ಈಗ ರಾಗ್ ಬೃಂದಾವನಿ ಸಾರಂಗ್ ಹಾಡ್ತಾ ಇರುವವರು ಅನ್ವಿಕಾ ಪ್ರಭು, ಸುಹಾನಿ, ರಿಯಾ, ಸೋಹಾ, ತಾನ್ಯಾ, ವಿನಮ್ರ ಮತ್ತು ರಿತ್ವಿ. ತಬಲಾ ಸಾಥಿಯಲ್ಲಿ ಶ್ರೀ ದರ್ಶನ್ ಮುಲ್ಕಿ ಹಾಗೂ ಹಾರ್ಮೋನಿಯಂನಲ್ಲಿ ಕುಮಾರಿ ದಿವ್ಯ ನಿಧಿ ರಾಯ್.
ಬೃಂದಾವನಿ ಸಾರಂಗದ ಸುಂದರವಾದ ಪ್ರಸ್ತುತಿಗಾಗಿ ನಮ್ಮ ಮಂಗಳೂರು ತಂಡದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇನ್ನು ಮುಂದೆ ಕುಮಾರಿ ಆದ್ಯ ಇವಳಿಂದ ತಬಲಾ ಸೋಲು ನಡೆಯಲಿದೆ. ಆದ್ಯ ಶ್ರೀಯುತ ಅಮಿತ್ ಕುಮಾರ್ ಅವರಲ್ಲಿ ಪ್ರಾರಂಭಿಕ ಶಿಕ್ಷಣವನ್ನು ಪಡೆದು ಈಗಲೂ ಕಲಿತಾ ಇದ್ದಾಳೆ. ಹಾಗೆಯೇ ತಬಲಾವನ್ನು ಈಗ ವಿದ್ವಾನ್ ಮಾಧವಾಚಾರ್ಯ ಉಡುಪಿ ಇವರಲ್ಲಿ ಮುಂದುವರಿಸ್ತಾ ಇದ್ದಾಳೆ. ಪ್ರಸ್ತುತ ಮೌಂಟ್ ಕಾರ್ಮೆಲ್ ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ವಿದ್ಯಾಭ್ಯಾಸವನ್ನು ನಡೆಸ್ತಾ ಇದ್ದಾರೆ. ಬಹಳಷ್ಟು ಕಾರ್ಯಕ್ರಮಗಳನ್ನು ನಡೆಸಿ ಸೈ ಎನಿಸಿಕೊಂಡಂತಹ ಒಬ್ಬಾಕ್ಯ ವಿದ್ಯಾರ್ಥಿ. ಬೋರ್ಡ್ ಲೈಟ್ ಜಾಸ್ತಿ ಬ್ಯಾಕ್ ಡ್ರಾಪ್ ಒಂದು ಬ್ಯಾಕ್ ಡ್ರಾಪ್ ಇಲ್ಲ ಅದು ಬಿಡ್ಸಿದೆ ಮತ್ತೆ ಲೈಟ್ ಆಫ್ ಆಗ್ತಲ್ಲ ಸರಿಯಾಗಿ ಬ್ಯಾಕ್ ಡ್ರಾಪ್. ಕೊಡಬೇಕಲ್ಲ ಮಕ್ಕ ಎಲ್ಲಿ ನಿಮ್ಮಲ್ಲ ಪ್ರೋಗ್ರಾಮ್ ಆಗಿರ್ಬೇಕಾದ್ರೆ ಸೈಡ್ ತಿರ್ಗಾವ ಆ ಸೈಡ್ ಅಂಚಿ ತಿಕ್ಕೊಂಡ ಫೋಟೋ ಅಂದರೆ ಇಂಚಿನ 2000 ಇಡೀ ಬ್ಯಾಕ್ ಡ್ರಾಪ್ ಅಲ್ಲ ಇಂಚಿ ಹಲೋ ಬಂದು ಸ್ಟಾರ್ಟ್ ಆಡ ಅದ್ಯಾನು ಸೋಲೋ ಗಾಳಿ ಹಚ್ಚತ್ತೆ ಗಾಳಿ ಸಿಕ್ಕಿದೆ ಡೀಪ್ ತೆಗಿ ಬ್ಯಾಕ್ ಡ್ರಾಪ್ ಹೋಗ್ತಿಲ್ಲ ಬರಬಲ್ಲ ಲಾಸ್ಟ್ ಟೈಮ್ ಯಾರು ಬರ್ತದೆ ಲೈಟ್ ಕೊಡ್ಬೇಕು ಅಂಚದು ಬೇಕಾಗ್ತದೆ ಕಾಲದ ಅವು ಇಂಚಿನ ಇಡೀ ಹಾಕೊಳ್ಳೋದೆ ಫುಲ್ ಬ್ಯಾಚ್ ಬೋರ್ಡ್ ಬೋರ್ಡ್ ಅದು ಬೆಳೆದ್ರೆಲ್ಲ
విత్ లైట్ ఉండదు అవే పొజిషన్ ఈ వైట్ లైట్ కొన్న ಪಾಸ್ ಬ್ಯಾಂಕ್ ಡ್ರಾಪ್ ಲೈಟ್ ಬರ್ತೀಯಪ್ಪ ಅಗತ್ಯ ಎಲ್ಲರಿಗೂ ನಮಸ್ತೆ. ಮೊದಲಿಗೆ ಇವತ್ತು ನನಗೆ ತಬಲಾ ಸೋಲು ನೀಡಲು ಅನುವು ಮಾಡಿಕೊಟ್ಟ ನನ್ನ ಪೂಜ್ಯ ಗುರುಗಳಾದ ಶ್ರೀ ಅಮಿತ್ ಕುಮಾರ್ ಬೆಂಗ್ರೆ ಅವರ ಚರಣಾರವಿಂದಗಳಿಗೆ ನಮಿಸುತ್ತಾ ಹಾಗೂ ನನ್ನ ತಬಲಾ ಗುರುಗಳಾದ ಶ್ರೀ ವಿದ್ವಾನ್ ಎನ್ ಮಾಧವಾಚಾರ್ಯವರಿಗೂ ವಂದಿಸುತ್ತಾ ಇವತ್ತು ನಾನು ಜಪ್ತಾಲದಲ್ಲಿ ಒಂದು ಸೋಲು ನುಡಿಸಲು ನಿಮ್ಮೆಲ್ಲರ ಆಶೀರ್ವಾದವನ್ನು ಬೇಡುತ್ತೇನೆ.
ताके न ताके तेरा किटा धात गी तक धिंग दिना गिना तातिरे किटतक दिरे दिरे किटतक दिरे दिरे किटतक तातिरे किटतक तातिरे किटतक तातिरे किटतक दिरे दिरे किटतक दिरे दिरे किटतक तातिरे किटतक
ಕತಗಿನಾದ ತೋ ನಾಗಿನ ತುನದ 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 ತದ ತುನದ 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 ತದ ತುನದ 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 ತ ಗಟ್. ರಜಿದ 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 ಟುಕುಡ. ತಗೆತಿಟ್ಟ ತಗೆತಿಟ್ಟ ಧಗೆತಿಟ್ಟ ತಗೆತಿಟ್ಟ ದಿಟ್ಟ ದಿಟ್ಟ ತಗೆತಿಟ್ಟ ದಿಟ್ಟ ದಿಟ್ಟ ತಗೆತಿಟ್ಟ ಚಕ್ರಧಾರ. ಧನ್ಯವಾದಗಳು ಆದ್ಯ. ಹೀಗೆ ನುಡಿಸುವುದಕ್ಕೂ ಒಂದು ತಪಸ್ಸು ಬೇಕು. ಇಷ್ಟು ಸಣ್ಣ ವಯಸ್ಸಿನಲ್ಲಿ ಆ ಶ್ರದ್ಧೆಯಿಂದ ಕಲಿತಾ ಇದ್ದಾಳೆ. ಹಾಗೆ ನಿಮ್ಮೆಲ್ಲರೂ ಅವಳನ್ನು ಆಶೀರ್ವದಿಸಬೇಕಂತ ಹೇಳಿ ಕೇಳ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮ ಮಾಸ್ಟರ್ ಪ್ರದಯ್ ಶೆಣೈ ಇವರಿಂದ ಶಾಸ್ತ್ರೀಯ ಗಾಯನ ರಾಗ್ ಮುಲ್ತಾನಿ. ಪ್ರದಯ್ ಶೆಣೈ ವೇದಿಕೆಗೆ ಬರಬೇಕು ಅಂಥೇಳಿ ವಿನಂತಿ. ಬೇರೆ ಬೇರೆ ವೇದಿಕೆಗಳಲ್ಲಿ ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಂತಹ ಪ್ರತಿಭಾವಂತ ವಿದ್ಯಾರ್ಥಿ, ಬಹಳಷ್ಟು ಕಡೆ ಪಾರಿತೋಷಕಗಳನ್ನು ಗಳಿಸಿದ್ದಾರೆ. ನಮ್ಮ ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿ. ಮಾಸ್ಟರ್ ಪ್ರದಯ್ ಶೆಣೈ ಇವರಿಗೆ ತಬಲಾದಲ್ಲಿ ಶ್ರೀ ಸುಮನ್ ದೇವಾಡಿಗ ಹಾಗೂ ಹಾರ್ಮೋನಿಯಂನಲ್ಲಿ ಶ್ರೀ ಕೀರ್ತನ್ ನಾಯ್ಗ ಇವರು ಸಾಥ್ ನೀಡಲಿದ್ದಾರೆ. ಸಭೆಯಲ್ಲಿ ಶ್ರೀ ಕೃಷ್ಣಮೂರ್ತಿ ಭಟ್ ಸರ್ ಉಪಸ್ಥಿತರಿದ್ದಾರೆ ಕುಟುಂಬದೊಂದಿಗೆ. ಹಾಗೆಯೇ ನಮ್ಮ ಇಂದಿನ ಅತಿಥಿಗಳಾದಂತಹ ಶ್ರೀ ಪ್ರಸಾದಾಚಾರ್ಯ ಹಾಗೂ ಶ್ರೀಯುತ ನಾಗರಾಜ್ ಟೀಕೆ ಅವರು ಕೂಡ ಆಗಮಿಸಿದ್ದಾರೆ. ಎಲ್ಲರನ್ನು ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ.
सा 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 Namaste everyone. Today I'll be singing Rag Multani, 3 bandeshes. One is in Vilambit Ektal, and one is in Teen Tal, and one is in Ektal. Re, re.
गोकुल गावत चो बरसन कीना रे गोकुल
गोकुल गाँव की छोरा हे गोकुल गाँव गोकुल गावत चोरा चोरा चोरा
ग ग म म म म प म प ग प म सा प म नि प म सा नि प म सा नि प म ग रे सा नि नि सा ग ग म प नि द प द म ग ग म प सा नि द प म ग रे सा ए गोकुल गोकुल गाव गोकुल गाव की छोरा बरसन की नारे गोकुल गाव गोकुल गाव की छोरा गोकुल गावत छोरा हे गोकुल गाव की छोरा बरसन की नाम गोकुल गाव की छोरा गोकुल सुंदर सूरज साई रे सुंदर सूरज साई रे सुंदर सूरज साई रे सुंदर सूरज साई सुंदर सूरज साई रे मन भाई रे साई रे मन भाई रे सुंदर सूरज साई रे सुंदर सूरज निस दिन तुम्हारो ध्यान धरत है 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 आन मिले रब साई रे आन मिले रब साई रे सुंदर सूरज साई रे सुंदर सूरज साई रे सुंदर सूरज सुंदर सूरज गम बनी जानी दब मगरे सुंदर सूरज गम बनी जानी दब मगरे सुंदर सूरज बम बजानी दब बजानी दब सुंदर सूरज साई रे सुंदर सूरज गम सगम बनी मबनी दगरी जानी दब मगरे गम ब सुंदर सूरज साई रे सुंदर सूरज साई रे सुंदर सूरज सुंदर सूरज साई रे सुंदर सूरज साई रे
सुरजनवा साई रे सुंदर सुरजनवा साई रे मन भाई रे मन भाई रे सुंदर सुरजनवा साई रे सुंदर सुरजनवा सुंदर सुरजनवा नैनन में आन बान 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 कौन सी परी रे नैनन में आन बान कौन सी परी रे हीरे हीरे नैनन में आन बान नैनन में आन बान नैनन में आन निसदीन सोबत 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 पलखन खोलत निसदीन सोबत पलखन खोलत तब देखो मुक्ति शाम की नैनन में आन बान नैनन में आन बान नैनन में आन बान नैनन में पनी दरी सनी दबा मगर नैनन रे नैनन में मगा मगर सनी सनी दबा नैनन में आन बान नैनन में आन बान नैनन में आन बान नैनन में आन नैनन में आन बान नैनन में आन बान नैनन में आन बान नैनन में आन बान कौन सी परी रे नैनन में आन बान नैनन में नैनन में नैनन में आन Thank you. ವಿಷ್ಣು ನಾರದನಲ್ಲಿ ಹೇಳ್ತಾನಂತೆ, ನಾಹಂ ವಸಾಮಿ ವೈಕುಂಠೇ ನ ಯೋಗಿ ಹೃದಯೇ ಮದ್ಭಕ್ತ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ ಅಂಥೇಳಿ. ನಾನು ವೈಕುಂಠದಲ್ಲಿಯೂ ಇರುವುದಿಲ್ಲ, ಯೋಗಿಗಳ ಹೃದಯದಲ್ಲಿಯೂ ಇರುವುದಿಲ್ಲ, ನನ್ನ ಭಕ್ತರು ಎಲ್ಲಿ ಹಾಡ್ತಾರೆ ಮೈದುಂಬಿ ಅಲ್ಲಿ ನಾನಿದ್ದೇನೆ ಅಂಥೇಳಿ. ಹಾಗೆ ವಿಷ್ಣುವಿನ ಅಸ್ತಿತ್ವ ಇಲ್ಲಿ ಉಂಟು ಅಂಥೇಳಿ ನಮ್ಮ ಪ್ರದೈ ಶಣೈ ತೋರಿಸಿಕೊಟ್ಟಿದ್ದಾನೆ. ಧನ್ಯವಾದಗಳು ಪ್ರದೈ ಶಣೈ. ಇನ್ನು ಮುಂದೆ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. 2 ನಿಮಿಷದ ತಯಾರಿಗಳೊಂದಿಗೆ ಸಭಾ ಕಾರ್ಯಕ್ರಮ ಇದೀಗ ಆರಂಭವಾಗಲಿದೆ. ಶ್ರೀಯುತ ಟಿ ರಂಗಪ್ಪಯ್ಯವರು ಇದೀಗ ಸಭೆಗೆ ಬಂದಿದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ.
ಸುರೇಶ್ ಸರ್ ಇದು ಆಚೆ ಹೋಗ್ತಾ ಅಲ್ಲ ಇದು ಆಚೆ ಹೋಗ್ತಾ ಸ್ವಲ್ಪ ಆಚೆ ಮಾಡು ಪ್ರಾರ್ಥನೆ కొంచెం మైక్ తీయాలి మైక్ తీయరా మైక్ కొంచెం పోడు ప్రేయర్ కొంచెం ప్రేయర్ ಸ್ವಲ್ಪ ಆಚೆ మైక్ మైక్ ತೆಗ್ತಾರೆ ಅಲ್ಲಿ ಹಾಂ ಓಕೆ ಸರಿ ಸಾಕು ಸೈಡ್ ಇರ್ಕೊಳ್ಳಿ ಅಂದು ಗೈಡ್ ಧ್ಯಾನ್ ಸಂಗೀತ ಅಕಾಡೆಮಿಯ 2025ನೇ ಸಾಲಿನ ವಾರ್ಷಿಕೋತ್ಸವ ನಡೀತಾ ಇದೆ. ಅದರ ಸಭಾ ಕಾರ್ಯಕ್ರಮವನ್ನು ಇದೀಗ ಆರಂಭಿಸ್ತಾ ಇದ್ದೇವೆ. ಸಂಸ್ಥೆಯ ಆಗಿರುವಂತಹ ಶ್ರೀ ಅಮಿತ್ ಕುಮಾರ್ ಅವರು ಅತಿಥಿಗಳನ್ನು ವೇದಿಕೆಗೆ ಕರ್ಕೊಂಡು ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ಕೃಷ್ಣಮೂರ್ತಿ ಭಟ್, ಹಾಗೆಯೇ ಶ್ರೀಯುತ ನರೇಂದ್ರ ಎಲ್ ನಾಯಕ್, ಹಾಗೆಯೇ ಶ್ರೀಯುತ ನಾಗರಾಜ್ ಟೀಕೆ, ಶ್ರೀಯುತ ಪ್ರಸಾದ್ ಆಚಾರ್ಯ ಬಜ್ಪೆ ಅವರೊಂದಿಗೆ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀಮತಿ ಲೋಲಾಕ್ಷಿಯವರು, ಹಾಗೆಯೇ ಧ್ಯಾನ್ ಸಂಗೀತದ ನಿರ್ದೇಶಕರಾಗಿರುವಂತಹ ಶ್ರೀ ಅಮಿತ್ ಕುಮಾರ್ ಬೆಂಗ್ರೆಯವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿರಬೇಕಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಲೋಲಾಕ್ಷಿಯವರು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಯಾವುದೇ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸುವುದು ಸಂಪ್ರದಾಯ. ಅದರಂತೆ ಇದೀಗ ಪ್ರಾರ್ಥನೆ. ಕುಮಾರಿ ಅನನ್ಯ ನಾರಾಯಣ್.
ಧನ್ಯವಾದಗಳು. ಇದೀಗ ಅತಿಥಿಗಳು ಆಸನ ಸ್ವೀಕಾರವನ್ನು ಮಾಡಬೇಕು. ಶ್ರೀ ಅಮಿತ್ ಕುಮಾರ್ ಅವರಲ್ಲಿ ವಿನಂತಿ, ಅತಿಥಿಗಳನ್ನು ದೀಪ ಪ್ರಜ್ವಲನದೆಡೆಗೆ ಕರ್ಕೊಂಡು ಹೋಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ದೀಪ ಪ್ರಜ್ವಲನೆಯ ಮೂಲಕ ಇದೀಗ ಕಾರ್ಯಕ್ರಮದ ಉದ್ಘಾಟನೆಯಾಗಲಿದೆ. ದೀಪದ ಸುತ್ತಲಿರುವ ಶಾಂತ ಪ್ರಭಾವಳಿ ಯಾವತ್ತೂ ಕೂಡ ನಮ್ಮ ಆತ್ಮ ಪ್ರಕಾಶದ ಪ್ರತೀಕವಾಗಿದೆ. ಅತಿಥಿಗಳೆಲ್ಲರೂ ಕೂಡ ಸೇರಿಕೊಂಡು ದೀಪ ಪ್ರಜ್ವಲನೆ ಮಾಡಬೇಕಾಗಿ ವಿನಂತಿ. ದೀಪದೇವಿ ನಮಸ್ತುಭ್ಯಂ ಮಂಗಲೇ ಪಾಪನಾಶಿನಿ ಅಜ್ಞಾನಾಂಧಸ್ಯ ಮೇ ನಿತ್ಯಂ ಸುಜ್ಞಾನಂ ದೇಹಿ ಸುಪ್ರಭೇ ಆಜ್ಯಂ ಸುವರ್ತಿ ಸಂಯುಕ್ತಂ ವಹ್ನಿನಾ ಯೋಜಿತಂ ಮಯಾ ದೀಪಂ ಗೃಹಾಣ ದೇವೇಶ ತ್ರೈಲೋಕ್ಯ ತಿಮಿರಾಪಹ ಎಂಬಂತಹ ಪ್ರಾರ್ಥನೆಯೊಂದಿಗೆ ದೀಪ ಪ್ರಜ್ವಲನೆಯನ್ನು ಮಾಡ್ತಾ ಇದ್ದೇವೆ.
ಇದರೊಂದಿಗೆ ಶಾಂತಿ ಮತ್ತು ಜ್ಞಾನದ ಬೆಳಕು ಲೋಕದೆಲ್ಲೆಡೆ ಪ್ರಸರಿಸಲಿ ಎಂಬಂತಹ ಆಶಯ. ಧನ್ಯವಾದಗಳು. ಅತಿಥಿಗಳೆಲ್ಲರೂ ಕೂಡ ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಇದೀಗ ಶ್ರೀ ಪ್ರತಾಪ್ ಕುಮಾರ್ ಅವರು ಸ್ವಾಗತ ಹಾಗೂ ಪ್ರಾಸ್ತಾವಿಕ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಹರಿ ಓಂ. ಹಿಂದಿನ ಧ್ಯಾನ ಸಂಗೀತ ಅಕಾಡೆಮಿ ಕಲಾ ಟ್ರಸ್ಟ್ ರಿಜಿಸ್ಟರ್ಡ್ ಇದರ 8ನೇ ವಾರ್ಷಿಕೋತ್ಸವಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಧ್ಯಾನ ಸಂಗೀತ ಅಕಾಡೆಮಿ ಇದು ಶ್ರೀಯುತ ಅಮಿತ್ ಕುಮಾರ್ ಇವರ ಕನಸಿನ ಕೂಸು. ಸುಮಾರು 12 ವರ್ಷಗಳ ಹಿಂದೆ ಗಂಗೂಬಾಯಿ ಹಾನಗಲ್ ಗುರುಕುಲದಲ್ಲಿ 4 ವರ್ಷಗಳ ತರಬೇತಿಗಾಗಿ ತೆರಳಿದಾಗ ಮೊದಲ ಬಾರಿ ನನ್ನ ಭೇಟಿಯಾಗಿತ್ತು ಅಮಿತ್ ಅವರ ಜೊತೆ. ಅಲ್ಲಿಂದ ಪ್ರತಿ ಬಾರಿಯೂ ನಾನು, ರಾಕೇಶ್, ಸಂದೇಶ್ ಕಾಮತ್ ಸರ್ ಹಾಗೂ ಲಕ್ಷ್ಮಣ್ ಕುಂದರ್ ಸರ್ ಇವರು ಯಾವಾಗ ಚರ್ಚಿಸುವಾಗಲೂ ಮಂಗಳೂರಿನಲ್ಲಿ ಹಿಂದೂಸ್ತಾನಿ ಸಂಗೀತವನ್ನು ಇನ್ನೂ ಹೆಚ್ಚಾಗಿ ಪಸರಿಸಬೇಕು, ಇಲ್ಲಿನ ಮಕ್ಕಳನ್ನು ಸ್ಟೇಜ್ ಪರ್ಫಾರ್ಮರ್ಗಳನ್ನಾಗಿ ಮಾಡಬೇಕು, ಗುರುಕುಲ ಮಾದರಿ ಶಿಕ್ಷಣ ಇಲ್ಲಿನ ಮಕ್ಕಳಿಗೂ ಸಿಗಬೇಕು ಎನ್ನುವುದೇ ಅವರ ಬಯಕೆಯಾಗಿತ್ತು. ಅದರ ಮೂರ್ತ ರೂಪವನ್ನೇ ನೀವಿಲ್ಲಿ ನೋಡಿದ್ದೀರಿ. ಪಂಡಿತ್ ಗಣಪತಿ ಭಟ್ ಹಾಸಣಗಿ ಇವರಲ್ಲಿ ಕಲಿತ ವಿದ್ಯೆಯನ್ನು ಅಮಿತ್ ಕುಮಾರ್ ಇವರು ವಿದ್ಯಾರ್ಥಿಗಳಿಗೆ ಧಾರೆ ಎರೆಯುತ್ತಿದ್ದಾರೆ. ಇದರ ಫಲವಾಗಿ ಇಂದು ಧ್ಯಾನ ಸಂಗೀತ ಅಕಾಡೆಮಿ ಅನೇಕ ವಿದ್ಯಾರ್ಥಿಗಳು ಶಾಲಾ ಕಾಲೇಜು ವಿಶ್ವವಿದ್ಯಾಲಯ ಸಂಗೀತ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು, ಕರ್ನಾಟಕ ಹಿಂದೂಸ್ತಾನಿ ಸಂಗೀತ ಜೂನಿಯರ್ ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಗೊಂಡಿದ್ದಾರೆ. ಇದಲ್ಲದೆ ರಾಗತರಂಗ, ಪ್ರತಿಭಾ ಕಾರಂಜಿ ಇಂತಹ ಅನೇಕ ಸ್ಪರ್ಧೆಗಳಲ್ಲಿ ಅತಿ ಹೆಚ್ಚು ಪ್ರಥಮ ಬಹುಮಾನವನ್ನು ಪಡೆದವರು ಧ್ಯಾನ ಸಂಗೀತ ಅಕಾಡೆಮಿಯ ವಿದ್ಯಾರ್ಥಿಗಳು ಎಂಬುದೇ ನಮಗೆಲ್ಲ ಹೆಮ್ಮೆಯ ಸಂಗತಿ. ಕೇವಲ ಗುರುವಾಗದೆ ಶಿಷ್ಯನಾಗಿ ಕೂಡ ಡಾಕ್ಟರ್ ಕೃಷ್ಣಮೂರ್ತಿ ಭಟ್ ಬೊಮ್ಮನಹಳ್ಳಿ ಇವರಲ್ಲಿ ಸಂಗೀತದಲ್ಲಿ PhDಯನ್ನು ಅಮಿತ್ ಕುಮಾರ್ ಅವರು ಮಾಡುತ್ತಿದ್ದಾರೆ. ಸಭಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಅತಿಥಿಗಳಿಗೆ ವಂದಿಸುತ್ತಾ ಅತಿಥಿಗಳ ಪರಿಚಯ ಈಗ ನಿಮ್ಮ ಮುಂದೆ. ಡಾಕ್ಟರ್ ಕೃಷ್ಣಮೂರ್ತಿ ಭಟ್ ಬೊಮ್ಮನಹಳ್ಳಿ, ಸಂಗೀತ ರತ್ನ, MA PhD. ಶ್ರೀಯುತರು ಹುಟ್ಟೂರು ಯಲ್ಲಾಪುರ ತಾಲೂಕಿನ ಹಾಸಣಗಿ ಗ್ರಾಮದ ಬೊಮ್ಮನಹಳ್ಳಿ. ಪ್ರಾಥಮಿಕ ಶಿಕ್ಷಣವನ್ನು ಹಾಸಣಗಿ ಹಾಗೂ ಮಂಚಿಕೆರೆಯಲ್ಲಿ ಮುಗಿಸಿ ನಂತರ 12 ವರ್ಷಗಳ ಕಾಲ ಸಂಗೀತಾಭ್ಯಾಸ ಮಾಡಿ ಅಲ್ಲಿನ ಪದವಿ ಪಡೆದು ಸಂಗೀತ ವಿಷಯದಲ್ಲಿ MA ಪದವಿಯನ್ನು ಉನ್ನತ ದರ್ಜೆಯಲ್ಲಿ ಪಡೆದು ಸಂಗೀತ ರತ್ನ ಪದವಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಾಸ್ತ್ರೀಯ ಸಂಗೀತದ ಬೆಳವಣಿಗೆ ಎಂಬ ಮಹಾಪ್ರಬಂಧಕ್ಕೆ ಕನ್ನಡ ವಿಶ್ವವಿದ್ಯಾಲಯವು ಶ್ರೀಯುತರಿಗೆ PhD ಪದವಿ ನೀಡಿ ಗೌರವಿಸಿದೆ. ಇವರನ್ನು ಇಂದಿನ ಈ ಕಾರ್ಯಕ್ರಮಕ್ಕೆ ಶ್ರೀ ಅಮಿತ್ ಕುಮಾರ್ ಧ್ಯಾನ ಸಂಗೀತ ಅಕಾಡೆಮಿಯ ಸಂಸ್ಥಾಪನಾ ಕಾರ್ಯದರ್ಶಿ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ನಮ್ಮ ಇನ್ನೋರ್ವ ಅತಿಥಿ ಶ್ರೀಯುತ ನರೇಂದ್ರ ಎಲ್ ನಾಯಕರು. ಇವರು ನಮ್ಮವರೇ. ಸೂರ್ಯನನ್ನು ಭೂಮಿಗೆ ಪರಿಚಯಿಸುವ ಅಗತ್ಯ ಹೇಗೆ ಇಲ್ಲವೋ ಹಾಗೆಯೇ ನರೇಂದ್ರ ನಾಯಕರ ಪರಿಚಯ. ಎಕ್ಸ್ಪರ್ಟ್ ಸಮೂಹ ವಿದ್ಯಾಸಂಸ್ಥೆಗಳನ್ನು ಸಮರ್ಥವಾಗಿ ಮುನ್ನಡೆಸುತ್ತಾ ಶಿಕ್ಷಣ ಕ್ಷೇತ್ರದಲ್ಲಿ ಮಂಗಳೂರನ್ನು ಅತಿ ಎತ್ತರಕ್ಕೆ ಕೊಂಡೊಯ್ಯುತ್ತಿರುವ ಶಿಕ್ಷಣ ತಜ್ಞರು. ಸಂಗೀತ ಭಾರತಿ ಫೌಂಡೇಶನ್ನ ಉಪಾಧ್ಯಕ್ಷರಾಗಿ ಸಂಗೀತ ಕ್ಷೇತ್ರಕ್ಕೆ ಅವರು ನೀಡುತ್ತಿರುವ ಸೇವೆ ಅತ್ಯದ್ಭುತ. ಪದ್ಮಶ್ರೀ ಪಂಡಿತ್ ವೆಂಕಟೇಶ್ ಕುಮಾರ್, ಪಂಡಿತ್ ಜಯತೀರ್ಥ ಮೇವುಂಡಿ ಮುಂತಾದ ಹೆಸರಾಂತ ಕಲಾವಿದರಿಗೆ ಸರಿಸಾಟಿಯಾಗಿ ಹಾರ್ಮೋನಿಯಂ ಸಾಥಿ ನೀಡಿರುವ ಶ್ರೀಯುತರನ್ನು ಎಲ್ಲರೂ ಬಲ್ಲವರೇ. NITKಯಲ್ಲಿ ಪ್ರಾಧ್ಯಾಪಕರಾಗಿ ವೃತ್ತಿ ಜೀವನ ಆರಂಭಿಸಿ ವೃತ್ತಿ ಪ್ರವೃತ್ತಿಗಳೆರಡನ್ನೂ ಸಮರ್ಥವಾಗಿ ನಿಭಾಯಿಸಿ ಇತರರಿಗೆ ಆದರ್ಶಪ್ರಾಯರಾಗಿ ಬದುಕಿನ ಕಲೆಯನ್ನು ತಿಳಿಸಿಕೊಟ್ಟ ಶ್ರೀಯುತರು ಇಂದು ನಮ್ಮ ವೇದಿಕೆಯಲ್ಲಿರುವುದು ನಮ್ಮ ಹೆಮ್ಮೆ. ಅವರನ್ನು ಧ್ಯಾನ ಸಂಗೀತ ಅಕಾಡೆಮಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರನ್ನು ನನ್ನ ಕವಿ ಮಿತ್ರರಾದ ರವೀಂದ್ರ ನಾಯಕ್ ಸಣ್ಣಕ್ಕೆ ಬಿಟ್ಟು ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ.
ನಮ್ಮ ಇನ್ನೋರ್ವ ಅತಿಥಿ ಶ್ರೀ ನಾಗರಾಜ್ ಟಿ.ಕೆ. MRPLನ ನನ್ನ ಟ್ರೈನಿಂಗ್ನ ದಿನಗಳಲ್ಲಿ ನನ್ನ ಮಾರ್ಗದರ್ಶಕರು ಕೂಡ. ಶ್ರೀಯುತರು ಮೂಲತಃ ಬಳ್ಳಾರಿಯವರು. ಪ್ರಸ್ತುತ MRPLನ ಆಪರೇಷನ್ಸ್, ಪವರ್ ಪ್ಲಾಂಟ್ ಆ್ಯಂಡ್ ಯುಟಿಲಿಟೀಸ್ ವಿಭಾಗದಲ್ಲಿ ಪ್ರಧಾನ ವ್ಯವಸ್ಥಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸ್ವತಃ ಕರ್ನಾಟಕ ಸಂಗೀತವನ್ನು ಅಭ್ಯಸಿಸಿರುವ ಶ್ರೀಯುತರು ಸಂಗೀತದ ದೊಡ್ಡ ಅಭಿಮಾನಿ. ಅವರನ್ನು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರನ್ನು ಉದಯ್ ಕುಮಾರ್ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ನಮ್ಮ ಇನ್ನೋರ್ವ ಅತಿಥಿ ಡಾಕ್ಟರ್ ಪ್ರಸಾದ್ ಆಚಾರ್ಯರು, ಎಲ್ಲರಿಗೂ ಚಿರಪರಿಚಿತರು. ಮಹರ್ಷಿ ವ್ಯಾಸ ಆಯುರ್ಧಾಮ ಅಗಸ್ತ್ಯ ವರ್ಮ ಕ್ಲಿನಿಕ್ ಕಿನ್ನಿಕಂಬಳವನ್ನು ಕೇಂದ್ರವಾಗಿಸಿಕೊಂಡು ಆರೋಗ್ಯ ಕ್ಷೇತ್ರದಲ್ಲಿ ಗಣನೀಯ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಆಯುರ್ವೇದ ಮತ್ತು ಸಿದ್ಧ ನಾಡಿ ತಜ್ಞರಾಗಿರುವ ಶ್ರೀಯುತರು ವರ್ಮ ಕಲರಿಯ ಚಿಕಿತ್ಸೆಯ ತರಬೇತಿಯನ್ನು ನೀಡುತ್ತಿದ್ದಾರೆ. ವಶಿಯೋಗ, ಅಗಸ್ತ್ಯರ ಗದಾಯೋಗಗಳಲ್ಲಿ ಪರಿಣಿತಿಯನ್ನು ಸಾಧಿಸಿ ಬೋಧನೆಯನ್ನು ಮಾಡುತ್ತಿದ್ದಾರೆ. ನಾವು ಯಾವಾಗಲೂ ಅವರ ಕ್ಲಿನಿಕ್ಗೆ ಹೋಗುವಾಗ ನಾವು ಗಂಟೆಗಟ್ಟಲೆ ಅವರ ಜೊತೆ ಸಂಗೀತದ ಬಗ್ಗೆ ಮಾತನಾಡ್ತಿದ್ದೇವೆ, ನಾನು ಮತ್ತು ಅಮಿತ್ ಕುಮಾರ್. ನಾವು ಯಾವಾಗಲೂ ಹೇಳಲಿಕ್ಕೆ ಉಂಟು ಅದರ ಬಗ್ಗೆ. ಸೊ ತುಂಬ ಆತ್ಮೀಯವಾಗಿ ನಾವು ಈ ಕಾರ್ಯಕ್ರಮ ನಿಮ್ಮನ್ನು ಸ್ವಾಗತಿಸಿದ್ದೇವೆ ಸರ್. ಶ್ರೀ ಪ್ರಸಾದ್ ಆಚಾರ್ಯ ಬಜ್ಪೇಯಿ ಇವರನ್ನು ಸಂತೋಷ್ ಸಾಲಿಯಾನ್ ಇವರು ವೇದಿಕೆಗೆ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ರೂವಾರಿ ಧ್ಯಾನ ಸಂಗೀತ ಅಕಾಡೆಮಿ ಕಲಾ ಟ್ರಸ್ಟ್ನ ಸಂಸ್ಥಾಪಕ ಕಾರ್ಯದರ್ಶಿಯಾದ ಶ್ರೀ ಅಮಿತ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಇವರನ್ನು ಶ್ರೀ ಸುರೇಶ್ ಪೈ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ನಮ್ಮ ಆರಂಭದ ದಿನಗಳಿಂದ ಬೆನ್ನೆಲುಬಾಗಿ ನಿಂತುಕೊಂಡು ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷಗಳಲ್ಲಿಯೂ ಪ್ರೋತ್ಸಾಹಿತ ಬಂದಿತ್ತಿರುವ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಶ್ರೀಮತಿ ಲೋಲಾಕ್ಷಿ ಇವರನ್ನು ಶ್ರೀಮತಿ ಶ್ರೇಯಾ ಶೆಣೈ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು ಪ್ರತಾಪ್ ಇವರಿಗೆ. ಕಾರ್ಯಕ್ರಮ ಈಗಾಗಲೇ ಸ್ವಲ್ಪ ತಡವಾಗಿ ಆರಂಭ ಆಗಿದೆ. ನೇರವಾಗಿ ನಾವು ಅತಿಥಿಗಳ 2 ಮಾತುಗಳನ್ನು ಕೇಳುವುದಕ್ಕಾಗಿ ಉತ್ಸುಕರಾಗಿದ್ದೇವೆ. ಆರಂಭದಲ್ಲಿ ಶ್ರೀಯುತ ನರೇಂದ್ರ ಎಲ್ ನಾಯಕರು ನಮ್ಮನ್ನು ಉದ್ದೇಶಿಸಿ 2 ಮಾತನಾಡಬೇಕಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ ಡಾಕ್ಟರ್ ಕೃಷ್ಣಮೂರ್ತಿ ಭಟ್ ಅವರೇ, ಇತರ ಅತಿಥಿ ಗಣ್ಯರೇ, ಸಂಗೀತ ಸಹೃದಯರೇ, 1-2 ಮಾತುಗಳು. ಸಂಗೀತಕ್ಕೆ ಯಾವುದೇ ಒಂದು ಜಾತಿ ಮತ ಭೇದ ಇಲ್ಲ. ಅದಕ್ಕೆ ನಿದರ್ಶನ ಸುಮಾರಿದೆ, ಬಟ್ ಇದೊಂದು ಅತ್ಯುತ್ತಮ ನಿದರ್ಶನ. ನೀವು ಪ್ರತಿಯೊಂದು ಸ್ಟೆಪ್ಸನ್ನು ಇಲ್ಲಿ ಏನೆಲ್ಲ ಆಗ್ತದಂತ ನೀವು ಒಬ್ಸರ್ವ್ ಮಾಡಿದರೆ ನಿಮ್ಗೆ ಗೊತ್ತಾಗ್ತದೆ. ಸಂಗೀತಕ್ಕೆ ಜಾತಿ ಮತ ಭೇದ ಇಲ್ಲ, ಅದಕ್ಕೆ ವಯಸ್ಸು ಇಲ್ಲ. ಸಂಗೀತವನ್ನು ಯಾರತ್ರೂ ಎಷ್ಟೊತ್ತಿಗೂ ಕಲಿಬೋದು. ಇದು ನನ್ನ ಸ್ವಂತ ಅನುಭವ. ಮತ್ತು ಈಗ ನೀವು ಪ್ರತಿಯೊಂದನ್ನು ಒಬ್ಸರ್ವ್ ಮಾಡಬೇಕು. ಯಾವಾಗಲೂ ಹೇಗಿರಬೇಕಂದ್ರೆ ಸಭೆಯಲ್ಲಿ ಎಲ್ಲೇ ಹೋದವಾಗ ಯು ಮಸ್ಟ್ ಬಿ ಗುಡ್ ಒಬ್ಸರ್ವರ್. ಸೈಲೆಂಟಾಗಿ ಒಬ್ಸರ್ವ್ ಮಾಡಬೇಕು. ಆವಾಗ ಎಷ್ಟೋ ವಿಷಯಗಳು ತನ್ನಿಂತಾನೇ ಗೊತ್ತಾಗ್ತದೆ. ಏನೋ ಒಂದು ಉದ್ದೇಶಕ್ಕಾಗಿ ಬಂದು ಅದರಲ್ಲಿ ಫೋಕಸ್ ಇಲ್ಲದೆ ಬೇರೆ ಏನೋ ಮಾಡಿದರೆ ಇದು ಗೊತ್ತಾಗೋದಿಲ್ಲ, ಬೇರೆ ಯಾವುದೂ ಅರ್ಥ ಆಗೋದಿಲ್ಲ. ಇಟ್ಸ್ ಎ ಅಟ್ಟರ್ ವೇಸ್ಟ್ ಆಫ್ ಟೈಮ್. ಆದ್ದರಿಂದ ಎಲ್ಲ ಇಲ್ಲಿ ಸಭಿಕರಲ್ಲಿ ನನ್ನ ವಿನಂತಿ ಏನಂದರೆ, ನೀವು ಯಾವುದಾದ್ರೂ ಒಂದು ಉದ್ದೇಶಕ್ಕೆ ಬಂದರೆ ಅದನ್ನು ಫೋಕಸ್ಡ್ ಆಗಿ ಚೆಂದ ಮಾಡಿ ಒಬ್ಸರ್ವ್ ಮಾಡಿ. ಅವಾಗ ಎಷ್ಟೋ ವಿಷಯ ನಮ್ಗೆ ಗೊತ್ತಾಗ್ತದೆ.
ನಮ್ಮ ಮನಸ್ಸು ಎಲ್ಲಿದೆ, ನಾವೆಲ್ಲಿದ್ದೇವೆ ಅಂತ ಅರ್ಥ ಆಗ್ತದೆ. ಇದು ಅತಿ ಅಗತ್ಯ. ಈಗ ಸಂಗೀತ ಅಂತೂ ಯಾವುದೇ ವೈಮನಸ್ಸೆ ಇದ್ದರೂ ಸಹ ಸಂಗೀತ ಅದನ್ನು ಸರಿ ಮಾಡ್ತದೆ. ಬಟ್ ಸಂಗೀತದ ಬಗ್ಗೆ ಶ್ರದ್ಧೆ ಇರಬೇಕು. ಇದೊಂದು ದೇವರ ಉಪಾಸನೆ ಇದ್ದ ಹಾಗೆ. ಅಮಿತ್ ಅವರದ್ದು ಪರಿಚಯ ನನಗೆ ಮೊದಲಿಂದಲೂ ಇದೆ. ನಮ್ಮ ಸಂಸ್ಥೆಯಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು. ಬಟ್ ಅದನ್ನು ಬಿಟ್ಟು ಅವರು ಆಮೇಲೆ ಅವರಿಗೆ ಸಂಗೀತದ ವಿಷಯ ಒಲವಿದೆ ಅಂತ ನನಗೆ ಗೊತ್ತಿರಲಿಲ್ಲ ಫಸ್ಟಿಗೆ. ಆಮೇಲೆ ಅವರು ಹುಬ್ಬಳ್ಳಿಗೆ ಹೋಗಿ ಅಲ್ಲಿ ಸಂಗೀತದ ಅಭ್ಯಾಸ ಮಾಡಿ ಇಲ್ಲಿಗೆ ಬಂದು ಆ ಸಂಗೀತ ಅವರು ಏನು ನಾಲೆಜ್ ಪಡ್ಕೊಂಡಿದ್ದಾರೆ ಅದನ್ನು ಎಲ್ಲರಿಗೆ ಅದನ್ನು ಪ್ರಸರಿಸಬೇಕು. ಸಂಗೀತದ ಒಂದು ಭವಿಷ್ಯ ಒಳ್ಳೆಯದಾಗಬೇಕು. ಸಂಗೀತದ ಭವಿಷ್ಯ ಒಳ್ಳೆಯದಾಗೋದ್ರೆ ಎಷ್ಟೋ ಜನರಿಗೆ ಆ ಅಭಿರುಚಿಯನ್ನು ಬೆಳೆಸೋದ್ರಲ್ಲಿ ಅವರದ್ದು ಮಹತ್ತರ ಪಾತ್ರ ಇದೆ. ಇದನ್ನು ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಆ್ಯಂಡ್ ನೀವು ಏನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಿ, ನನ್ನ ಎಲ್ಲ ರೀತಿಯ ಸಹಕಾರ ಇರ್ತದೆ ಮುಂದಿನ ದಿನಗಳಲ್ಲಿ. ಡೋಂಟ್ ವರಿ. ನನಗೆ ಆ್ಯಕ್ಚುಲಿ ಇವತ್ತು ಬರಲಿಕ್ಕೆ ಆಗ್ತಿರಲಿಲ್ಲ. ಬಟ್ ಅಮಿತ್ ಕುಮಾರ್ ಅವರು ನಮ್ಮ ರಫೀಕ್ ಖಾನ್ ಅವರ ಥ್ರೂ ಹೇಳಿದರು, ಅವರಿಗೆ ಬರಲಿಕ್ಕೆ ಆಗ್ತದ, ಬಹುಶಃ ಅವರಿಗೆ ಮುಜುಗರ ಆಯ್ತಾ ಅಂತ, ನಾನು ಬ್ಯುಸಿ ಇರ್ತೇನೆ ಅಂತ. ಬಟ್ ಸಂಗೀತದ ವಿಷಯದಲ್ಲಿ ನಾನಿಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷನಾಗಿ ಬಂದಿಲ್ಲ. ನಾನು ಸಂಗೀತದ ಮೇಲೆ ಅಭಿರುಚಿಯಿಂದ, ಸಂಗೀತದ ಮೇಲೆ ಅಭಿಮಾನದಿಂದ, ಅಮಿತ್ ಕುಮಾರ್ ಅವರ ಮೇಲೆ ಅಭಿಮಾನದಿಂದ, ಅವರು ಮಾಡುವ ಒಳ್ಳೆಯ ಕೆಲಸದ ಅಭಿಮಾನದಿಂದ ನಾನು ಬಂದಿದ್ದೇನೆ. ನಾನಿಲ್ಲಿ ಅಕಂಪನಿಸ್ಟ್ ಆಗಿಯೇ ಬಂದದ್ದು. ಯಾಕಂತ ಹೇಳಿದರೆ, ಒಂದು ಅಕಂಪನಿಸ್ಟ್ ಇದು ಕರ್ತವ್ಯ ಏನಂತ ಹೇಳಿದರೆ, ಯಾರು ಹಾಡುಗಾರರಿದ್ದಾರೆ ಅವರಿಗೆ ಫಸ್ಟಿಗೆ ಫೋನ್ ಮಾಡಿ ಮಾತಾಡಬೇಕು. ನನಗೆ ಅವರದ್ದು ಪರಿಚಯ ಇದೆ, ಬಟ್ ಬಹಳಷ್ಟು ಪರಿಚಯ ಇಲ್ಲ. ಡಾಕ್ಟರ್ ಕೃಷ್ಣಮೂರ್ತಿ ಭಟ್ ಅವರದ್ದು ನನಗೆ ಬಹಳಷ್ಟು ಪರಿಚಯ ಇರಲಿಲ್ಲ. ಸಿರ್ಸಿಗೆ ಹೋದಾಗ 1-2 ಸಲ ನಾವು ಮಾತಾಡಿದ್ದೇವೆ, ಹೀಗೆ ಸಿಕ್ಕಿದ್ದೇವೆ. ಬಟ್ ಆದರೂ ನನ್ನ ಕರ್ತವ್ಯ ಅಂತ ಅಂದ್ಕೊಂಡು ನಾನು ನಿನ್ನೆ ಅವರಿಗೆ ಕಾಲ್ ಮಾಡಿ, ಸರ್ ನೀವು ನಾಳೆ ಬರ್ತಾ ಇದ್ದೀರಲ್ಲ, ನಿಮ್ಮದು ಪಿಚ್ ಯಾವುದು ಅಂತ ಅದನ್ನೆಲ್ಲ ಕೇಳೋದು ನಮ್ಮ ಕರ್ತವ್ಯ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಾನು ಅಕಂಪನಿಸ್ಟ್ ಆಗಿಯೇ ಬಂದದ್ದು. ಇಲ್ಲಿ ಅಕಂಪನಿಸ್ಟ್ ಆಗಿ ಇಲ್ಲಿಂದ ಹೊರಗೆ ಹೋಗ್ತೇನೆ. ಸೊ ಯಾಕಂದರೆ ಯಾವುದೇ ಒಂದು ವಿದ್ಯೆಯ ಒಂದು ಪ್ರಧಾನ ಉದ್ದೇಶ ಅಂತ ಹೇಳಿದರೆ ವಿದ್ಯಾ ದದಾತಿ ವಿನಯಂ. ಆ ವಿನಯತೆ ಇರಬೇಕು. ಅಂಥ ವಿನಯತೆಯನ್ನು ನಾವು ನಮ್ಮಕ್ಕಿಂತ ದೊಡ್ಡವರು ನಮ್ಮ ಶ್ರೀ ರಂಗಪ್ಪಯ್ಯವರಿದ್ದಾರೆ, ಅವರಂಥವರನ್ನು ನೋಡಿ ನಾವು ಕಲಿಯುವುದು. ನಾವು ಸಣ್ಣದಿಂದ ಅವರನ್ನು ನೋಡಿದ್ದೇವೆ. ನಮ್ಮ ಊರಲ್ಲಿ ಸಾಸ್ತಾನ ಅಂತ ಒಂದು ಹಳ್ಳಿ ಪ್ರದೇಶ. ನಾನು ಸಣ್ಣದಿರುವಾಗ ಹಾಡ್ತಿದ್ದೆ. ಸಣ್ಣದಿರುವಾಗ ಹಾಡಿದರೆ ಅದು ಒಳ್ಳೆಯದಾಗ್ತದೆ, ಅಟ್ರಾಕ್ಷನ್ ಇರ್ತದೆ. ದೊಡ್ಡವರಾದ ಮೇಲೆ ಎಷ್ಟು ಒಳ್ಳೇದು ಹಾಡಿದರೂ ಸಹ ಗುಡ್ ಅಷ್ಟೇ, ಅದು ವೆರಿ ಗುಡ್ ಆಗೋದಿಲ್ಲ. ಅಫ್ಕೋರ್ಸ್ ಎಕ್ಸೆಪ್ಷನ್ ಇದೆ, ಬಟ್ ಜನರಲ್ ಆಗಿ ಹೇಳೋದು, ಸಣ್ಣದಿರುವಾಗಿಂದ ಒಳ್ಳೆ ಹಾಡ್ತಿದ್ದೆ. ಹಾಡುವಾಗ ಬೇರೆಯವರ ಹಾಡು ಕೇಳಬೇಕು. ಇವರೆಲ್ಲ ಬರ್ತಾಯಿದ್ರು, BS ರಾವ್, ರಂಗಪ್ಪಯ್ಯ ಅವರೆಲ್ಲ ಬರ್ತಾಯಿದ್ರು. ಯಾರ್ಯಾರನ್ನೆಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟನ್ನು ಕರ್ಕೊಂಡು ಬರ್ತಾರೆ. ಅವ್ರು ಬಂದರೆ ನಮಗೊಂದು ದೊಡ್ಡ ವಿಷಯ. ಬಂದ ಕೂಡಲೇ ನಾವು ಕೂತ್ಕೊಂಡು ಕೇಳೋದು. ನಮ್ಗೆ ಆವಾಗ ಕರೆಕ್ಟ್ ಒಂದು ಚಡ್ಡಿ ಎಲ್ಲ, ಹರಕುಲು ಚಡ್ಡಿ ಎಲ್ಲ ಕರೆಕ್ಟ್ ವ್ಯವಸ್ಥೆ ಇರಲಿಲ್ಲ ಆವಾಗ. ಬಟ್ ಸಂಗೀತದ ಈ ಅಭಿಮಾನ ಮತ್ತು ಒಂದು ಅಭಿರುಚಿ ಇದೆಯಲ್ಲ, ಅದು ದೇವರು ಕೊಡುವಂಥದ್ದು. ಅದು ಅದನ್ನೆಲ್ಲ ಕೇಳಿ ನಾವು ದೊಡ್ಡದಾಗ. ಅವರು ವಯಲಿನ್ ನುಡಿಸ್ತಾ ಇದ್ರು ಆವಾಗ. ಈಗ ಸಹ ವಯಲಿನ್ ನುಡಿಸ್ತಾರೆ, ತಬಲಾ ಸಹ ನುಡಿಸ್ತಾರೆ ಅವರು. ಸೊ ನಾನು ಯಾಕೆ ಹೇಳಿದ್ದೇನೆ ಅಂತ ಹೇಳಿದರೆ, ಅಷ್ಟು ಅವರು ಸಾಧನೆ ಮಾಡಿದರೂ ಸಹ, ಮಣಿಪಾಲ ಒಂದು ಅಕಾಡೆಮಿದ ರಿಜಿಸ್ಟ್ರಾರ್ ಆದರೂ ಸಹ ಅವ್ರು ಯಾವತ್ತೂ ಅದು ಯಾವುದೇ ಒಂದು ನಾನೊಂದು ಘನಸ್ಥಿಕೆ ಇದೆ ಅಂತ ಅದನ್ನು ತೋರಿಸ್ಕೊಂಡಿಲ್ಲ. ನಾವು ಅದನ್ನೆಲ್ಲ ನೋಡಿ ನಾವು ಕಲಿಯೋದು. ನಮ್ಮನ್ನು ನೋಡಿ ಇನ್ನೊಬ್ಬರು ಕಲಿಬೇಕು. ಉದ್ದೇಶವೇ ಯಾವಾಗಲೂ ಹಾಗೆ. ಸೊ ನಾನು ಎಲ್ಲರಿಗೂ ಹೇಳ್ತಾ ಇರೋದೇನೆಂದರೆ, ಎಲ್ಲಿಯೇ ನೀವು ಹೋಗಿ ಬಿ ಸೈಲೆಂಟ್, ಅಬ್ಸರ್ವ್ ಆ್ಯಂಡ್ ಇಂಬೈಬ್ ಸೋ ಮೆನಿ ಥಿಂಗ್ಸ್. ಅದನ್ನು ನಿಮ್ಮದಾಗಿ ಮಾಡಿಕೊಳ್ಳಿ, ಅದರ ಅಭಿರುಚಿ ಬೆಳೆಸ್ಕೊಳ್ಳಿ. ಅವಾಗ ನಿಮಗೆ ಖುಷಿ ಆಗ್ತದೆ. ಒಂದು ಖುಷಿ ಇರುವ ಮನಸ್ಸಿನ ಸಾಧನೆ ಇದೆ ಅಲ್ಲ, ಅದಕ್ಕೆ ಆ ಎತ್ತರಕ್ಕೆ ಒಂದು ಎಂಡ್ ಇಲ್ಲ. ಪುನಃ ಹೇಳ್ತೇನೆ, ಖುಷಿಯಾದ ಮನಸ್ಸಿನ ಆ ವ್ಯಕ್ತಿತ್ವದ ಸಾಧನೆ ಇದೆಲ್ಲ, ಅದಕ್ಕೆ ಎಂಡ್ ಇಲ್ಲ. ಎಷ್ಟೂ ಸಾಧನೆ ಮಾಡಲಿಕ್ಕಾಗ್ತದೆ. ಅಂಥ ಸಾಧನೆಗಳು ನೀವೆಲ್ಲ ಮಾಡಬೇಕು. ಅಂಥ ಸಾಧನೆಗಳು ಮತ್ತು ಸಂಗೀತದ ಸಾಧನೆಯನ್ನು ನೀವೆಲ್ಲರೂ ನಮ್ಮ ಧ್ಯಾನ ಸಂಗೀತ ಅಕಾಡೆಮಿ ಕಲಾ ಟ್ರಸ್ಟ್ ಅದರ ಮುಖಾಂತರ ಅಮಿತ್ ಕುಮಾರ್ ಅವರ ನೇತೃತ್ವದಲ್ಲಿ ಅದನ್ನು ಇನ್ನೂ ಎತ್ತರೆತ್ತರಕ್ಕೆ ಏರುವಲ್ಲಿ ನೀವು ಎಲ್ಲರೂ ಭಾಗವಹಿಸಬೇಕು. ಮತ್ತು ದೇವರವರಿಗೆ ಒಳ್ಳೆಯ ಶಕ್ತಿ ಕೊಡಬೇಕು. ಹುಮ್ಮಸ್ಸು ಇನ್ನೂ ಜಾಸ್ತಿ ಆಗಬೇಕು. ಅವರ ಟೀಮ್ ದೊಡ್ಡದಾಗಬೇಕು. ಯಾಕಂತೇಳಿದರೆ, ಇಫ್ ಯು ವಾಂಟ್ ಟು ವಾಕ್ ಫಾಸ್ಟ್, ಯು ವಾಕ್ ಎಲೋನ್. ಬಟ್ ಇಫ್ ಯು ವಾಕ್ ಫಾರ್ ಎ ಲಾಂಗ್ ಡಿಸ್ಟೆನ್ಸ್, ಯು ಟೇಕ್ ಸೋ ಮೆನಿ ಪೀಪಲ್ ಟುಗೆದರ್, then you will not come to know the tiredness.
ನಿಮಗೆಲ್ಲರಿಗೂ ಒಳ್ಳೆಯ ಸಾಮರಸ್ಯ ಬರಲಿ, ಹುಮ್ಮಸ್ಸು ಬರಲಿ, ದೇವರು ಶಕ್ತಿ ಕೊಡಲಿ. ಮತ್ತು ಎಲ್ಲರೂ ಭಾಗವಹಿಸುವಾಗ ತನು ಮನ ಧನ ಎಲ್ಲ ರೀತಿಯಲ್ಲಿ ನೀವು ಭಾಗವಹಿಸಿ. ಸಂಗೀತ ಎತ್ತರಕ್ಕೇರ್ತದೆ, ನಿಮ್ಮ ಅಭಿರುಚಿ ಒಳ್ಳೆಯದಾಗ್ತದೆ, ನಿಮ್ಮ ಮನಸ್ಸು ಒಳ್ಳೆಯದಾಗ್ತದೆ. ಅದರಿಂದ ನೀವೊಂದು ಸಮಾಜಕ್ಕೆ ಆಸ್ತಿ ಆಗ್ತೀರಿ, ದೇಶಕ್ಕೆ ಆಸ್ತಿ ಆಗ್ತೀರಿ. ಹಾಗೆ ಆಗಲಿ ಅಂತ ದೇವರ ಹತ್ರ ಬೇಡ್ಕೊಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಸಂಪೂರ್ಣ ಕುಂಭೋ ನಕರೋತಿ ಶಬ್ದಂ ಅರ್ಧೋ ಘಟೋ ಘೋಷಮುಪೈತಿ ನೂನಂ ವಿದ್ವಾಂಕುಲೀನೋ ನಕರೋತಿ ಗರ್ವಂ ಗುಣೈರ್ವಿಹೀನಾ ಬಹುಜಲ್ಪಯಂತಿ ಅಂತ ಹೇಳಿ ಒಂದು ಶ್ಲೋಕ ಇದೆ. ಶ್ರೀಯುತ ನರೇಂದ್ರ ನಾಯಕರು ಯಾವತ್ತೂ ಸಂಪೂರ್ಣ ಕುಂಭದ ಹಾಗೆ ಜಾಸ್ತಿ ಜಲ್ಪತನ ಇಲ್ಲ, ಆದರೆ ಏನು ಹೇಳಬೇಕು ಅದನ್ನು ಮುಟ್ಟು ಹಾಗೆ ಹೇಳುವಂಥದ್ದು. ಇದಕ್ಕಾಗಿಯೇ ನಾವು ಇದೆಲ್ಲ ಯೋಗ. ಯಾಕಂತ ಹೇಳಿದರೆ ಇಲ್ಲದಿದ್ದರೆ ಬಹಳ ದೀರ್ಘವಾಗಿ ಮಾತಾಡಿದ್ರು ಹೊಕ್ಕುವುದಿಲ್ಲ. ಎಷ್ಟು ಹೊಕ್ಕಬೇಕು ಅಷ್ಟನ್ನು ಹೇಳಿದ್ದಾರೆ. ಧನ್ಯವಾದಗಳು ಗುರುಗಳೇ. ಇದೀಗ ನಮ್ಮ ಮತ್ತೋರ್ವ ಅತಿಥಿ ಶ್ರೀಯುತ ಟಿ ಕೆ ನಾಗರಾಜರವರು ನಮ್ಮನ್ನುದ್ದೇಶಿಸಿ 2 ಮಾತಾಡಬೇಕಾಗಿ ವಿನಂತಿ. ಪುಸ್ತಕ ದೊಡ್ಡದಿದೆ, ಆದರೆ ಏನು ಪೇಜ್ ಮಾತ್ರ ಒಂದೇ ಪೇಜ್ ಅಷ್ಟೇ. ಕಾರ್ಯಕ್ರಮದ ಉದ್ಘಾಟಕರಾದಂಥ ಶ್ರೀಯುತ ಕೃಷ್ಣಮೂರ್ತಿ ಭಟ್, ಅತಿಥಿಗಳಾದ ಶ್ರೀ ವೀರೇಶ್ ಬಡಿಗೇರ್, ಪ್ರೊಫೆಸರ್ ಸರ್ ನರೇಂದ್ರ ನಾಯಕ್, ಡಾಕ್ಟರ್ ಪ್ರಸಾದ್ ಆಚಾರ್ಯ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಕಲಾವಿದರಿಗೂ ಸಭಿಕರಿಗೂ ನಮಸ್ಕಾರಗಳು. ಪ್ರೊಫೆಸರ್ ಸರ್ ಒಂದು ವಿಷಯ ಹೇಳಿದ್ದಾರೆ. ಅವರು ತಮ್ಮ ಅಕಾಡೆಮಿ ಹೊರತಾಗಿ ಈ ಒಂದು ಕಾರ್ಯಕ್ರಮ ಬಂದು ಹೇಳ್ತಾ ಇರೋದು. ನಂದು ಸ್ವಲ್ಪ ವ್ಯತ್ಯಾಸ ಇದೆ. ನಾನು MRPLನ ವತಿಯಿಂದ 1-2 ನಿಮಿಷ ಮಾತಾಡಿ ನಂತರ ವೈಯಕ್ತಿಕ ಸಂಬಂಧವನ್ನು ಸಂಗೀತ ಜೊತೆಗೆ ಅದನ್ನು ಕೂಡ ಹೇಳ್ತೀನಿ. MRPL ಈ ಒಂದು ಕಾರ್ಯಕ್ರಮದ ಸಹಪ್ರಾಯೋಜಕರು. ಅದು ಕರ್ನಾಟಕದಲ್ಲಿ ಮತ್ತು ದೇಶದ ಉದ್ದಗಲಕ್ಕೂ ಕೂಡ ಅನೇಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಮತ್ತು ಆರೋಗ್ಯ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಇಂಥ ಹಲವಾರು ಕ್ಷೇತ್ರಗಳಲ್ಲಿ ಸಣ್ಣ ಸಣ್ಣ ಕಾರ್ಯಕ್ರಮಗಳಾದರೂ ಕೂಡ ಅದನ್ನು ಆ ನೆಲ ಜಲದ ಇಂಪಾರ್ಟೆನ್ಸ್, ಅದರ ವಿಶೇಷತೆಯನ್ನು ಅರಿತು ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಇದಕ್ಕೊಂದು ಸಣ್ಣ ಉದಾಹರಣೆ ಧ್ಯಾನ ಸಂಗೀತ ಅಕಾಡೆಮಿ. ಹಲವಾರು ವರ್ಷಗಳಿಂದ MRPL ಇದರಲ್ಲಿ ತೊಡಗಿಸಿಕೊಂಡಿದೆ. ಈ ರೀತಿಯ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದೆ. ಇದು ಸಂಸ್ಥೆ ವತಿಯಿಂದ ನಾನೊಂದು ಮಾತು. ವೈಯಕ್ತಿಕವಾಗಿ ಪ್ರತಾಪ್ ಇದ್ದಾರೆ, ದೇವೇಂದ್ರ ನಾಯಕ್ ಇದ್ದಾರೆ, ಅಮಿತ್ ಅವರು ಈ ಧ್ಯಾನ ಸಂಗೀತ ಅಕಾಡೆಮಿಯನ್ನು ಅತ್ಯಂತ ಯಶಸ್ವಿಯಾಗಿ, ಯಾಕೆಂದರೆ ಒಂದು ಸಂಸ್ಥೆನ ನಡೆಸೋದು ಅಷ್ಟು ಸುಲಭ ಅಲ್ಲ. ಆ ಕಾರ್ಯಕ್ರಮಗಳದ್ದು ಮತ್ತು ಅದು ಶಿಶುವಾಗಿದ್ದಾಗ ಅದನ್ನು ಪಾಲಿಸೋದು ಅಷ್ಟು ಸುಲಭ ಅಲ್ಲ. ಈಗ ಒಂದು 7 ವರ್ಷಗಳು ಅದು ನಿರಂತರವಾಗಿ ಅದು ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಿದೆ ಅಂದರೆ ಅದರ ಒಂದು ಮಹತ್ವ ಮತ್ತು ಜನಗಳ ಮತ್ತು ಅದರಲ್ಲಿರುವಂಥ ಸಂಸ್ಥಾಪಕರಾಗಲಿ, ಕೈ ಜೋಡಿಸಿರುವಂತಹ ಎಲ್ಲ ಸಹಭಾಗಿತ್ವವನ್ನು ಪಡೆದಿರುವಂಥ ಎಲ್ಲ ವ್ಯಕ್ತಿಗಳು ಅತ್ಯಂತ ಕಠಿಣ ಶ್ರಮದಿಂದ ಇದನ್ನು ಮೇಲೆ ತಂದಿರಬೇಕು. ಈಗ ಅದು ತನ್ನ ಬೇರು ಎಲ್ಲ ಬಿಟ್ಟು ಚೆನ್ನಾಗಿ ಬೆಳೀತಾ ಇದೆ. ಹೀಗೆ ಅದು ಇದೇ ರೀತಿ ಯಶಸ್ವಿ ಆಗಲಿ. ಸಂಗೀತ ಪ್ರೋತ್ಸಾಹವನ್ನು ನಿರಂತರವಾಗಿ ಹೀಗೆ ಕೊಡುಗೆ ನೀಡ್ತಾ ಇರಲಿ. ಯಾಕೆಂದರೆ ನಾನು ಕೂಡ ಸಾರ್ ಹೇಳಿದರು ದೊಡ್ಡವರಾದ್ಮೇಲೆ ಹಾಡಬೇಡಿ ಅಂತ. ಅದು ನನಗೆ ಖಂಡಿತ ಅದು ಅಪ್ಲೈ ಆಗುತ್ತೆ. ಅಲ್ಲಿ ಆ ಕಡೆ ಪಕ್ಕದಲ್ಲಿದ್ದಾರೆ ಅವರು, ಅದರಲ್ಲಿ ಸಾಧನೆಯ ಮೇರು ಪರ್ವತವನ್ನು ಹತ್ತಿರುವಂಥವರು. ಆ ಮಗು ಬಹಳ ಚೆನ್ನಾಗಿ ಆಡ್ತು. ಇಫ್ ಯು ಬಿಲೀವ್ ಮೀ, ಐ ಮೀನ್ ಆ ಆಲಾಪನೆಯ ವಿಸ್ತಾರ ರಿಯಲಿ ಇಟ್ ವಾಸ್ ವೆರಿ ನೈಸ್. ಆ ಆಲಾಪನೆ ಮುಲ್ತಾನಲ್ಲಿ ಹಾಡಿರುವಂತಹದ್ದು ಭಾಳ ಚೆನ್ನಾಗಿ ಬಂದಿದೆ. ಸೊ ಅದನ್ನು ನೋಡೇ ನಾನು ಮತ್ತೆ ಅದನ್ನು ತಾನೇ ಗುರುತಿಸ್ಕೊಂಡೆ. ಯಾವಾಗ ಆ ಮಕ್ಕಳ ಒಂದು ಹಾಡೋದಾಗಿರ್ಬೇಕಾದ್ರೆ ಅದು ಇಮ್ಮಿಡಿಯೇಟ್ ಅದರ ಲೋಕಕ್ಕೆ ಬೇರೆಯೇ ಕರ್ಕೊಂಡು ಹೋಗುತ್ತೆ. ಮತ್ತು ಸಾಧನೆಯ ಮೇರು ಪರ್ವತನ ದಾಟಿದವರು ಪಂಡಿತ್ ಜಸರಾಜ್ ಅವರದ್ದು ಸೆಟರಿ, ಕಾರ್ಪೊರೇಷನ್ ಬ್ಯಾಂಕ್ ಸೆಟರಿ ಸೆಲೆಬ್ರೇಷನ್ ಆಗಬೇಕಾದ್ರೆ ಇಲ್ಲೊಂದು ಆಗಿತ್ತು. ಪ್ರತಾಪ್ ಅದರಲ್ಲಿ ಇದ್ರೂ ಅಥವಾ ಏನೋ ಗೊತ್ತಿಲ್ಲ, ನಾನು ಕಾರಂತು. ದೇವರ ಅಥವಾ ಒಂದು ಅನುಭೂತಿಯ ಒಂದು ಅನಾವರಣ ಆಗಬೇಕಾಗಿತ್ತು ಅಂದರೆ ಯಾರಾದರೂ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ಬೋದು. ಅವತ್ತು ಸ್ವತಃ ನಮಗೆ ಆಗಿರುವಂಥ ಅನುಭವ. ಆ ವ್ಯಕ್ತಿ ನಮ್ಮನ್ನು
ಆ ದೇವಲೋಕಕ್ಕೆ ಕರ್ಕೊಂಡು ಹೋಗಿ ತೂಗಾಡಿಸಿ ಓಲೈಸಿ ವಾಪಸ್ ತಂದರು, ಭೂಮಿಗೆ ಬಿಟ್ಟರು. ಸೊ ಅಂಥ ಮಹಾನ್ ಸಂಗೀತ ಅಷ್ಟು ಸುಲಭ ಅಲ್ಲ. ಸಂಗೀತ ಮತ್ತು ಒಲಿದ್ರೆ ಮಾತ್ರ ಅದರ ಪ್ರಪಂಚನೇ ಬೇರೆ. ಅದರಲ್ಲಿ ತೇಲಾಡ್ತಾ ಅದರ ಪ್ರಪಂಚ ಅನುಭವಿಸ್ತಾ ಇದ್ದರೆ ಅದು ಅಗಾಧವಂಥ ಸಂತೋಷವನ್ನು ಕೊಡುತ್ತೆ. ಈ ಸಣ್ಣ ಸಣ್ಣ ನಕ್ಷತ್ರಗಳು ಈಗಲೇ ಉದಯೋನ್ಮುಖ ಒಂದು ಮಕ್ಕಳು ಇದರಲ್ಲಿ ಕಾಣ್ತಾ ಇದ್ದೀವಿ. ಮತ್ತು ನಿಮಗೆ ಶುಭ ಹಾರೈಕೆಗಳು. ಧ್ಯಾನ ಸಂಗೀತ ಅಕಾಡೆಮಿ ಇದೇ ರೀತಿ ಮುಂದುವರಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಸಾಮಾನ್ಯವಾಗಿ ಸಂಸ್ಥೆಗಳಿಂದ ರೆಪ್ರೆಸೆಂಟೇಷನ್ ಆಗಿ ಬರುವವರು ಕನ್ನಡ ಮಾತಾಡುವುದೇ ಕೆಲವು ಸಲ ಕಷ್ಟಕರ, ಕೇಳಿದ್ದೇವೆ ಬಹಳಷ್ಟು ಕಡೆಗಳಲ್ಲಿ. ನಮ್ಮ ಇವತ್ತಿನ ರೆಪ್ರೆಸೆಂಟೇಟಿವ್ ಹಾಗಲ್ಲ, ಬಹಳ ಸ್ಫುಟವಾಗಿ ಸ್ಪಷ್ಟವಾಗಿ ಅವರ ವಿಷಯಗಳನ್ನು ಹೇಳಿದ್ದಾರೆ. ಧನ್ಯವಾದಗಳು ನಾಗರಾಜ್ ಸರ್ ಅವರಿಗೆ. ಇದೀಗ ಮತ್ತೊಬ್ಬ ಸಂಗೀತದ ಅಭಿಮಾನಿ, ನಮ್ಮ ಪರಿಸರದ ಆಯುರ್ವೇದದ ವಿಷಯ ಬಂದಾಗ ಪ್ರಸಾದ್ ಅವರ ಆಚಾರ್ಯರನ್ನು ಹೋಗಿ ಭೇಟಿಯಾಗಿ ಅಂತೇಳಿ ಹೇಳುವಂಥದ್ದು. ಹಾಗಾಗಿ ನೀವು 2 ಮಾತುಗಳನ್ನು ಆಡಬೇಕಂಥೇಳಿ ವಿನಂತಿಸ್ಕೊಳ್ತಾ ಇದ್ದೇವೆ. ಇಲ್ಲಿರುವ ಕಲಾದೇವತೆಗೆ ವಂದಿಸುತ್ತಾ, ಸಭೆಯಲ್ಲಿರುವಂಥದ್ದೆಲ್ಲ ಸಭಾಧ್ಯಕ್ಷರಿಗೆ ನನ್ನ ಹೃತ್ಪೂರ್ವಕ ವಂದನೆಯನ್ನು ತಿಳಿಸುತ್ತಾ, ಇಲ್ಲಿ ನೆರೆದಿರುವಂಥ ಎಲ್ಲ ಸಾಧಕರಿದ್ದಾರೆ ಮತ್ತು ಕಲಾಭಿಮಾನಿಗಳಿದ್ದಾರೆ, ಎಲ್ಲರಿಗೆ ಸಹ ನಾನು ವಂದಿಸುತ್ತಾ, ಇವತ್ತಿನ ದಿನ ನನಗೆ ನನ್ನ ಸ್ನೇಹಿತರಾದ ಅಮಿತರವರು ಈ ಕಾರ್ಯಕ್ರಮಕ್ಕೆ ಕರೆದಿದ್ದು ಬಹಳ ಸಂತೋಷ ಆಯಿತು. ಯಾಕಂತ ಹೇಳಿದರೆ ನಮ್ಮದು ಇಬ್ಬರದು ಸ್ನೇಹಿತೆ ಬಹಳ ವರ್ಷದಿಂದ ಇದೆ. ಕ್ಲಿನಿಕ್ಗೆ ಬರ್ತಾಯಿದ್ರು, ನಾವು ಇದೇ ಸಂಗೀತದ ಬಗ್ಗೆ ಚರ್ಚೆ ನಡೀತಾ ಇತ್ತು ನಮ್ಮದು. ಇವತ್ತು ನಾನಿಲ್ಲಿ ನೋಡುವಾಗ ಒಂದು ವಿಷಯ ನನಗೆ ಗೊತ್ತಾಯಿತು ಅಂತ ಹೇಳಿದರೆ, ಇಲ್ಲಿ ಶಿಷ್ಯರನ್ನು ತಯಾರು ಮಾಡೋದಕ್ಕಿಂತ ಗುರುವನ್ನು ತಯಾರಾಗ್ತಾ ಇದೆ ಅಂಥೇಳಿ. ಯಾಕಂದರೆ ಮಕ್ಕಳಲ್ಲಿ ಒಂದು ತತ್ವದಲ್ಲಿ ಒಂದು ಹಂತದಲ್ಲಿ ಬರುವಾಗ ಸಾಧನೆ ಅದು ಗುರುವಿಂದ ದೀಕ್ಷೆಯಾಗಿ ಶಿಷ್ಯನಿಗೆ ಸಿಗಬೇಕು, ಅದು ನಡೀತಾ ಇದೆ ಇಲ್ಲಿ. ಅದರ ಜೊತೆಗೆ ಅವರಲ್ಲಿರುವಂತಹ ವಿಶಾಲವಾದಂಥ ಅವರಲ್ಲಿರುವಂಥ ಗುಣ ಮತ್ತು ವಿದ್ಯಾರ್ಥಿಗಳಲ್ಲಿ ಅದು ಹೆಚ್ಚಾಗಿ ಅದು ಪ್ರಬಲವಾಗಿ ಆಗಬೇಕು ಅಂತೇಳಿ ಅವರ ಇದಿದೆ. ಆ ಆಶಯದಿಂದ ಅವರು ಎಲ್ಲರಿಗೆ ಸಹ ಒಳ್ಳೆಯ ರೀತಿಯಲ್ಲಿ ಕಲಿಸ್ತಾ ಇದ್ದಾರೆ. ಮತ್ತು ಈ ಕಲಾ ವಿಷಯದ ಬಗ್ಗೆ ನಾನು ಹೇಳುವುದಾದರೆ, ನಾನು ಅಂದರೆ ನಮ್ಮದು ಕಲರಿ ಈ ಮಾಧ್ಯಮದಿಂದ ಸಿದ್ಧಾವರ್ಮ ಕಲರಿಯ ಒಂದು ವಿದ್ಯೆ ಇದು. ಅದೇ ರೀತಿ ಈ ಕಲಾ ಮಾಧ್ಯಮದಲ್ಲಿ ಏನಂತ ಹೇಳಿದರೆ, ಗಂಗಾ ಯಮುನಾ ಸರಸ್ವತಿ ಅಂತ ಹೇಳ್ತೇವೆ ನಾವು. ಇಡ, ಪಿಂಗಳ ಮತ್ತು ಸುಷುಮ್ನ ನಾಡಿ, ಈ ಸ್ವರನಾಡಿಗಳಲ್ಲೇ ಉಂಟಾಗುವಂಥದ್ದು ಸ್ವರ. ಈಗ ಇವತ್ತಿನ ದಿನ ಶುಕ್ರವಾರ, ಈಗ ಪಿಂಗಳ ನಾಡಿ ನಡಿಬೇಕು, ನಮ್ಮದು ಬಲನಾಡಿ ನಡಿಬೇಕು. ಯಾವಾಗ ಆ ಬಲನಾಡಿಯಲ್ಲಿ ನಾನು ನಡೀತಾ ಇದೆ, ಅದು ಪ್ರಕೃತಿಗೆ ಮತ್ತು ನಮ್ಮ ಶರೀರಕ್ಕೆ ಇದು ಪೂರಕವಾಗಿರಬೇಕು. ಆವಾಗ ಅದು ನಮ್ಮದು ಅಮೃತ ಕಲೆ ಅಂತ ಹೇಳ್ತೇವೆ. ಅದೇ ನಾವು ಉಲ್ಟಾವಾಗಿ ಬೇರೆ ನಾಡಿಯಲ್ಲಿ ಹರಿತಾ ಇದ್ರೆ ಅದು ವಿಷಕಲೆ. ಆ ಸಮಯದಲ್ಲಿ ಯಾವುದು ನಮಗೆ ಹಾಡಲಿಕ್ಕೆ ಆಗುವುದಿಲ್ಲ, ಅಥವಾ ನಾವು ಏನನ್ನು ಮಾಡಲಿಕ್ಕೆ ಆಗುವುದಿಲ್ಲ, ರೋಗಗ್ರಸ್ತರಾಗ್ತೇವೆ. ಈ ರೀತಿ ಇದೆ. ಆ ಒಂದು ವಿಷಯದಲ್ಲಿ ಹೇಳುವಾಗ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಂದರೆ ಸಂಗೀತದ ಬಗ್ಗೆ ವಿದ್ಯೆಯನ್ನು ಕಲಿಸುವ ಜೊತೆಗೆ ಸಂಗೀತದ ಪ್ರಸಾರ ಆಗ್ತಾ ಇದೆ. ಇದು ಬಹಳಷ್ಟು ಖುಷಿ ಕೊಡ್ತಾ ಇದೆ ನನಗೆ. ಇದಕ್ಕೆ ಇಷ್ಟನೇ ಹೇಳಿ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ಸಂಗೀತ ಮತ್ತು ವೈದ್ಯಕೀಯ ಈ ವಿಷಯ ಕೊಟ್ಟರೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಹೇಳಬಹುದಾದಷ್ಟು ವಿಷಯಗಳನ್ನು ಸಂಗ್ರಹಿಸಿರುವಂಥ ವಿಷಯಗಳು ತಿಳಿದಿರುವಂತಹ ಪ್ರಸಾದ್ರವರು ನಮ್ಮ ಕಾರ್ಯಕ್ರಮಕ್ಕಾಗಿ ಚುಟುಕಾಗಿ ನಮ್ಮ 2 ಮಾತುಗಳನ್ನು ಹೇಳಿದ್ದಾರೆ. ಆಚಾರದಿಂದ ಆದರ್ಶವನ್ನು ಬೋಧಿಸುವವನೇ ಆಚಾರ್ಯ. ಭೀಷ್ಮಾಚಾರ್ಯರು ಹಾಗೆ ಆಚಾರ್ಯರು, ನಮ್ಮವರು 2 ರೀತಿಯಿಂದಲೂ ಆಚಾರ್ಯರು. ಧನ್ಯವಾದಗಳು ಪ್ರಸಾದ್ ಆಚಾರ್ಯರವರಿಗೆ. ಇದೀಗ ಕಾರ್ಯಕ್ರಮದ ಪ್ರಧಾನ ಹಂತ, ಶ್ರೀಯುತ ಕೃಷ್ಣಮೂರ್ತಿ ಭಟ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇದೀಗ ನಡೆಯಲಿಕ್ಕಿದೆ. ನಮ್ಮ ಸ್ವಯಂ ಸೇವಕರು ದಯವಿಟ್ಟು ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡಬೇಕು. ಸನ್ಮಾನ ಕಾರ್ಯಕ್ರಮದಲ್ಲಿ ಉಳಿದ ಅತಿಥಿಗಳು ಕೂಡ ಭಾಗವಹಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ವಿದ್ವಾನೇವ ವಿಜಾನಾತಿ ವಿದ್ವಜ್ಜನ ಪರಿಶ್ರಮಂ ನ ಹಿ ವಿಂಧ್ಯ ವಿಜಾನಾತಿ ಗುರುವೀಂ ಪ್ರಸವವೇದನಾಮ್ ಅಂತ ಹೇಳ್ತಾರೆ. ಒಬ್ಬ ವಿದ್ವಾಂಸನಾಗುವುದಕ್ಕೆ ಎಷ್ಟು ಕಷ್ಟಕರವಾಗಿದೆ ಅದಂತ ಹೇಳೋದು ವಿದ್ವಾಂಸರಿಗೆ ತಿಳಿದಿರುವಂಥದ್ದು. ಸಾಮಾನ್ಯರು ಅದನ್ನು ತಿಳಿದುಕೊಳ್ಳುವ ಪ್ರಯತ್ನಕ್ಕೂ ಹೋಗಬಾರ್ದು. ಯಾಕಂತ ಹೇಳಿದರೆ ತಾನಾಗಿ ಎಷ್ಟು ಪ್ರಯತ್ನವನ್ನು ಪಡ್ತೇವೆ ಅದರದ್ದೇ ಫಲವನ್ನು ನಾವು ಉಣ್ಣುವಂಥದ್ದು. ಅಂತಹ ಒಬ್ಬ ವಿಶೇಷ ವಿದ್ವಾಂಸರು ನಮ್ಮೊಂದಿಗೆ ಇರುವುದು ನಮ್ಮ ಯೋಗ. ಇದೀಗ
ಶ್ರೀಯುತ ಪ್ರೇಮನಾಥ್ ಆಚಾರ್ಯ ಅವರು ಅವರ ಸಾಧನೆಗಳನ್ನು ಓದಿ ಹೇಳಲಿಕ್ಕಿದ್ದಾರೆ. ಅದರೊಂದಿಗೆ ಸನ್ಮಾನವೂ ಕೂಡ ನಡಿಬೇಕು ಅಂತ ಹೇಳ್ತಾ ಇದ್ದೇನೆ. ಅತಿಥಿಗಳೆಲ್ಲರೂ ಸೇರಿ ಅವರನ್ನು ಸನ್ಮಾನಿಸಬೇಕು. ಶ್ರೀಯುತರು ವೇದಿಕೆಯ ಮುಂಭಾಗದ ಆಸನಕ್ಕೆ ಅವರನ್ನು ಶ್ರೀಯುತ ಅಮಿತ್ ಕುಮಾರ್ ಅವರು ಕರ್ಕೊಂಡು ಬರಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಸನ್ಮಾನ ಪತ್ರ. ಡಾಕ್ಟರ್ ಕೃಷ್ಣಮೂರ್ತಿ ಭಟ್ ಬೊಮ್ಮನಹಳ್ಳಿ ನಾದ ಪ್ರಪಂಚದ ಸಂಸ್ಕಾರ ಸಂಸ್ಥೆಗೂ ಎರಡನ್ನೂ ಬಾಲ್ಯದಲ್ಲೇ ಮೈಗೂಡಿಸಿಕೊಂಡವರು. ಹುಟ್ಟೂರು ಯಲ್ಲಾಪುರ ತಾಲೂಕಿನ ಹಾಸಣಗಿ ಗ್ರಾಮದ ಬೊಮ್ಮನಹಳ್ಳಿ. 12 ವರ್ಷಗಳ ಕಾಲ ಶ್ರೀಪಾದ ಹೆಗಡೆ, ಪಂಡಿತ್ ಗಣಪತ ಭಟ್ ಹಾಸಣಗಿ, ಪದ್ಮಭೂಷಣ ಪಂಡಿತ್ ಬಸವರಾಜ ರಾಜಗುರು ಇವರಲ್ಲಿ ಗುರುಕುಲ ಶಿಷ್ಯ ಪದ್ಧತಿಯನ್ನು ಸ್ವೀಕರಿಸಿದವರು. ಆಂಗ್ಲ ಭಾಷೆಯಲ್ಲಿ ಪದವಿ, ಸಂಗೀತ ರತ್ನ, MA ಮ್ಯೂಸಿಕ್. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಾಸ್ತ್ರೀಯ ಸಂಗೀತ ಬೆಳವಣಿಗೆಗೆ ಇದರ ಮಹಾಪ್ರಬಂಧಕ್ಕೆ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಇವರಿಂದ PhD ಪದವಿಯನ್ನು ಕೂಡ ಪಡೆದಿದ್ದಾರೆ. ಪ್ರಸ್ತುತ MM ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯ ಇಲ್ಲಿ ಸಂಗೀತ ಮತ್ತು ನೃತ್ಯ ವಿಭಾಗದ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸುತ್ತಾ ಇದ್ದಾರೆ. 1993ರ ಅಖಿಲ ಭಾರತ ಯುವ ಉತ್ಸವದಲ್ಲಿ ಸಂಗೀತ ಸಾಧನೆಗಾಗಿ ಚಿನ್ನದ ಪದಕದೊಂದಿಗೆ ಗೌರವವನ್ನು ಕೂಡ ಸ್ವೀಕರಿಸಿರುತ್ತಾರೆ. 2016ರ BGS ಸಂಗೀತ ಪ್ರಶಸ್ತಿ, ಪ್ರತಿಷ್ಠಿತ ಗಂಗೂಬಾಯಿ ಹಾನಗಲ್ ಸಂಗೀತ ಪ್ರಶಸ್ತಿ, ಆಲ್ ಇಂಡಿಯಾ ರೇಡಿಯೋ ಧಾರವಾಡ ಮತ್ತು ಕಾರವಾರದಿಂದ ಸಂಗೀತ ಗಾಯನ ಮತ್ತು ಭಾಷಣಗಳ ನಿಯಮಿತವಾದಂತಹ ಪ್ರಸಾರವನ್ನು ಕೂಡ ಮಾಡ್ತಾ ಇದ್ದಾರೆ. ETVಯ ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿ ಭಾಗವಹಿಸಿದ ಅನುಭವವನ್ನು ಕೂಡ ಹೊಂದಿರುತ್ತಾರೆ. ಕೃಷ್ಣ ಮ್ಯೂಸಿಕ್ ಅಕಾಡೆಮಿಯ ಇದರ ನಿರ್ದೇಶಕರು ಹೌದು ಮತ್ತು ವ್ಯವಸ್ಥಾಪಕ ಟ್ರಸ್ಟಿಯೂ ಕೂಡ ಹೌದು. 11ನೇ ಅಂತಾರಾಷ್ಟ್ರೀಯ ಸಸ್ಯಾಹಾರಿ ಉತ್ಸವದಲ್ಲಿ ಶಾಸ್ತ್ರೀಯ ಸಂಗೀತವನ್ನು ನೀಡಿದಂತಹ ಖ್ಯಾತಿಗೂ ಕೂಡ ಇವರದ್ದು. ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ವಿಶ್ವವಿದ್ಯಾಲಯ ಮೈಸೂರಿನ ಅಂಡರ್ ಗ್ರಾಜ್ಯುಯೇಟ್ ಮತ್ತು ಪೋಸ್ಟ್ ಗ್ರಾಜ್ಯುಯೇಟ್ ಪರೀಕ್ಷಾ ಮಂಡಳಿಯ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸುಗಮ ಸಂಗೀತ ಅಕಾಡೆಮಿ ಭದ್ರಾವತಿ ಇವರಿಂದ ಪ್ರತಿಷ್ಠಿತ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಪ್ರಶಸ್ತಿಯನ್ನು ಕೂಡ ಸ್ವೀಕರಿಸಿರುತ್ತಾರೆ. ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಿಂದ ಪ್ರಸ್ತುತ PhD ಮಾರ್ಗದರ್ಶಕರಾಗಿ ನೇಮಕಗೊಂಡು ಹಲವಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್ ಕೃಷ್ಣಮೂರ್ತಿ ಭಟ್ ಬೊಮ್ಮನಹಳ್ಳಿ ಇವರನ್ನು ಧ್ಯಾನ ಸಂಗೀತ ಅಕಾಡೆಮಿ ಕಲಾ ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು ವತಿಯಿಂದ ಗೌರವಿಸಲಿಕ್ಕೆ ತುಂಬ ಸಂತೋಷ ಪಡ್ತೇವೆ. ನಮ್ಮ ಗೌರವವನ್ನು ಸ್ವೀಕರಿಸಿದ ತಮಗೆ ತುಂಬ ಹೃದಯದ ವಂದನೆಗಳು. ಧನ್ಯವಾದಗಳು. ಸನ್ಮಾನವನ್ನು ಸ್ವೀಕರಿಸಿದ ಶ್ರೀಯುತರು ನಮ್ಮನ್ನು ಉದ್ದೇಶಿಸಿ 2 ಮಾತುಗಳನ್ನಾಡಬೇಕು, ಮಾರ್ಗದರ್ಶನ ನೀಡಬೇಕಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲತತ್ಯೇನಂ ತಸ್ಮೈ ಶ್ರೀ ಗುರವೇ ನಮಃ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ಧ್ಯಾನ ಸಂಗೀತ ಅಕಾಡೆಮಿ ಹೆಸರೇ ಹೇಳುತ್ತೆ, ಧ್ಯಾನ, ಮೆಡಿಟೇಷನ್. ನಾವೆಲ್ಲರೂ ಆ ಮೆಡಿಟೇಷನ್ ಮಾಡಿದಾಗ ನಮ್ಮಲ್ಲಿ ಆಗುವಂತಹ ಒಂದು ಬದಲಾವಣೆ ಅದು ಗೊತ್ತಿದ್ದವರಿಗೆ ಎಲ್ರಿಗೂ ಗೊತ್ತಿರುತ್ತೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಇವತ್ತು ಡಾಕ್ಟರ್ ವೀರೇಶ್ ಬಡಿಗೇರವರು ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಬರಬೇಕಿತ್ತು. ನಾನು ಬರಬೇಕಾದ್ರೆ ಅವ್ರು ಬರ್ತಾರೆ ಅಂತಲೇ ಇತ್ತು. ಆ ನಂತರ ಅವರು ಫೋನ್ ಮಾಡಿ ಹೇಳಿದರು ಕಡೆಗೆ ಸರ್. ಆದರೆ ಅವರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆಯಿಂದ ಡಾಕ್ಟರು ಟ್ರಾವೆಲ್ ಮಾಡಬಾರ್ದು ಅಂತ ಹೇಳೋದ್ರಿಂದ ಬರಲಿಲ್ಲ. ಆದರೆ ಇವತ್ತಿನ ದಿನ ಶಿಕ್ಷಕರ ದಿನಾಚರಣೆ.
ಗಣಪತಿ ಉತ್ಸವ, ಈದ್ ಮಿಲಾದ್. ನೋಡಿ, ನಮ್ಮ ದೇಶ ಹಲವು ಭಾಷೆ ಸಂಸ್ಕೃತಿ ನೆಲೆಗಳ ದೇಶ. ನಾವೆಲ್ಲದನ್ನೂ ಗೌರವಿಸ್ತೇವೆ, ಗೌರವಿಸಬೇಕು. ಟು ಲಿವ್, ಲೆಟ್ ಲಿವ್. ನೀನು ಬದುಕು, ಇತರರನ್ನು ಬದುಕ ಕೊಡಬೇಕು ಅಂತ. ನಮ್ಮ ವೀರೇಶ್ ಬಡ್ಗೇರವರು, ಅವರಿಗೆ ಇವತ್ತು ಶಿಕ್ಷಕರ ದಿನಾಚರಣೆಯಾಗಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯವನ್ನು ಕಟ್ಟು ನಿಲ್ಲಿಸಿದ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು, ಅವ್ರ ಮನೆಗೆ ಹೋಗಿ ಅಂಥ ಇದರೊಳಗೂ ಬಿಡಲಿಲ್ಲ. ಅವರು ಹೋಗಿ ತನ್ನ ಗುರುವಿನ ಕಂಡುಕೊಂಡು ಅವರೊಟ್ಟಿಗಿನ ಒಂದು ಫೋಟೋ ನನಗೆ ಕಳಿಸಿದರು. ನನಗೆ ಅಷ್ಟು ತುಂಬಿ ಬಂತು. ಹಂಪಿ ವಿಶ್ವವಿದ್ಯಾಲಯದಲ್ಲಿ ನಾನು PhD ಅಭ್ಯಾಸ ಮಾಡಲಿಕ್ಕೆ ಹೋಗ್ತಾ ಇರಬೇಕಾದ್ರೆ, ಅದು ಒಂದು ಹಾಳಾದ ಹಂಪೆಯಲ್ಲಿ ಒಂದು ಸಣ್ಣ ಗೂಡು. ಅದು ಕಾಲ್ ಫಾರ್ ಆದಾಗ ನಾನು 130 ಗೂಡಿನಲ್ಲಿ ಹಿಂಗೆ ಸರಿಸ್ಕೊಂಡು ಅಲ್ಲಿ ಹೋಗಿ ಅವರನ್ನು ಭೇಟಿಯಾದೆ. ಅಲ್ಲಿಂದ ಸ್ಟಾರ್ಟ್ ಆಯಿತು. ಆದರೆ ಭಾಳ ದೊಡ್ಡ ದೊಡ್ಡ ವಿದ್ವಾಂಸರಿದ್ದರು, ಬಿಳಿಮೆಲ್ಲೆಯವರಂಥವರು, ನಂತರ ಬಹಳ ದೊಡ್ಡ ದೊಡ್ಡ ವ್ಯಕ್ತಿತ್ವದ ನಮ್ಮ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥವರು, ರಿಜಿಸ್ಟ್ರಾರ್ ಆದಂಥವರು ಬಹಳ ಮಂದಿ ಇದ್ದರು. ಮಲ್ಲೇಪುರಂ ಜಿ ವೆಂಕಟೇಶ್, ಅನೇಕರು. ಸೊ ಅಲ್ಲಿ PhD ಇವೆಲ್ಲ ಸ್ಟಾರ್ಟ್ ಆದಾಗ ನಾನು ಹಾಡ್ತಿದ್ದೆ. ಅವ್ರು ಹೇಳ್ತಿದ್ರು, ನೀವು ಮಾತಾಡೋದಕ್ಕಿಂತ ಹೆಚ್ಚಿಗೆ ನಮಗೆ ಗುರುಗಳೇ ಹಾಡೇ ನೀವು ನಮಗೆ ಸಂತೋಷವನ್ನು ನೀಡಬೇಕು. ನಮಗೆ ಮಾತಾಡಿ ಕೇಳಿ ಕೇಳಿ ಸಾಕಾಗೋಗಿದೆ, ನೀವು ಹಾಡೋ. ಸಂಗೀತ ಸಮ್ಯಕ್ ಇತಿ ಗೀತಃ ಸಂಗೀತಃ. ಬಹಳ ನಮ್ಮನ್ನು ನಾವು ಸೋಸಬೇಕು, ನನ್ನನ್ನು ನಾನು ತಿಳಿಯಲು ಬೇಕು, ನನ್ನನ್ನು ತಿಳಿದರೆ ತಿಳುವಳಿಕೆ ಸಾಕು. ಬಹಳ ದೊಡ್ಡ ವಿದ್ಯೆ ಅದು. ಎಲ್ಲದರೊಳಗೂ ಆನಂದ ಇದೆ, ಅದರ ಸಂಗೀತದಲ್ಲಿ ಬ್ರಹ್ಮಾನಂದ. ಅದು ಗೊತ್ತಿದ್ದವರಿಗೆ ಗೊತ್ತೋದು. ಕಲ್ಲು ಸಕ್ಕರೆಯ ರುಚಿ ಅವರಿಗೆ ಗೊತ್ತಂತೆ, ಹಾಗೆ ಹೇಳಿದಾಗೆ. ಈ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ನರೇಂದ್ರ ಎಲ್ ನಾಯ್ಕ್ ಅವರು ಮಂಗಳೂರಿಗೆ ಬಂದಾಗೆಲ್ಲ ನನಗೆ ಆ ಸಂಗೀತವನ್ನು ಅವರು ಇಷ್ಟು ಹಿಗ್ಗಿಸ್ತಿದ್ದಾರಲ್ಲ, ನಾನು ಯಾವಾಗಲೂ ಅದೇ ನೋ ಮ್ಯಾಚ್ ಫಿಕ್ಸಿಂಗ್ ಗೇಮ್ ಇದು. ಅವರನ್ನು ನನಗೆ ಗೊತ್ತು, ರಂಗಪ್ಪಯ್ಯವರು ಎದುರಿಗಿದ್ದಾರೆ, ಹಿರಿಯರು. ಅವರ ಆಶೀರ್ವಾದದಲ್ಲಿ, ಅವರ ಏನು ಸ್ಟೆಪ್ಪನ ಕೆಳಗಡೆ ನಾವೆಲ್ಲ ಓಡಾಡ್ದವರು. ನಾನು ಅಮಿತ್ ಕೇಳಿದ ಕೂಡಲೇ ನನಗೂ ಗೊತ್ತಿರಲಿಲ್ಲ, ಸರ್ ಮತ್ತು ಈ ಸಲ ನೀವು ಹಾಡಬೇಕು. ಹಾಡಿದ ಕೂಡಲೇ ಕಡೆಗೆ ಯಾರಪ್ಪ ಅಂತ ಹೇಳ್ಕೊಳ್ಳೆ, ಹಾರ್ಮೋನಿಯಮ್ ಇದು ಯಾರು ಸರ್ ನೀವು ಹೇಳ್ರಿ ಅಂದರು. ನಾನು ಹೇಳಿದೆ, ಹಾಗಾದರೆ ನನಗೆ ಭಾಳ ವರ್ಷ ಆಯಿತು ರಂಗಪ್ಪಯ್ಯವರು ನೋಡಲೇ ಇಲ್ಲ, ನನಗೆ ಒಂದು ಸಲ ಅವ್ರು ನೋಡ್ಕೋಬೇಕು. ಮತ್ತು ಇವತ್ತು ಎಕ್ಸ್ಪರ್ಟ್ ಮೂಲಕವಾಗಿ ಅದು ದೊಡ್ಡ ಕ್ರಾಂತಿಯನ್ನೇ ಮಾಡಿರುವಂತಹ ನರೇಂದ್ರ ನಾಯ್ಕ್ ಅವರು ಹಿಂದೂಸ್ತಾನಿ ಸಂಗೀತದ ಮಹತ್ವವನ್ನು ತಿಳಿದು ಆ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವಂತಹ ರೀತಿ ಮತ್ತು ಕಲಾವಿದರನ್ನು ಉತ್ತೇಜಿಸಿ ಪ್ರಾರಂಭದಿಂದ ಕೊನೆಯವರೆಗೆ ಅವರು ಹೇಳಿದರು, ತಾನೇ ಯಾರಾಗಿ ಬಂದಿದ್ದೀನಿ ಇಲ್ಲಿ ಅಂತ, ಹೆಂಗೆ ಹೋಗ್ತೇನೆ ಅನ್ನೋದು ಅಂದರು. ಎಲ್ಲರೂ ನಾವು ನಮ್ಮ ಜವಾಬ್ದಾರಿ ಏನು ಅಂತ ತಿಳ್ಕೊಬಿಟ್ರೆ ನಮ್ಮ ಬದುಕೇ ಸುಂದರ. ಹಾಗೆ ಅವರ ಮಗ ಅಂಕುಶ್ ಏನು ಭಾಳ ಅಂಕುಶ್ ಏನು ಹಾಕಿರ್ಲಿಕ್ಕಿಲ್ಲ ಅವರು, ಆದರೂ ಅವನು ಆ ರಕ್ತದ ಮೂಲಕವಾಗಿ ಸಂಗೀತದಲ್ಲಿ ಬಹಳ ದೊಡ್ಡ ಕ್ರಾಂತಿಯನ್ನು ಮಾಡ್ತಿದ್ದಾನೆ. ತನ್ನ ವೃತ್ತಿಯೊಟ್ಟಿಗೆ ಪ್ರವೃತ್ತಿಯಲ್ಲಿ ಸಂಗೀತವನ್ನು ಮಾಡಿಸ್ಕೊಡ್ಸಿದ್ದಾನೆ. ಇದೆಲ್ಲ ನೋಡಿದಾಗ ಏನಾಗತ್ತೆ ನನಗೆ, ವಸುದೈವ ಕುಟುಂಬಕಂ, ಎಲ್ಲ ನಮ್ಮ ಕುಟುಂಬ, ಸಂಗೀತ ಕುಟುಂಬ ದೊಡ್ಡದಾಗ್ತಾ ಇದೆ. ಅದರೊಳಗೆ ನಮ್ಮ ಅಮಿತ್ ಕುಮಾರ್, ಆತ ಅವನಿಗೇನು ದೊಡ್ಡ ಹಿಸ್ಟ್ರಿ ಇಲ್ಲ, ನಮಗೂ ಅಷ್ಟೇ ಭಾಳ ದೊಡ್ಡ ಹಿಸ್ಟ್ರಿಯಿಂದ ಬಂದವರಲ್ಲ. ನಾವೆಲ್ಲ ಒಂದು ಎಲೆಮರೆಯ ಕಾಯಿಯಾಗಿ ಎಲ್ಲ ಎದ್ದು ನಿಂತ್ಕೊಂಡವರು. ಈ ಹೊತ್ತು ಆತ ತನ್ನ ಒಂದು ಧ್ಯಾನ ಸಂಗೀತ ಅಕಾಡೆಮಿ ಅಂಥೇಳಿ ಒಂದು ಒಳ್ಳೆ ಕನಸನ್ನು ಕಂಡು ಅದನ್ನು ಸಾಕಾರ ಮಾಡ್ತಿದ್ದಾನೆ. ಅದನ್ನೆಲ್ಲ ಮುನ್ನಡೆಸಲಿಕ್ಕೆ ಅವನೊಟ್ಟಿಗೆ
ಸರ್ ಹೇಳಿದರು ಹಾಗೆ ಅವರೊಟ್ಟಿಗೆ ನಾವು ಕೂಡ ಇದ್ದೇವೆ. ನೀವು ಎಲ್ಲರೂ ಕೂಡ ಆ ದೊಡ್ಡ ತೇರಿದು, ಆ ತೇರನ್ನು ಎಳಿಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಿದ್ದೇನೆ. ಶ್ರೀ ನಾಗರಾಜ್ ರಾವ್ ಅವರು ಜನರಲ್ ಮ್ಯಾನೇಜರ್ ಆಪರೇಷನ್ MRPL ಇವತ್ತು ನನಗೆ ಪರಿಚಯ ಆದರು. ಸಂತೋಷ ಆಯಿತು ಅವರ ಆ್ಯಕ್ಟಿವಿಟೀಸನ್ನೆಲ್ಲ ಕೇಳಿ. ತುಂಬ ಸುಂದರವಾಗಿ ಮಾತನಾಡಿದ್ದಾರೆ. ಹಾಗೆ ಆಯುರ್ವೇದ ಮತ್ತು ಸಿದ್ಧ ಮರ್ಮದ ಡಾಕ್ಟರ್ ಪ್ರಸಾದ್ ಆಚಾರ್ಯ ಅವರು ಆಯುರ್ವೇದ ಅಂದರೆ ಅದು ನಮಗೆ ಮನೆ ಮದ್ದು ಅಂತ ಹೇಳ್ತೇವಲ್ಲ, ಅದು ಮನೆ ಊಟ, ಮನೆ ಆತಿಥ್ಯ, ಅದರ ಮುಂದೆ ಎಂಥ ದೊಡ್ಡ ರಾಜೋಪಚಾರ ಬಂದರೂ ಈ ಮಟ್ಟವನ್ನು ಅದು ತಲುಪೋದಿಲ್ಲ. ಅವೆಲ್ಲ ಒಂದು ಸ್ವಲ್ಪ ಇದಿರುತ್ತೆ. ಬಟ್ ಹಾಗೆ ಪ್ರಸಾದ್ ಅವರು ನಮ್ಮ ಅಮಿತ್ ಕುಮಾರ್ನ ಫ್ರೆಂಡಾಗಿ ಸಂಗೀತದ ಬಗ್ಗೆ ಅವರು ಚರ್ಚೆ ಮಾಡಿ, ಮತ್ತೊಬ್ಬರು ಇವರು ನಮ್ಮ ಅವಿನಾಶ್ ಹೆಬ್ಬಾರ್ ಅಂತಿದ್ರಲ್ಲ ಸರ್, ಕುಂದಾಪುರದಲ್ಲಿ ಡಾಕ್ಟ್ರವರು, ಪಾಪ ಅವ್ರು ಹೋದರು. ಅವ್ರ ತಂದೆಯವರು ಕೂಡ ಬಹಳ ಸಂಗೀತದ ಬಗ್ಗೆ ಮಾಡ್ತಿದ್ದರು. ಅವ್ರನ್ನೆಲ್ಲ ನೆನಪು ಮಾಡ್ಕೋತೀನಿ ನಾನು. ಅವರ ಮಗ ಆಯಿತು. ನಂತರ ಅಲ್ಲೊಬ್ಬ ಡಾಕ್ಟರ್ ಸಾತಪ್ಪ ಅಂತ. ನನಗೆ ಹೆಂಗಾಯ್ತಂದರೆ ಸಂಗೀತ ಚಿಕಿತ್ಸೆ ಬಗ್ಗೆ ಡಾಕ್ಟರ್ ಕುಸುಮ್ ಸೊರಬ್ ಅಂತ ಅವರು ಸ್ನೇಹಕುಂಜ ಕಾಸರಗೋಡಿನಲ್ಲಿ ಅವರು ಒಂದು ಚಿಕಿತ್ಸೆ ದೊಡ್ಡ ಹಾಸ್ಪಿಟ್ಲ್ ಮಾಡ್ತಾಯಿದ್ರು. ಎಲ್ರಿಗೂ, ಬಡವರಿಗೆ ಎಲ್ರಿಗೂ ಆಗಬೇಕು, ಅವರಿಗೆ ಅವರ ಕರ್ತವ್ಯಗಳನ್ನು, ಅವರ ಬದುಕನ್ನು ಏರಿಸಬೇಕು ಅಂತ 20-25 ಡಾಕ್ಟರ್ಸು ಮತ್ತು ನರ್ಸಸ್ಸು ಎಲ್ಲರೂ ಕೂಡ ಅವರೆಲ್ಲರೂ ಸಂಗೀತ ಕಲಿಬೇಕಿತ್ತು. ನನಗೆ ಟೈಮ್ ಕೊಡ್ತಿದ್ದರು ಅವರು. ನಾನು ಕರೆಕ್ಟಾಗಿ ಟೈಮ್ನಲ್ಲಿ ಹೋಗ್ತಿದ್ದೆ. ಆ ಟೈಮ್ನಲ್ಲಿ ಒಂದು ಡಾಕ್ಟ್ರು 1 ನಿಮಿಷ ಹೆಚ್ಚು ಬಂದರೂ ಅವರು ಆ ಕಡೆ ಹೋಗ್ತಿದ್ರು. ನನಗಿನ್ನೂ 22 ವರ್ಷ ಆಗ. ಅವರೆಲ್ಲ ಬಂದವರು ನನ್ನ ಚೇರಿಗೆ ನಾನು ಕೂತ್ಕೊಂಡು ಬಂದು ನಮಸ್ಕಾರ ಮಾಡೋರು. ನಾನು ಹೇಳ್ತಿದ್ದೆ, ನಾನು ಎದ್ದು ಬಿಡ್ತಿದ್ದೆ, ಅಯ್ಯೋ ನೀವೆಲ್ಲ ಡಾಕ್ಟರ್ಸು, ನಾನು ಅಷ್ಟೇ ಇನ್ನು. ಅವ್ರು ಹೇಳಿದರು, ಅದು ದ ಸೀಟ್ ಆಫ್, ಆ ಏನು ಪೀಠಕ್ಕೆ ನಾವು ಗೌರವ ಕೊಡ್ತಿದ್ದೇವೆ ಅಂತ. ಆಗ ನನಗೂ ಗೊತ್ತಾಯಿತು, ಹುಚ್ಚು ಕೋಡಿ ಮನಸ್ಸು, ಅದು 16ರ ವಯಸ್ಸು. ಆ ವಯಸ್ಸಿನಲ್ಲಿ ನಮಗೇನೇನೋ ಆಲೋಚನೆಗಳಿರ್ತವೆ. ಅಂಥ ಸಂದರ್ಭದಲ್ಲೂ ಕೂಡ ಅವರ ಆ ಮಾತು ನನಗೆ ನನ್ನನ್ನು ಜ್ಞಾನೋದಯಕ್ಕೆ ಕೊಂಡೊಯ್ತು. ಮತ್ತು ಅವರೆಲ್ಲ ಸಂಗೀತ ಕಲಿಯಬೇಕಾದ್ರೆ ನಾನಲ್ಲಿ ಕೂತ್ಕೊಂಡಾಗ ನಾನು ಹೆಂಗಿರಬೇಕು ಅನ್ನುವಂಥದ್ದು ನನಗೆ ಅರ್ಥ ಆಯಿತು. ಅಲ್ಲಿಂದ ನನ್ನ ಪ್ರಯಾಣ ಈ ರೀತಿಯಾಗಿ ಬಂದು ಈ ಹೊತ್ತು ಇಲ್ಲಿಗೆ ಬಂದಿದ್ದೇನೆ. ಈ ಎಲ್ಲ ವಿದ್ವಾನ್ ಮಣಿಗಳ ಜೊತೆಯಾಗಿ ನಾನಿದ್ದೇನೆ. ಸಂತೋಷ ಆಗತ್ತೆ. ಈಗ ಸಂಗೀತ ಎಲ್ಲರೂ ಕಲಿತಾನೇ ಇರ್ತಾರೆ. ಇಟ್ ಈಸ್ ನಾಟ್ ಎಂಡಿಂಗ್. ಸಂಗೀತ ಮುಗಿಯೋದಿಲ್ಲ, ಅದು ಪ್ರಾರಂಭ ಆಗತ್ತೆ ಪ್ರತಿ ಕ್ಷಣದಲ್ಲಿ. ಇವತ್ತು ಸಂಗೀತಗಾರರನ್ನು ನೋಡಿದ್ರೆ ಅವರು ಇನ್ನೂ ಹೇಗಿದ್ದಾರೆ ಅನ್ನೋದನ್ನು ನೋಡಿದಾಗ ನಿಮಗದು ಅವ್ರಿಗೆ ಎಷ್ಟು ಇಫೆಕ್ಟ್ ಆಗಿದೆ ಅನ್ನೋದನ್ನು ತಿಳ್ಕೊಬೋದು. ರಂಗಪ್ಪಯ್ಯವರಿದ್ದಾರೆ. ನಾನು ಚಿಕ್ಕವನಿರಬೇಕಾದ್ರಿಂದ ನೋಡ್ತಿದ್ದೇನೆ. ಇವತ್ತಿಗೂ ಅದೇ ವಿನಯ, ವಿದ್ಯಾ ವಿನಯೇನೇ ಶೋಭೆಯೇತ್. ನಮ್ಮ ನರೇಂದ್ರ ನಾಯ್ಕ್ ಅವರು ಎಷ್ಟು ಬ್ಯುಸಿಯಾಗಿರುವಂಥ ಮನುಷ್ಯ ನೋಡ್ರಿ, ಹುಡುಗ ಇನ್ನೂ ಹೆಂಗೆ, ಅದು ಕ್ಯಾ ಬಾತ್ ಅಲ್ವಾ? ಸೊ ನಾವೆಲ್ಲ ಸಂಗೀತದ ಅಭಿಮಾನಿಗಳು, ಸಂಗೀತದ ಆಸಕ್ತರು. ಸಂಗೀತ ಈಗ ಮುಂದೆ ಈಗ ಒಳ್ಳೊಳ್ಳೆ ಕಲಾವಿದರು ನೋಡಿ ಇಲ್ಲಿ ಹಾಡಿದರು. ನಾವೆಲ್ಲ ಸಂಗೀತ, ನಮ್ಮ ಭಾಷಣ ಹಿಂದೆ, ಸಂಗೀತ ಮುಂದೆ ಅಂಥೇಳಿ ನಾವೆಲ್ಲ ಸರ್ಕೊಂಡು ಅಲ್ಲಿ ನಿಂತ್ಕೊಂಡು ನಾವು ಮಾಡಿದ್ವಿ. ಆ ಹಾಡು ಮಾಗತೋಮಿ ಆತ, ಆ ಹಾಡು ನೋಡಿ ಇವತ್ತು ಹಾಡಿದ್ಲಲ್ಲ, ಅಲ್ಲಿ ಅವಳು ಬಾಯಿವರೆಗೆ ಬಂದಾಗ ಅದು ಎಷ್ಟು ಜನರ ಮನಸ್ಸನ್ನು ಸೂರೆಗೊಂಡಿರಬೇಕು. ಸಂಗೀತಕ್ಕೆ ಆ ಶಕ್ತಿ ಇದೆ. ಅದಕ್ಕೆ ಅಂಥ ಶಕ್ತಿಯನ್ನು ನಾವೆಲ್ಲ ಬೆಳೆಸಿ ಉಳಿಸೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದು ಮಾಡಬೇಕು. ಇದು ಆತ್ಮಾನಂದ ಯಾವಾಗ ಆಗತ್ತೋ ಆಗ ನಮಗೆ ಏನೋ ತಿಳ್ಕೊಂಡಂಗೆ. ಹಾಗೆ ಇಂತಹ ಒಂದು ಸಂಸ್ಥೆಯ ಅಧ್ಯಕ್ಷತೆಯನ್ನು ಲೋಲಾಕ್ಷಿ ಅವರು ವಹಿಸ್ಕೊಂಡಿದ್ದಾರೆ. ಅಮಿತ್ ಕುಮಾರ್ ಅವರ ಅಮ್ಮ, ಅಕ್ಕನ. ಓಕೆ, ಥ್ಯಾಂಕ್ ಯು, ಸಂತೋಷ ಆಯಿತು.
ಅವರ ಗೆಳೆಯರು ಉತ್ಸಾಹಿ ತರುಣರು ಯಾವಾಗಲೂ ಸಿಕ್ಕೊಂಡಾಗ ಮತ್ತು ಒಳ್ಳೆಯ ನಿರೂಪಕರು ನೋಡಿ ಅವರನ್ನು ಮಾತೆಲ್ಲ ಕೇಳಿದಾಗ ಮದ್ಭಕ್ತ ಯತ್ರ ಗಾಯಂತಿ ತತ್ತರ್ತಿಷ್ಠಾಮಿ ನಾರದ, ನಾನು ಎಲ್ಲೆಲ್ಲೋ ಇರೋದಿಲ್ಲಪ್ಪ, ನನ್ನ ಭಕ್ತ ಎಲ್ಲಿ ಗುಣಗಾನ ಮಾಡ್ತೇನೆ ಅಲ್ಲಿ ಇರ್ತೇನೆ ಅಂತ. ನಾವು ಆಕಾಶವಾಣಿಯಲ್ಲಿ ಹಾಡ್ತಿದ್ದೇನೆ, ಮೊನ್ನೆ ಅಷ್ಟೇ ಆಕಾಶವಾಣಿ ರೆಕಾರ್ಡಿಂಗ್ ಮುಗಿಸ್ಕೊಂಡೆ. ನಾನು ಹಾಡಬೇಕಾದ್ರೆ ಅಲ್ಲಿ ಭಾಳ ಜನ ಇರೋದಿಲ್ಲ, ಒಂದು ರಾಗವನ್ನು ಅಷ್ಟು ಕಾನ್ಸಂಟ್ರೇಷನ್ ಮಾಡಿ ಲಕ್ಷ ಜನರು ಕೊನೆ ಕೇಳ್ತಾರೆ, ನಾನು ಹೋದ ನಂತರ ಅದು ಇರುತ್ತೆ. ಸೊ ಆ ಕಾನ್ಸೆಪ್ಟ್ನಲ್ಲಿ ನಾವು ಅದನ್ನು ಪ್ರೆಸೆಂಟ್ ಮಾಡಬೇಕಾಗತ್ತೆ. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ಎನಗೆ. ಆ ಕ್ಷೇತ್ರದಲ್ಲಿ ಬಿದ್ದಾಗ ಅದು ಏನು ಅಂತ ಗೊತ್ತಾಗತ್ತೆ. ಸೊ ಇಂತಹ ಒಂದು ನನಗೆ ಇನ್ನು ಮತ್ತೊಂದು ದೊಡ್ಡ ಜವಾಬ್ದಾರಿ ಇದೆ, ನಾನು ಹಾಡಬೇಕು ಎಲ್ಲ ಮಹಾನ್ ಇವರೊಟ್ಟಿಗೆ. ಮಾತು ಭಾಳ ಆಗತ್ತೆ. ಅದು ನಾವು ಪ್ರೊಫೆಸರ್ಸು 1 ಗಂಟೆ ಬೆಲ್ ಆದಮೇಲೆ ನಾವು ಹೇಳೋದು, ಅದು ಎಲ್ಲದರೊಳಗೂ ಹಾಗೆ ಆಗಿಬಿಡತ್ತೆ. ಸೊ ಇಂತಹ ಒಂದು ಉತ್ತಮ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿರುವಂತಹ ನಿಮಗೆ ಮತ್ತೊಂದು ಕಿವಿ ಮಾತು. ನರೇಂದ್ರ ನಾಯ್ಕ ಅವರು ಹೇಳಿದಾಗೆ ನಾನು ಹಾಗೆ ಮಾಡ್ತಿದ್ದೆ. ಮೊದಲು ಕಾರ್ಯಕ್ರಮಕ್ಕೆ ಹೋಗ್ತಿದ್ದೆ, ಎಲ್ಲ ಮುಗಿದ ನಂತರ ಜಮಖಾನ ಮುಡಿಸಲಿವರೆಗೆ ಇರ್ತಿದ್ದೆ. ಸೊ ಇಟ್ ಗಿವ್ಸ್ ಮೋರ್ ನಾಲೆಜ್ ಟು ಮೀ. ನಾಲೆಜ್ ಈಸ್ ಪವರ್. ಮತ್ತು ಆ ಏನು ಸಹನೆ, ಸಹಬಾಳ್ವೆ ಇವೆಲ್ಲ ಏನು ಬರ್ತದಲ್ಲ, ವಸುದೈವ ಕುಟುಂಬಕಂ, ಇಷ್ಟು ದೊಡ್ಡ ಕುಟುಂಬದೊಳಗೆ ನಮಗೆ ಇವತ್ತು ರಫೀಕ್ ಖಾನ್ ಅವರು ತಾನು ಬರ್ತೇನೆ ಅಂತ ಹೇಳಿ ನನಗೆ ಹೇಳಿದರು. ರಫೀಕ್ ಬಾಯಾಗಿ ಇಲ್ಲಿಂದಾನೇ ಈದ್ ಮುಬಾರಕ್ ಅಂತ ಹೇಳ್ತೀನಿ ನಾನು, ಬರ್ಬೋದು. ಅದು 7 ಜನ ಅವರು ಮಕ್ಕಳು, ಅಣ್ಣ ತಮ್ಮಂದಿರು, ಕರೀಂ ಖಾನ್ರ ಮಕ್ಕಳು. ಕರೀಂ ಖಾನ್ರು ನಮ್ಮ ಸಂಗೀತ ಮಹಾವಿದ್ಯಾಲಯಕ್ಕೆ ಪ್ರಾಚಾರ್ಯರಾಗಿ ಬರ್ತಾರೆ. ಅವರ ಮಕ್ಕಳು ಹೇ ಹಜರತ್ ಮೋಸ, ಆ ದಿವ್ಯಾಸ್ತ್ರದಿಂದ ನೀನು ಆ ಬಂಡೆಗಲ್ಲನ್ನು ಒಡೆ ಅಂದ ಕೂಡಲೇ ಅದು 7 ತುಂಡಾಗಿ ಹೋಯಿತು ಅಂತ ಒಂದು ಪಾರ್ಸಿ ಕತೆ ಬರುತ್ತೆ. ಹಾಗೆ ಇವರು 7 ಜನ ದೇಶದ ಉದ್ದಗಲಕ್ಕೂ ಹೋಗಿ ಸಂಗೀತದಲ್ಲಿ ದೊಡ್ಡ ಕ್ರಾಂತಿ ಮಾಡ್ತಾ ಇದ್ದಾರೆ. ಮಂಗಳೂರಿನ ಸಂಗೀತ ಭಾರತಿಯಲ್ಲೂ ಕೂಡ ಅವರು ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರಂತೆ. ಅವರಿಲ್ದಿದ್ದರೂ ನಾವು ಅದು ಯಾವಾಗಲೂ ಅವರು ಮಾಡಿದ್ದು ಅವರಿಗೆ ಸಂದೇ ಸಲ್ಲತ್ತೆ. ಹಾಗೆ ಮತ್ತೊಮ್ಮೆ ನಿಮ್ಮೆಲ್ಲರನ್ನೂ ನಾನು ಹೃತ್ಪೂರ್ವಕವಾಗಿ ಸ್ಮರಿಸ್ತಾ, ಇಂತಹ ಅಪರೂಪದ ಗಳಿಗೆಯಲ್ಲಿ ನಾವೆಲ್ಲರೂ ಒಂದಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ. ಧನ್ಯವಾದಗಳು ಗುರುಗಳೇ. ಗುರುಗಳೆಂದರೆ ಹಾಗೆ ಶಕ್ತಿಯುತವಾಗಿರ್ತವೆ ಆಶೀರ್ವಾದದ ನುಡಿಗಳು. ಆಮೇಲೆ ಗುರುಗಳು ಸಂಘಟನೆಯ ಬಗ್ಗೆಯೂ ಹೇಳಿದರು, ಸಂಗೀತದ ಸಂಘಟನೆ ಬಗ್ಗೆ. ಉದ್ಯಮೇನೈವ ಸಿದ್ಧಂತಿ ಕಾರ್ಯಾಣಿನ ಮನೋರಥೈಹಿ ನಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗಾಹ ಅಂತೇಳಿ. ಹಾಗಾಗಿ ತಾನಾಗಿ ಜಿಂಕೆ ಯಾವ ಸಿಂಹದ ಬಾಯಿಗೂ ಬೀಳುವುದಿಲ್ಲ, ಬೇಟೆಯಾಡಬೇಕು. ಹಾಗೆ ನಮ್ಮ ಸಂಘಟನೆ ಗಟ್ಟಿಯಾಗಬೇಕಾದ್ರೆ ನಾವು ಕೆಲಸ ಮಾಡಲೇಬೇಕೆನ್ನುವಂಥ ದೊಡ್ಡ ಒಂದು ವಿಷಯವನ್ನು ಇಲ್ಲಿ ಪ್ರಸ್ತಾಪಿಸಿದ್ದಾರೆ. ಅದನ್ನೆಲ್ಲ ನಾವು ಸ್ಫೂರ್ತಿಯಾಗಿ ತೆಗೆದುಕೊಂಡು ಮುಂದುವರಿಯೋಣ ಅಂಥೇಳಿ ಕೇಳಿಕೊಳ್ತೇನೆ. ಇದೀಗ ಅತಿಥಿಗಳಿಗೆ ಸ್ಮರಣಿಕೆಯನ್ನು ಕೊಡಬೇಕು ಅಂಥೇಳಿ ಶ್ರೀಯುತ ಅಮಿತ್ ಕುಮಾರ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೆ. ಶ್ರೀಯುತ ಕೃಷ್ಣಮೂರ್ತಿ ಭಟ್ರು ತಗೊಳ್ಬೇಕು ಅದನ್ನು ಪುನಃ. ಹಾಗೆ ಶ್ರೀಯುತ ನರೇಂದ್ರ ಎಲ್ ನಾಯ್ಕರವರು. ಧನ್ಯವಾದಗಳು ಗುರುಗಳೇ. ಹಾಗೆ ನಾಗರಾಜ್ ಟಿಕೆಯವರು, ಡಾಕ್ಟರ್ ಪ್ರಸಾದ್ ಆಚಾರ್ಯರು, ಧನ್ಯವಾದಗಳು. ಇದೀಗ ಶ್ರೀ ಅಮಿತ್ ಕುಮಾರ್ ಅವರಿಂದ ಧನ್ಯವಾದ ಸಮರ್ಪಣೆ. ಹಲೋ. ಇಂದಿನ ನಮ್ಮ ಧ್ಯಾನ ಸಂಗೀತ ಅಕಾಡೆಮಿಯ ವಾರ್ಷಿಕೋತ್ಸವಕ್ಕೆ ಮುಖ್ಯ ಉದ್ಘಾಟಕರಾಗಿ ಬಂದಿರುವಂತಹ ನನ್ನ PhD ಮಾರ್ಗದರ್ಶಕರು ಆಗಿರುವಂತಹ ಡಾಕ್ಟರ್ ಕೃಷ್ಣಮೂರ್ತಿ ಭಟ್ ಸರ್, ತಾವು ಭಾಳ ಪ್ರೀತಿಯಿಂದ ಬಂದಿದ್ದೀರಿ ಸರ್. ನಿಮಗೆ ಎಲ್ರಿಗೂ ನಮ್ಮ ಅಕಾಡೆಮಿಯ ಹಾಗೂ ಎಲ್ಲ ಸಂಗೀತಾರ್ಥಿಗಳ ಪರವಾಗಿ ಅನಂತ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಬಂದಿರುವಂಥ ಖ್ಯಾತ ಹಾರ್ಮೋನಿಯಂ ವಾದಕರು ಹಾಗೂ ಸಂಗೀತ ಪೋಷಕರಾಗಿರುವ ನಮ್ಮ ಮಂಗಳೂರಿನ ಹೆಮ್ಮೆಯ ಕಲಾವಿದರಾದ ಪ್ರೊಫೆಸರ್ ನರೇಂದ್ರ ಎಲ್ ನಾಯ್ಕ್ ಸರ್. ತಮಗೂ ಕೂಡ
ಅಕಾಡೆಮಿಯ ಪರವಾಗಿ ಅನಂತ ವಂದನೆಗಳು. ಅದೇ ರೀತಿ MRPLನ ಜನರಲ್ ಮ್ಯಾನೇಜರ್ ಆಗಿರುವಂಥ ನಾಗರಾಜ್ ಸರ್ ಕೂಡ ಭಾಳ ಪ್ರೀತಿಯಿಂದ ಬಂದಿರಿದ್ದೀರಿ. ನಿಮಗೂ ಕೂಡ ನಮ್ಮ ಅಕಾಡೆಮಿಯ ಪರವಾಗಿ ಅನಂತ ವಂದನೆಗಳು. ಅದೇ ರೀತಿ ಡಾಕ್ಟರ್ ಪ್ರಸಾದ್ ಆಚಾರ್ಯ ಸರ್ಗೂ ಕೂಡ ನಮ್ಮ ಅಕಾಡೆಮಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀನಿ. ಥ್ಯಾಂಕ್ ಯು. ಧನ್ಯವಾದಗಳು. ಇಲ್ಲಿಗೆ ನಮ್ಮ ಸಭಾ ಕಾರ್ಯಕ್ರಮ ಮುಗಿದಿದೆ.
ಉಪಹಾರದ ವ್ಯವಸ್ಥೆ ಇದೆ. ದಯವಿಟ್ಟು ಉಪಹಾರವನ್ನು ಸ್ವೀಕರಿಸಬೇಕು. ಮಕ್ಕಳು, ನಮ್ಮ ಸಂಸ್ಥೆಯ ಮಕ್ಕಳು ಒಂದು ಸಲ ವೇದಿಕೆಗೆ ಬರಬೇಕು. ಒಂದು ಫೋಟೋ ಸೆಷನ್ ಇದೆ. ಉಳಿದವರು ಉಪಹಾರವನ್ನು ಸ್ವೀಕರಿಸಿ. ಉಪಹಾರದ ನಂತರ ಇಂದಿನ ವಿಶೇಷ ಸಂಗೀತ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಶ್ರೀಯುತ ಕೃಷ್ಣಮೂರ್ತಿ ಭಟ್ರವರ ಸಂಗೀತ ಮತ್ತು ಶ್ರೀ ನರೇಂದ್ರ ಎಲ್ ನಾಯಕರ ಹಾರ್ಮೋನಿಯಂ, ಹಾಗೆಯೇ ಟಿ ರಂಗಪ್ಪಯ್ಯವರ ತಬಲಾ ಸಾಥಿ ಇರ್ತದೆ. ಮಕ್ಕಳೆಲ್ಲ ವೇದಿಕೆಗೆ ಬರಬೇಕು. ಸಂಸ್ಥೆಯ ಮಕ್ಕಳು ಒಂದು ಸಲ ವೇದಿಕೆಗೆ ಬರಬೇಕು. ಒಂದು ಫೋಟೋ ಸೆಷನ್ ಇದೆ. ಎಲ್ಲ ಮಕ್ಕಳು ಬನ್ನಿ. ಎಲ್ಲ ಮಕ್ಕಳು ಕೂಡ all students should have assemble at the stage. ಧ್ಯಾನ ಸಂಗೀತದ ಎಲ್ಲ ಮಕ್ಕಳು ಕೂಡ ವೇದಿಕೆಗೆ ಬರಬೇಕು. ಧ್ಯಾನ ಸಂಗೀತದ ಎಲ್ಲ ವಿದ್ಯಾರ್ಥಿಗಳು ಕೂಡ ವೇದಿಕೆಗೆ ಬರಬೇಕು. ಕೀರ್ತನ್ ಪ್ರತಾಪ್ ಕುಮಾರ್ ದಯವಿಟ್ಟು ವೇದಿಕೆಗೆ ಬನ್ನಿ. ಕೀರ್ತನ್ ಹಾಗೆ ನಮ್ಮ ಹಾರ್ಮೋನಿಯಂ ಹಾಗೂ ತಬಲಾ ಸಾಥಿ ನೀಡುವವರು ಕೂಡ ಎಲ್ಲರೂ ಕೂಡ ಬರಬೇಕಾಗಿ ವಿನಂತಿ. ಧ್ಯಾನ ಸಂಗೀತದ ಎಲ್ಲ ವಿಭಾಗದ ವಿದ್ಯಾರ್ಥಿಗಳು ಕೂಡ ಬರಬೇಕು. ಕೀರ್ತನ್ ಮತ್ತು ಪ್ರತಾಪ್ ದಯವಿಟ್ಟು ವೇದಿಕೆಗೆ ಬರಬೇಕು.
ಸಂಗೀತದ ಎಲ್ಲ ವಿದ್ಯಾರ್ಥಿಗಳು ಕೂಡ ವೇದಿಕೆಗೆ ಬರಬೇಕು. ಶ್ರೀಯುತ ಕೃಷ್ಣಮೂರ್ತಿ ಭಟ್ರವರ ಕಾರ್ಯಕ್ರಮದ ನಂತರ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ನಿರಂತರವಾಗಿ ಕಾರ್ಯಕ್ರಮಗಳು ಮುಂದುವರಿಯಲಿಕ್ಕಿವೆ. ತಾವೆಲ್ಲರೂ ಕೂಡ ಕಾರ್ಯಕ್ರಮದ ಕೊನೆಯವರೆಗೂ ನಿಂತು ಪ್ರೋತ್ಸಾಹ ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳ ವಿಶಾಲ ವೃಕ್ಷ ಇದು ಮುಂದಿನ ವರ್ಷಕ್ಕೆ ಮತ್ತಷ್ಟು ಬೆಳೆಯಲೆಂಬಂತಹ ಆಶಯ. ಉಪಾಹಾರವನ್ನು ಸೇವಿಸಿದವರು ದಯವಿಟ್ಟು ಆಸನಗಳನ್ನು ಸ್ವೀಕರಿಸಬೇಕು.
ಪ್ರಧಾನ ಕಾರ್ಯಕ್ರಮ ಇದೀಗ ಆರಂಭವಾಗಲಿದೆ. ದಯವಿಟ್ಟು ತಮ್ಮ ಆಸನಗಳನ್ನು ಸ್ವೀಕರಿಸಬೇಕಾಗಿ ವಿನಂತಿ. ವಿದ್ಯಾರ್ಥಿಗಳು ಕೂಡ ಉಪಹಾರವನ್ನು ಸ್ವೀಕರಿಸಿ. ಉಪಹಾರವನ್ನು ಸ್ವೀಕರಿಸಿದವರು ದಯವಿಟ್ಟು ತಮ್ಮ ಆಸನಗಳಲ್ಲಿ ಆಸೀನರಾಗಬೇಕು. ಕೇವಲ 2 ನಿಮಿಷದಲ್ಲಿ ಕಾರ್ಯಕ್ರಮ ಆರಂಭ ಆಗಲಿದೆ. ಧ್ವನಿವರ್ಧಕದವರ ಅಗತ್ಯ ಇದೆ ಇಲ್ಲಿ. ಉಪಹಾರ ಸ್ವೀಕರಿಸಿದವರು ಮುಂದಿರುವ ಆಸನಗಳಲ್ಲಿ ಆಸೀನರಾಗಬೇಕು. ಕಾರ್ಯಕ್ರಮ ಈಗಲೇ ಆರಂಭ ಆಗ್ತದೆ. ದಯವಿಟ್ಟು ಉಪಹಾರವನ್ನು ಹಿಂದೆಯೇ ಸ್ವೀಕರಿಸಿ ಬರಬೇಕು. ಅಲ್ಲಿಯೇ ಉಪಹಾರವನ್ನು ವಿತರಿಸುವ ಸ್ಥಳದಲ್ಲೇ ಸ್ವೀಕರಿಸಿ ಬನ್ನಿ. ಸಭಾಸದರಲ್ಲಿ ವಿನಂತಿ, ಉಪಹಾರವನ್ನು ಸಭಾಸದರಲ್ಲಿ ವಿನಂತಿ, ಉಪಹಾರವನ್ನು ವಿತರಿಸಿರುವಂತಹ ಸ್ಥಳದಲ್ಲೇ ಉಪಹಾರವನ್ನು ಸ್ವೀಕರಿಸಿ ಬರಬೇಕು.
ಅಲ್ಪಾಹಾರ ಸ್ವೀಕರಿಸಿದವರು ಆದಷ್ಟು ಬೇಗ ತಮ್ಮ ಆಸನಗಳಲ್ಲಿ ಆಸೀನರಾಗಬೇಕು. ನಮ್ಮ ಇಂದಿನ ಪ್ರಧಾನ ಕಾರ್ಯಕ್ರಮ ಡಾಕ್ಟರ್ ಸಂಗೀತ ರತ್ನ ಡಾಕ್ಟರ್ ಕೃಷ್ಣಮೂರ್ತಿ ಭಟ್ ಬೊಮ್ಮನಹಳ್ಳಿ ಇವರ ಸಂಗೀತ. ಅವರ ಪರಿಚಯವನ್ನು ಈಗಾಗಲೇ ಮಾಡಲಾಗಿದೆ. ತಬಲಾ ಸಾಥಿಯಾಗಿ ಶ್ರೀಯುತ ಟಿ ರಂಗಪಯ್ಯವರು ಯೋಗಾನುಯೋಗದಿಂದ ಇವತ್ತು ನಮ್ಮೊಂದಿಗಿದ್ದಾರೆ. ಶ್ರೀಯುತ ಟಿ ರಂಗಪಯ್ಯವರು ಮಣಿಪಾಲದವರು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವೀಧರರು. 50 ವರ್ಷಗಳಿಂದ ಮಣಿಪಾಲ್ ಗ್ರೂಪ್ನಲ್ಲಿ ಶಿಕ್ಷಣ, ಆರೋಗ್ಯ, ಸಂಸ್ಕೃತಿ ಮತ್ತು ಕ್ರೀಡಾ ವಿಭಾಗಗಳಲ್ಲಿ ನಿರಂತರ ಸೇವೆಯನ್ನು ನೀಡಿದವರು. ಸಂಗೀತ ಇವರ ಪ್ರವೃತ್ತಿ. ಪಂಡಿತ್ ಜಿ ಮಾಧವ್ ಭಟ್, ಪಂಡಿತ್ ಶಂಕರ್ ಕವಡಿಮಟ್ಟಿ, ಪಂಡಿತ್ ಓಂಕಾರನಾಥ್ ಗುಲ್ವಾಡಿ, ಪಂಡಿತ್ ಬಾಪು ಪಟವರ್ಧನ್ ಮುಂಬೈ ಮುಂತಾದ ಮಹಾನ್ ವಿದ್ವಾಂಸರಿಂದ ತರಬೇತಿಯನ್ನು ಪಡೆದವರು. ತಬಲಾದಲ್ಲಿ ವಿದ್ವತ್ ಗ್ರೇಡ್ ಪರೀಕ್ಷೆಯನ್ನು, ಮುಂಬಯಿಯ ಗಂಧರ್ವ ಮಹಾವಿದ್ಯಾಲಯ ಮಂಡಲದಿಂದ ಸಂಗೀತ ಅಲಂಕಾರ ಪರೀಕ್ಷೆಯನ್ನು ಮುಗಿಸಿ ಹಲವಾರು ಹಿರಿಯ ಸಂಗೀತಗಾರರಿಗೆ ತಬಲಾ ಸಾಥಿಯನ್ನು ನೀಡಿದವರು. ರಾಜ್ಯ ಹಾಗೂ ರಾಜ್ಯ ಮಟ್ಟದ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿರುವ ಶ್ರೀಯುತರು ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದು ನಮಗೆಲ್ಲರಿಗೂ ಹೆಮ್ಮೆ. ಅವರ ಪರಿಚಯದಲ್ಲಿ ಅವರೊಂದು ಮಾತು ಹೇಳಿದರು, ನಾವು ಪಡೆದ ಪ್ರಶಸ್ತಿಗಳು, ಗಳಿಸಿದ್ದು ಇದೆಲ್ಲ ಮತ್ತೆ ಬೇರೆ, ಆವತ್ತಿನ ಕಾರ್ಯಕ್ರಮದಲ್ಲಿ ನಾವು ಏನು ಮಾಡ್ತೇವೆ ಅದೇ ಮುಖ್ಯ ಅಂತ ಹೇಳಿ ದೊಡ್ಡ ಮಾತು. ಹಾಗಾಗಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಹಾರ್ಮೋನಿಯಂನಲ್ಲಿ ಶ್ರೀಯುತ ನರೇಂದ್ರ ಎಲ್ ನಾಯಕ್ರವರು ಸಾಥಿ ನೀಡಲಿಕ್ಕಿದ್ದಾರೆ. ಅವರ ಪರಿಚಯ ಈಗಾಗಲೇ ಮಾಡಲಾಗಿದೆ. ಎಲ್ಲರಿಗೂ ಕೂಡ ಆದರದ ಸ್ವಾಗತ. ಹಾಗೆಯೇ ತಾಳದಲ್ಲಿ ನಮ್ಮವರೇ ಆದಂತಹ ರಾಮನಾಥ್ ಕಿಣಿಯವರಿದ್ದಾರೆ. ತಾನ್ಪುರದಲ್ಲಿ ಶ್ರೀ ಪ್ರದರ್ಶನೈ ಹಾಗೂ ಶ್ರೀ ಕೀರ್ತನ್ ನಾಯ್ಗೆಯವರು ಸಹಕರಿಸಲಿದ್ದಾರೆ. ಎಲ್ಲರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇವೆ. ಮಂಗಳೂರಿನ ಮಹಾಜನತೆಗೆ ನನ್ನ ಕೋಟಿ ಕೋಟಿ ಪ್ರಣಾಮಗಳು. ಮಂಗಳೂರಿನ ಸಂಗೀತ ಇತಿಹಾಸ ಬಹಳ ದೊಡ್ಡದು. ಆ ಹಿರಿಯರನ್ನೆಲ್ಲ ಇವತ್ತು ನಾನು ನೆನಪಿಸ್ಕೊಳ್ತೇನೆ. ತುಂಬ ಚಾಕಚಕ್ಯವಾಗಿ ಬರೆಯುತ್ತಿರುವಂತಹ ಈಶ್ವರಯ್ಯನವರು, ಮಾಧವ್ ಭಟ್ರು, ರಂಗಪಯ್ಯವರು ಇಲ್ಲೇ ಇದ್ದಾರೆ. ಮತ್ತು ಯುವ ಜನತೆಗೆ ಸಂಗೀತದ ಟಾನಿಕ್ ಕೊಡುವಂತಹ ನರೇಂದ್ರ ನಾಯಕ್ ಅವರು ನನ್ನೊಟ್ಟಿಗೆ ಇವತ್ತು ಕೊರಳಿಗೆ ಬೆರಳು ನುಡಿಸ್ಲಿಕ್ಕೆ ಬಂದಿದ್ದಾರೆ. ತಂಬೂರಾದಲ್ಲಿ ಉತ್ಸಾಹಿ ತರುಣರಿದ್ದಾರೆ. ತಾಳದಲ್ಲಿ ನಮ್ಮ ರಾಮನಾಥ್ ಕಿಣಿ ಇದ್ದಾರೆ. ಸಂತೋಷ ಆಗುತ್ತೆ. ನಮ್ಮ ಅಮಿತನ್ ಬಳಗ ದೊಡ್ಡ ಆಗ್ತಾ ಇದೆ ಅಂತ, ಏನೋ ಸಮಥಿಂಗ್
ಹಲೋ. ಓಕೆ, ನಾನು ಈ ದಿನ ರಾಗ್ ಪಟದೀಪ್ ಶುಕ್ರವಾರ ದೇವಿಯ ಒಂದು ಬಂದಿಷನ್ನು ಇವತ್ತು ಪ್ರಸ್ತುತಪಡಿಸ್ತೇನೆ. ನಂತರ ಭಜನ್ ಹಾಗೂ ಬಂದಿಷ್ಗಳನ್ನು ಪ್ರಸ್ತುತಪಡಿಸ್ತಿದ್ದೇನೆ. ರಾಗ್ ಪಟದೀಪ್.
ಮಾತಾ
ಮಗರಿ ಸ ರೆ ನಿ ಸ ನಿ ದ ಪ ಮ ಪ ಗ ಗ ಗ ಗ ಮ ಮ ಪ ಪ ಗ ಗ ಮ ಮ ಪ ಮ ಗ ರಿ ಸ ಸ ಗ ಮ ಮ ಪ ಪ ನಿ ಪ ನಿ ಸ ಗ ಸ ರಿ ನಿ ಸ ಗ ಮ ಮ ಪ ಪ ಗ ಮ ಪ ನಿ ಗ ಮ ಪ ಗ ಮ ಪ ಸ ನಿ ದ ಪ ಮ ಸ ಗ ಮ ಪ ಗ ಮ ಪ ಪ ಪ ಪ ಪ ಮ ಪ ಪ ಮ ಗ ರಿ ಸ ನಿ ದ ಪ ಮ ಪ ಗ ಗ ಮ ಪ ನಿ ಸ ಗ ಮ ಮ ಮ ಮ ಮ ಮ ಪ ಪ ಮ ಪ ಗ ಮ ಪ ಸ ಗ ಮ ನಿ ಸ ಗ ಮ ಪ ನಿ ದ ಪ ಮ ಪ ಗ ಮ ಪ ನಿ ಸ ಮ ನಿ ಸ ಮ ಗ ರಿ ಸ ನಿ ದ ಪ ಮ ಪ ಗ ಮ ಪ ನಿ ಸ ನಿ ಸ ಗ ರಿ ಸ ನಿ ಸ ಮ ಗ ರಿ ಸ ಪ ಪ ಪ ಪ ಪ ಪ ಪ ಪ ಮ ಗ ರಿ ಸ ದ ಪ ಗ ಮ ಪ ಗ ಮ ಮ ಪ ಗ ಮ ಪ ನಿ ಗ ಮ ಪ ಪ ಪ ಗ ಮ ಪ ಸ ನಿ ದ ಪ ಮ ಪ ಗ ಮ ಪ ನಿ ಸ ಮ ತ ಗ ಮ ಪ ನಿ ಸ ಮ ತ ಗ ಮ ಪ ನಿ ಸ ಮ ತ ಭ ಮ ಆ ನಿ ಶ್ರೇ ಮ ಗ
ಪ ಗ ಮ ಗ ರಿ ಸ ನಿ ದ ಪ ಮ ಗ ಗ ಗ ಮ ಪ ನಿ ಸ ಗ ಮ ಪ ಪ ಸೋ ರೆ ನ ರೆ ಮೋ ನಿ Sani saga ma pa ma pa ma ga ma ga re sani saga ga re sani re sani da pa ma ga ma pa ni sa ga ma pa ga ma pa ni ga ma pa ga ma pa ni sa ma
जननी माही शासुर मरदीनी श्री माता भवानी श्री माता भवानी श्री माता नयनांजन मन्मना मोहना 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 नयनांजन मन्मना नयनांजन मन्मना मोहना विद्युत् समान चेता संविधान विद्युत् समान चेता संविधान विद्युत् समान चेता संविधान नयनांजन मन्मना मोहना नयनांजन मन्मना मोहना नयनांजन मन्मना मोहना नयनांजन मन्मना पम गम पप नयनांजन मन्मना निनि द पम पद पम प गम प नयनांजन मन्मना सारे गानि द पम पम गम नयनांजन मन्मना मोहना नयनांजन मन्मना मोहना नयनांजन मन्मना मन्मना
ಪಮ ಪ ವಿಮಲ ವಿಶಾಲ ಸಾಗರೆ ಸಾನಿ ರೇ ಸಾನಿ ದ ಪಮ ಪ ಗಮ ವಿಮಲ ವಿಶಾಲ ಸಾಗರೆ ಸಾನಿ ರೇ ಸಾನಿ ದ ಪಮ ಪ ಗಮ ವಿಮಲ ವಿಶಾಲ ಮಹಾಮೋಹಮಾನ ವಿಮಲ ವಿಶಾಲ ಮಹಾಮೋಹಮಾನ ಚತುರ ಸುಶೀಲ ಸದಮಂಗಲ ಚತುರ ಸುಶೀಲ ಸದಮಂಗಲ ಚತುರ ಸುಶೀಲ ಸದಮಂಗಲ ಚತುರ ಸುಶೀಲ ಚತುರ ಸುಶೀಲ ಚತುರ ಸುಶೀಲ ಚತುರ ಸುಶೀಲ ಚತುರ ಸುಶೀಲ ಚತುರ ಸುಶೀಲ ಸದಮಂಗಲ ವಿದ್ಯುತ್ ಸಮಾನ ಚೇತ ಸಂವಿಧಾನ ವಿದ್ಯುತ್ ಸಮಾನ ಚೇತ ಸಂವಿಧಾನ ನಯನಾಂಜನ ಮೋಹನ ನಯನಾಂಜನ ಮನ್ಮನ ಮೋಹನ ನಯನಾಂಜನ ಮನ್ಮನ ಮೋಹನ ನಯನಾಂಜನ ಮನ್ಮನ ಮೋಹನ ನಯನಾಂಜನ ಮನ್ಮನ ನಯನಾಂಜನ ಮನ್ಮನ ನಯನಾಂಜನ ಮನ್ಮನ ಮೋಹನ ನಯನಾಂಜನ ಮನ್ಮನ ನಯನಾಂಜನ ಮನ್ಮನ ಮೋಹನ ನಯನಾಂಜನ ಮನ್ಮನ ಮೋಹನ ವಿದ್ಯುತ್ ಸಮಾನ ಚೇತ ಸಂವಿಧಾನ ವಿದ್ಯುತ್ ಸಮಾನ ಚೇತ ಸಂವಿಧಾನ ವಿದ್ಯುತ್ ಸಮಾನ ಚೇತ ಸಂವಿಧಾನ ನಯನಾಂಜನ ಮನ್ಮನ ಮೋಹನ ನಯನಾಂಜನ ಮನ್ಮನ ನಯನಾಂಜನ ಮನ್ಮನ ನಯನಾಂಜನ ಮನ್ಮನ ಮೋಹನ ತಾನೋಂ ತನನ ತದರಿದಾನಿ ತಾನು 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 ತಾನೋಂ ತನನ ತದರಿದಾನಿ ತಾನೋಂ ತನನ ತದರಿದಾನಿ ತಾನೋಂ ತನನ ತದರಿದಾನಿ ತಾನೋಂ ತನನ ತದರಿದಾನಿ ತನ ತದಾರಿ ದಾರಿ ದಾನಿ ತನ ತದಾರಿ ದಾರಿ ದಾನಿ ತನ ತದಾರಿ ದಾರಿ ದಾನಿ ಓದಾನಿ ತದಾನಿ ತಾರಿ ದಾನಿ ಓದಾನಿ ತದಾನಿ ತಾರಿ ದಾನಿ ತನ ತದಾರಿ ತಾರಿ ದಾನಿ ತನ ತದಾರಿ ತಾರಿ ದಾನಿ ತಾನೋಂ ತನನ ತದರಿದಾನಿ ತಾನು ತಾನೋಂ ತನನ ತದರಿದಾನಿ ತಾನೋಂ ತನನ ತದರಿದಾನಿ ತಾನೋಂ ತನನ ತದರಿದಾನಿ ಓದಾನಿ ಓದಾನಿ ತನ ತದಾನಿ ಓದಾನಿ ಓದಾನಿ ತನ ತದಾನಿ ತನ ತದಾನಿ ತಾರಿ ದಾನಿ ತನ ತದಾನಿ ತಾರಿ ದಾನಿ ದಾಗಿನ ತಗ ದೊಂಕಿಟ ತಗ ದರ್ಕಿಟ ತಗ ದಾನಿ ದಾಗಿನ ತಗ ದೊಂಕಿಟ ತಗ ದರ್ಕಿಟ ತಾನಿ ತಾನೋಂ ತನನ ತದರಿದಾನಿ ತಾನೋಂ ತನನ ತದರಿದಾನಿ ತಾನೋಂ ತನನ ತದರಿದಾನಿ ತಾನು ತನನ ತದರಿದಾನಿ ತಾನು ಮಮ ಗಮ ಮಮ ಪಪ ತಾನು ಮಮ ಗಮ ಪನಿ ಪಮ ಪ ತಾನು ಸರಿ ಪಮ ಪ
ವಂದೇ ಗಣಪತಿ ಭಜೆ ಹಂ ವಂದೇ ಗಣಪತಿ ಭಜೆ ಹಂ ವಂದೇ ಗಣಪತಿ ಭಜೆ ಹಂ ವಂದೇ ಗಣಪತಿ ಭಜೆ ಹಂ ಸಿದ್ಧಿ ವಿನಾಯಕ ಬುದ್ಧಿ ಪ್ರದಾಯಕ ಸಿದ್ಧಿ ವಿನಾಯಕ ಬುದ್ಧಿ ಪ್ರದಾಯಕ ಸಿದ್ಧಿ ವಿನಾಯಕ ಬುದ್ಧಿ ಪ್ರದಾಯಕ ಗೌರೇ ತನಯ ಗಣಪತಿ ಗೌರೇ ತನಯ ಗಣಪತಿ ವಂದೇ ಗಣಪತಿ ಭಜೆ ವಂದೇ ಗಣಪತಿ ಭಜೆ ಗಣಪತಿ ಭಜೆ ಹಂ ವಂದೇ ಗಣಪತಿ ಭಜೆ ವಂದೇ ಗಣಪತಿ ಭಜೆ ಹಂ ಗಣಪತಯೇ ನಮಃ ವಂದೇ ಗಣಪತಿ ಭಜೆ ಹಂ ವಂದೇ ಗಣಪತಿ ಭಜೆ ಗಣಪತಿ ಭಜೆ ಹಂ ಗಣಪತಿ ಮೂಷಿಕ ವಾಹನ ಮೋದಕ ಗ್ರಾಸ ಮೂಷಿಕ ವಾಹನ ಮೋದಕ ಗ್ರಾಸ ಮೂಷಿಕ ವಾಹನ ಗಣಪತಿ ಮೂಷಿಕ ವಾಹನ ಮೋದಕ ಮೂಷಿಕ ವಾಹನ ಮೋದಕ ಗ್ರಾಸನ ಪಾಶಾಂಕುಶಧರ ಪರಮ ಪವಿತ್ರ ಪಾಶಾಂಕುಶಧರ ಪರಮ ಪವಿತ್ರ ಪಾಶಾಂಕುಶಧರ ಪರಮ ಪವಿತ್ರ ಹೇ ಗಣನಾಯಕ ಶುಭ ಫಲದಾಯಕ ಹೇ ಗಣನಾಯಕ ಶುಭ ಫಲದಾಯಕ ವಂದೇ ಗಣಪತಿ ಭಜೆ ವಂದೇ ಗಣಪತಿ ಭಜೆ ಇಡ್ಗುಂಜಿ ಗಣಪತಿ ಹಟ್ಟಿಯಂಡಿ ಗಣಪತಿ ಮೂಡ ಗಣಪತಿ ನಮೋ ನಮೋ ಇಡ್ಗುಂಜಿ ಗಣಪತಿ ಹಟ್ಟಿಯಂಡಿ ಗಣಪತಿ ಮೂಡ ಗಣಪತಿ ನಮೋ ನಮೋ ಕರ್ಣ ಗಣಪತಿ ಆನೆಗುಡ್ಡ ಗಣಪತಿ ವಿಶ್ವ ಗಣಪತಿ ನಮೋ ನಮೋ ಕರ್ಣ ಗಣಪತಿ ಆನೆಗುಡ್ಡ ಗಣಪತಿ ವಿಶ್ವ ಗಣಪತಿ ನಮೋ ನಮೋ ವಂದೇ ಗಣಪತಿ ಭಜೆ ವಂದೇ
ಬರಬೇಕಾದ್ರೆ ಎಲ್ಲ ಗಣಪತಿಯನ್ನು ನೋಡ್ತಾ ಬಂದೆ. ಉಡುಪಿ ಕೃಷ್ಣನಲ್ಲಿ ಹೋಗಿ ಬಂದೆ. ಇವತ್ತು ರಂಗಪ್ಪಯ್ಯ ಅವರು ಇಲ್ಲಿದ್ದಾರೆ. ಅದಕ್ಕೆ ಅವರೊಟ್ಟಿಗೆ ಕೃಷ್ಣನನ್ನು ನೆನಪು ಮಾಡ್ಕೊಳ್ಳುವಂಥ ಸಣ್ಣ ಪ್ರಯತ್ನ ಮಾಡ್ತಿದ್ದೇನೆ. ತುಂಬ ಜನರು ಹಾಡೋರಿದ್ದಾರೆ, ಮಕ್ಕಳು ಅವ್ರ ಪೇರೆಂಟ್ಸ್ ಎಲ್ಲ ತಮ್ಮ ಮಕ್ಕಳು ಹಾಡೋದು ಅಂತಲೇ ಬಂದಿರ್ತಾರೆ. ಆದರೆ ಎಲ್ಲ ಕೂಡ್ಕೊಂಡು ಹೋಗಬೇಕು. ಒಂದು ಹಾಡು ಹಾಡಿ ನಾನು ಕಂಪ್ಲೀಟ್ ಮಾಡ್ತೇನೆ. ನೆಕ್ಸ್ಟ್ ಮಕ್ಕಳು ವಾರಣ ಭಯವ ನಿವಾರಣೆ ಮಾಡಿದ ಕಾರುಣ್ಯ ನಿಧಿಯನ್ನ ಹೃದಯ ಮಂದಿರಕ್ಕೆ ಬಾರಯ್ಯ ರಂಗ ಬಾರಯ್ಯ ಬಾರಯ್ಯ ರಂಗ ಬಾರಯ್ಯ ಕೃಷ್ಣ ಬಾರಯ್ಯ ರಂಗ ಬಾರಯ್ಯ ಕೃಷ್ಣ ಬಾರಯ್ಯ ರಂಗ ಬಾರಯ್ಯ ಬಾರಯ್ಯ ಸ್ವಾಮಿ ಬಾರಯ್ಯ ಸ್ವಾಮಿ ಬಾರಯ್ಯ ಸ್ವಾಮಿ ಬಾರಯ್ಯ ಬಾರಯ್ಯ ರಂಗ ಬಾರಯ್ಯ ರಂಗ ಬಾರಯ್ಯ ವಾರಣ ಭಯವ ನಿವಾರಣೆ ಮಾಡಿದ ವಾರಣ ಭಯವ ನಿವಾರಣೆ ಮಾಡಿದ ಕಾರುಣ್ಯ ನಿಧಿಯನ್ನ ಕಾರುಣ್ಯ ನಿಧಿಯನ್ನ ಕಾರುಣ್ಯ ನಿಧಿಯನ್ನ ಹೃದಯ ಮಂದಿರಕ್ಕೆ ಬಾರಯ್ಯ 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 ರಂಗ ಬಾರಯ್ಯ ಮೊದಲಿನಿಂದ ಬಾರದೆ ನಾನು ಬಂದೆ ಮೊದಲಿನಿಂದ ಬಾರದೆ ನಾನು ಬಂದೆ ತುದಿ ಮೊದಲಿಲ್ಲದೊಂದಿದೆಯಪ್ಪ ನಿನ್ನೆ ತುದಿ ಮೊದಲಿಲ್ಲದೊಂದಿದೆಯಪ್ಪ ನಿನ್ನೆ ಇದು ಗೆದ್ದು ಕಡೆದು ಹೋಗುವುದು ಹೇಗೆ ಮುಂದೆ ಇದು ಗೆದ್ದು ಕಡೆದು ಹೋಗುವುದು ಹೇಗೆ ಮುಂದೆ
ಮಣ್ಣಿನಾಸೆಯೊಳಿತು ಹೆಣ್ಣು ಹೊನ್ನು ಮಣ್ಣಿನಾಸೆಯೊಳಿತು ಪುಣ್ಯ ಪಾಪಂಗಳ ನಾನರಿತಿದ್ದು ಪುಣ್ಯ ಪಾಪಂಗಳ ನಾನರಿತಿದ್ದು ಪುಣ್ಯ ಪಾಪಂಗಳ ನಾನರಿತಿದ್ದು గమ పని ధని దప మ పని ని దప మ పద దప మ ప మ గ మ గ రి ధని రి ధ ని ద గ మ పని ధని దప మ గ రి ధ ని ద గ మ పని ధ స స స స ಹೆಣ್ಣು ಹೊನ್ನು ಮಣ್ಣಿನಾಸೆಯೊಳಿತು ಹೆಣ್ಣು ಹೊನ್ನು ಮಣ್ಣಿನಾಸೆಯೊಳಿತು ಪುಣ್ಯ ಪಾಪಂಗಳ ಪುಣ್ಯ ಪಾಪಂಗಳ ಅನ್ಯಾಯವಾಗಿ ಇದಕ್ಕೆ ಮಾತು ಅನ್ಯಾಯವಾಗಿ ಇದಕ್ಕೆ ಮಾತು ಎಂದೆಂದಿಗಾನಂದ ಸುಖವನ್ನು ಸುರಿದೋ ಬಾರಯ್ಯ ರಂಗ ಬಾರಯ್ಯ ಬಾರಯ್ಯ ರಂಗ ಬಾರಯ್ಯ ಬಾರಯ್ಯ ಸ್ವಾಮಿ ಬಾರಯ್ಯ ಸ್ವಾಮಿ ಬಾರಯ್ಯ ಸ್ವಾಮಿ ಬಾರಯ್ಯ 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 ರಂಗ ಬಾರಯ್ಯ ರಂಗ ಬಾರಯ್ಯ ರಂಗ ಬಾರಯ್ಯ
ಇಂತಹ ಅದ್ಭುತವಾದಂತಹ ಗಾಯನ, ಸಂಗೀತದ ಪರಮ ಗುರಿ ಶಾಂತಿಯ ಅನುಭೂತಿಯಾಗಬೇಕು ಎನ್ನುವಂಥದ್ದು. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮ ಆ ಗುರಿಯನ್ನು ಮುಟ್ಟಿದೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಸಂಸ್ಥೆಯೊಂದು ತುಂಬ ಬೆಳೆದ ಮೇಲೆ ದೊಡ್ಡ ಕಲಾವಿದರು ಬರುವುದು ಸ್ವಾಭಾವಿಕ. ನಾವೀಗ ಆರಂಭದ ಹಂತದಲ್ಲಿದ್ದೇವೆ. ಈಗ ತಮ್ಮಂತಹ ಕಲಾವಿದರು ನಮ್ಮ ಇಲ್ಲಿಗೆ ಬಂದು ಕಾರ್ಯಕ್ರಮ ನಡೆಸಿಕೊಡೋದು ಬಹಳ ದೊಡ್ಡ ವಿಷಯ. ಇವತ್ತಿನ ಕಾರ್ಯಕ್ರಮದಲ್ಲಿ ತಬಲಾ ಸಾಥಿಯಾದಂತಹ ಶ್ರೀಯುತ ಟಿ ರಂಗಪೈ ಇವರಿಗೆ ನಮ್ಮ ಸಂಸ್ಥೆಯ ನಿರ್ದೇಶಕರಾದಂತಹ ಅಮಿತ್ ಕುಮಾರ್ ಅವರು ಅಭಿನಂದಿಸಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಶಾಲು ಹೊದಿಸುವುದರ ಮುಖಾಂತರ ಅಭಿನಂದಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಟಿ ರಂಗಪಯ್ಯವರು ನಮ್ಮ ಇಲ್ಲಿಗೆ ಬಂದು ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಟ್ಟಿದ್ದಾರೆ. ಅವರಿಗೆ ಸಂಸ್ಥೆಯ ನಿರ್ದೇಶಕರಾದಂತಹ ಶ್ರೀಯುತ ಅಮಿತ್ ಕುಮಾರ್ ಬೆಂಗ್ರೆ ಇವರು ಶಾಲು ಹೊದಿಸಿ ಅಭಿನಂದಿಸಬೇಕು ಅಂತ ಹೇಳಿ ಕೇಳ್ತಾ ಇದ್ದೇವೆ. ನಮ್ಮ ಕೃತಜ್ಞತೆಗಳನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಧನ್ಯವಾದಗಳು. ನಮ್ಮ ಸಂಸ್ಥೆಯ ಎಲ್ಲ ಮಕ್ಕಳ ಮೇಲೂ ತಮ್ಮ ಆಶೀರ್ವಾದಗಳಿರಲಿ. ಹಾಗೆಯೇ ಹಾರ್ಮೋನಿಯಮಲ್ಲಿ ಸಮರ್ಥವಾಗಿ ನಿಭಾಯಿಸಿ ನಮ್ಮನ್ನು ರಂಜಿಸಿದಂತಹ ಶ್ರೀಯುತ ನರೇಂದ್ರ ಎಲ್ ನಾಯಕ್ ಇವರೂ ಕೂಡ ನಮ್ಮ ಅಭಿನಂದನೆಗಳನ್ನು ಸ್ವೀಕರಿಸಬೇಕು. ದಯವಿಟ್ಟು ಶ್ರೀಯುತ ನರೇಂದ್ರ ಎಲ್ ನಾಯಕರವರು ನಮ್ಮ ಕೃತಜ್ಞತೆಗಳನ್ನು ಸ್ವೀಕರಿಸಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ತಮ್ಮ ಆಶೀರ್ವಾದ ನಮ್ಮ ಮಕ್ಕಳ ಮೇಲೆ ಎಂದಿಗೂ ಇರಲಿ. ಧನ್ಯವಾದಗಳು. ಧನ್ಯವಾದಗಳು. ಇನ್ನು ಮುಂದೆ ಮುಲ್ಕಿಯ ವಿದ್ಯಾರ್ಥಿಗಳಿಂದ ಶಾಸ್ತ್ರೀಯ ಗಾಯನ ಕುಮಾರಿ ವಿಶ್ಮಿತಾ, ಕುಮಾರಿ ವರ್ಷಿಣಿ, ಕುಮಾರಿ ಶಾರ್ವಿ ವೇದಿಕೆಗೆ ಬರಬೇಕು. ಇದರ ನಂತರ ಬಂಟ್ವಾಳದ ವಿದ್ಯಾರ್ಥಿಗಳಿಂದ ದಾಸರ ಪದ ಇದೆ. ಬಂಟ್ವಾಳದ ವಿದ್ಯಾರ್ಥಿಗಳು ಸಿದ್ಧರಾಗಿರಬೇಕು. ಈಗ ಮುಲ್ಕಿಯ ವಿದ್ಯಾರ್ಥಿಗಳಿಂದ ಶಾಸ್ತ್ರೀಯ ಗಾಯನ ರಾಗ್ ಜೀವನ್ಪುರಿ, ಕುಮಾರಿ ವಿಶ್ಮಿತಾ, ಕುಮಾರಿ ವರ್ಷಿಣಿ ಹಾಗೂ ಕುಮಾರಿ ಶಾರ್ವಿ ವೇದಿಕೆಗೆ ಬರಬೇಕಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ.
ಇದೀಗ ಶಾಸ್ತ್ರೀಯ ಗಾಯನ ರಾಗ್ ಜೀವನ್ಪುರಿ ಮುಲ್ಕಿಯ ವಿದ್ಯಾರ್ಥಿಗಳಿಂದ ಕುಮಾರಿ ವಿಶ್ಮಿತಾ, ಕುಮಾರಿ ವರ್ಷಿಣಿ, ಕುಮಾರಿ ಶಾರ್ವಿ, ತಬಲಾದಲ್ಲಿ ಶ್ರೀಯುತ ಸಂತೋಷ್ ಮುಲ್ಕಿಯವರು, ಹಾಗೆಯೇ ಹಾರ್ಮೋನಿಯಂನಲ್ಲಿ ಶ್ರೀ ಅಮಿತ್ ಕುಮಾರ್ ಬೆಂಗ್ರೆ. ಗಮನಿಸಿ, ಮುಂದಿನ ಹಾಡು ಬಂಟ್ವಾಳದ ವಿದ್ಯಾರ್ಥಿಗಳಿಂದ, ಅವರು ಸಿದ್ಧರಾಗಿರಬೇಕು.
ಮಪ ಮಗರೆ ಸ ಪಾಯಲ್ ಬಾಜೆ ಸನಿ ದ ಪ ನಿ ದ ಪ ಮ ದ ಪ ಮಗರೆ ಸ ಪಾಯಲ್ ಬಾಜೆ ನಿ ಸ ಗ ಗ ರೆ ಸ ನಿ ರೆ ಸ ನಿ ದ ಪ ಮಗರೆ ಸ ಪಾಯಲ್ ಬಾಜೆ ಮ ಪ ನಿ ದ ಮ ಪ ಗ ಗ ರೆ ಸ ಗ ಪಾಯಲ್ ಬಾಜೆ ಮ ಪ ದ ನಿ ಸ ನಿ ದ ಪ ಮಗರೆ ಸ ಗ ಪಾಯಲ್ ಬಾಜೆ ಸರಿ ಮಗರೆ ಸ ನಿ ದ ಪ ಮಗರೆ ಅಬ ಪಾಯಲ್ ಬಾಜೆ ಮ ಪ ದ ನಿ ಸ ರೆ ಸ ನಿ ದ ಪ ಮ ಪ ಅಬ ಪಾಯಲ್ ಬಾಜೆ ದ ನಿ ಸ ರೆ ಗ ರೆ ಸ ನಿ ದ ಪ ಮ ಪ ಅಬ ಪಾಯಲ್ ಬಾಜೆ ಮ ಬ ದ ಪ ಮ ಬ ದ ನಿ ದ ಪ ಮ ಬ ದ ನಿ ಸ ನಿ ದ ಪ ಮ ಬ ದ ನಿ ದ ಪ ಮ ಗ ರೆ ಸರಿ ಮ ಬ ರೆ ಮ ಬ ದ ಮ ಬ ದ ನಿ ಸ ಪಾಯಲ್ ಬಾಜೆ ಸರಿ ಮ ರೆ ಮ ಬ ಮ ಬ ದ ನಿ ದ ನಿ ಸ ರೆ ಗ ರೆ ಸ ನಿ ದ ಪ ಮ ಬ ದ ನಿ ದ ಪ ಮ ಗ ರೆ ರೆ ಮ ಬ ನಿ ದ ಪ ಮ ಬ ಮ ಗ ರೆ ಸ ಪಾಯಲ್ ಬಾಜೆ ಮ ಗ ಮ ಗ ರೆ ಸ ನಿ ಸ ನಿ ಸ ನಿ ದ ಪ ಮ ಗ ಮ ಗ ರೆ ಸ ನಿ ರೆ ಸ ನಿ ದ ಪ ಮ ಗ ರೆ ಸರಿ ಮ ರೆ ಮ ಪ ಮ ಬ ದ ನಿ ದ ನಿ ಸ ಪಾಯಲ್ ಬಾಜೆ ರಾಗಿ ರೆ ಮ ಪ ಪಾಯಲ್ ಬಾಜೆ ಆ ಅಬ ಪಾಯಲ್ ಬಾಜೆ ಆ ಅಬ ಪಾಯಲ್ ಬಾಜೆ ಆ ಅಬ ಪಾಯಲ್ ಬಾಜೆ ಆ ಪಾಯಲ್ ಬಾಜೆ ಆ ಪಾಯಲ್ ಬಾಜೆ ಪಾಯಲ್ ಬಾಜೆ ಪಾಯಲ್ ಬಾಜೆ ರಾಗಿ ರೆ ಅಬ ಪಾಯಲ್ ಬಾಜೆ ರಾಗಿ ರೆ कैसे कर आवो तुम्हारे पास अब कैसे कर आवो तुम्हारे पास अब पायल बाजन लागी रे अब पायल बाजन पायल बाजन पायल बाजन लागी रे ಧನ್ಯವಾದಗಳು. ಸುಶ್ರಾವ್ಯವಾಗಿ ಹಾಡಿದ ವಿದ್ಯಾರ್ಥಿಗಳೆಲ್ಲರಿಗೂ ಅಭಿನಂದನೆಗಳು. ಮುಂದಿನ ಹಾಡು ಬಂಟ್ವಾಳ ವಿದ್ಯಾರ್ಥಿಗಳಿಂದ ಬಂಟನಾಗಿ ಬಾಗಿಲ ಕಾಯುವ ದಾಸರ ಪದ. ಕುಮಾರಿ ಶ್ರಾವ್ಯ ಪೈ, ಕುಮಾರಿ ದೃಶ್ಯ, ಕುಮಾರಿ ಧ್ರುವಿ, ಕುಮಾರಿ ಭುವಿ, ಅದಿತ್ರಿ ಮತ್ತು ಮಾಸ್ಟರ್ ರಾಹುಲ್ ವೇದಿಕೆಗೆ ಬರಬೇಕು. ಬಂಟನಾಗಿ ಬಾಗಿಲ ಕಾಯುವ ಎಂಬ ದಾಸರ ಪದ.
ಶ್ರೀಯುತ ಕೃಷ್ಣಮೂರ್ತಿ ಭಟ್ರವರು ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದಾರೆ. ನಾವೆಲ್ಲರೂ ಅವರನ್ನು ಬೀಳ್ಕೊಳ್ಳೋಣ. ಧನ್ಯವಾದಗಳು ಗುರುಗಳೇ, ಧನ್ಯವಾದಗಳು.
ಧನ್ಯವಾದಗಳು. ಮುಂದಿನ ಹಾಡು ಶ್ರೀ ನಾಗೇಶ್ ಇವರಿಂದ ದಾಸರ ಪದ ಬಾರಯ್ಯ ರಂಗ ಬಾರಯ್ಯ. ದಯವಿಟ್ಟು ನಾಗೇಶ್ ಅವರು ವೇದಿಕೆಗೆ ಬರಬೇಕು. ಮುಂದಿನ ಕಾರ್ಯಕ್ರಮ ಬೀರಿ ವಿದ್ಯಾರ್ಥಿಗಳಿಂದ ದಾಸರ ಪದ ತುಂಗಾ ತೀರದಿ. ಬೀರಿ ವಿದ್ಯಾರ್ಥಿಗಳ ತಂಡ ರೆಡಿಯಾಗಬೇಕು. ಕುಮಾರಿ ನಿಸ್ವನ ಶೆಟ್ಟಿ, ಸಾಕ್ಷಿ, ತನಿಷಾ ಮತ್ತು ನಿಧಿ ಸಿದ್ಧರಾಗಬೇಕು. ಈಗ ಶ್ರೀ ನಾಗೇಶ್ ಅವರಿಂದ ದಾಸರ ಪದ ಬಾರಯ್ಯ ರಂಗ ಬಾರಯ್ಯ. ಶ್ರೀಯುತ ನಾಗೇಶ್ ರವರಿಗೆ ಶಶಾಂಕ ಸಿ ಎಸ್ ಇವರ ಹಾರ್ಮೋನಿಯಂ ಸಾಥಿ ಇರ್ತದೆ. ರಾಮನಾಥ್ ಕಿರಿಯವರು ತಾಲ್ನಲ್ಲಿ ಸಹಕರಿಸಲಿದ್ದಾರೆ. ಹಾಗೆ ಸಂತೋಷ್ ಅವರಿಂದ ತಬಲಾ ಸಾಥಿ. ವಾರಣ ಭಯವ ನಿವಾರಣ ಮಾಡಿದ ಕಾರುಣ್ಯ ನಿಧಿಯನ್ನ ಹೃದಯ ಮಂದಿರಕ್ಕೆ ಕಾರುಣ್ಯ ನಿಧಿಯನ್ನ ಹೃದಯ ಮಂದಿರಕ್ಕೆ ಬಾರಯ್ಯ ರಂಗ ಬಾರಯ್ಯ ಬಾರಯ್ಯ ರಂಗ ಬಾರಯ್ಯ ಬಾರಯ್ಯ
ಮೊದಲಿಲ್ಲದೆ ಮಾನವ ಮನದಿನೊಂದೆ ತುದಿ ಮೊದಲಿಲ್ಲದೆ ಮಾನವ ಮನದಿನೊಂದೆ ಪದುಮನಾಭನೆ ರಕ್ಷಣೆ ಮಾಡು ತಂದೆ ಪದುಮನಾಭನೆ ರಕ್ಷಣೆ ಮಾಡು ತಂದೆ ಬಾರಯ್ಯ ರಂಗ ಬಾರಯ್ಯ ರಂಗ ಬಾರಯ್ಯ ಹೆಣ್ಣು ಹೊನ್ನು ಮಣ್ಣಿನ ಆಸೆಯೋಳಿದು ಹೆಣ್ಣು ಹೊನ್ನು ಮಣ್ಣಿನ ಆಸೆಯೋಳಿದು ಪುಣ್ಯ ಪಾಪಂಗಳ ನಾನರಿತಿದ್ದು ಪುಣ್ಯ ಪಾಪಂಗಳ ನಾನರಿತಿದ್ದು ಅನ್ಯಾಯವಾಯಿತು ಅದಕ್ಕೇನು ಮದ್ದು ಅನ್ಯಾಯವಾಯಿತು ಅದಕ್ಕೇನು ಮದ್ದು ನಿನ್ನಯ ಧ್ಯಾನವ ಹೃದಯದೊಳಿದ್ದು ನಿನ್ನಯ ಧ್ಯಾನವ ಹೃದಯದೊಳಿದ್ದು ಬಾರಯ್ಯ ರಂಗ ಬಾರಯ್ಯ ರಂಗ ಬಾರಯ್ಯ ಇಂದೆನ್ನ ಪೂರ್ವ ಪಾಪಂಗಳ ಕಳೆದು ಇಂದೆನ್ನ ಪೂರ್ವ ಪಾಪಂಗಳ ಕಳೆದು ಮುಂದೆನ್ನ ಜನ್ಮ ಸಫಲವಾಗೈದು ಮುಂದೆನ್ನ ಜನ್ಮ ಸಫಲವಾಗೈದು ತಂದೆಸಿ ಪುರಂದರ ವಿಠಲನ ನೆನೆದು ತಂದೆಸಿ ಪುರಂದರ ವಿಠಲನ ನೆನೆದು ತಂದೆಸಿ ಪುರಂದರ ವಿಠಲನ ನೆನೆದು ತಂದೆಸಿ ಪುರಂದರ ಗಮ ಪನಿಸ ಪನಿಸ ತಂದೆಸಿ ಪುರಂದರ ಪನಿಸ ನಿದಪ ಮಗರಿಸ ನೆನೆಸ ಸಗಮ ಪನಿ ಮಪನಿಸ ತಂದೆಸಿ ಪುರಂದರ ವಿಠಲನ ನೆನೆದು ತಂದೆಸಿ ಪುರಂದರ ವಿಠಲನ ನೆನೆದು ಎಂದೆಂದಿಗಾನಂದ ಸುಖವನ್ನು ಸುರಿದು ಎಂದೆಂದಿಗಾನಂದ ಸುಖವನ್ನು ಸುರಿದು ಬಾರಯ್ಯ ರಂಗ ಬಾರಯ್ಯ ರಂಗ ಬಾರಯ್ಯ ಬಾರಯ್ಯ ಸ್ವಾಮಿ ಬಾರಯ್ಯ ಬಾರಯ್ಯ ಸ್ವಾಮಿ ಬಾರಯ್ಯ ಬಾರಯ್ಯ ರಂಗ ಬಾರಯ್ಯ ರಂಗ ಬಾರಯ್ಯ ರಂಗ ಬಾರಯ್ಯ. ಅದ್ಭುತವಾಗಿ ಹಾಡಿದ್ದೀರಿ ನಾಗೇಶ್ ಅವರೇ, ಅಭಿನಂದನೆಗಳು. ಇದೀಗ ಬೀರಿ ವಿದ್ಯಾರ್ಥಿಗಳಿಂದ ತುಂಗಾ ತೀರದಿ ದಾಸರ ಪದ ಕುಮಾರಿ ನಿಸ್ವನ ಶೆಟ್ಟಿ, ಸಾಕ್ಷಿ, ತನಿಷಾ ಹಾಗೂ ನಿಧಿ. ಇದರ ನಂತರ ಮುಂದೆ ಮುಲ್ಕಿ ವಿದ್ಯಾರ್ಥಿನಿಯರಿಂದ ಮರಾಠಿ ಅಭಂಗ್, ಕನ್ನಡ ರಾಜ ಪಂಢರಿಸ ಶ್ರೀಮತಿ ವಿದ್ಯಾಶಣೈ, ಕುಮಾರಿ ಅಶ್ವಿನಿ ಹಾಗೂ ಲಕ್ಷ್ಮೀ ಪೈ ಅವರು ಸಿದ್ಧರಾಗಬೇಕು.
ಈ ಅಭಂಗಿಗೆ ಹಾರ್ಮೋನಿಯಂನಲ್ಲಿ ಸಾಥಿಯಾಗಿ ಶ್ರೀ ಕೀರ್ತನ್ ನಾಯ್ಗ ಅವರು ಸಹಕರಿಸಲಿದ್ದಾರೆ. ವಾಯ್ಸ್ ಬರ್ತಿದೆ ಈಗಲೇ शुभगुणनिधि श्री राघवेन्द्रयति अभुज भवाण्डदोळु प्रबल कणम्ब ತುಂಗತೀರದಿ ನಿಂತ ಸುಮತಿ ವರನಾರೆ ಕೇಳಮ್ಮಯ್ಯ ತೀರದಿ ನಿಂತ ಸುಯತಿ ವರನಾರೆ ಕೇಳಮ್ಮಯ್ಯ ತುಂಗತೀರದಿ ನಿಂತ ಸುಯತಿ ವರನಾರೆ ಕೇಳಮ್ಮಯ್ಯ ತುಂಗತೀರದಿ ನಿಂತ ಸುಯತಿ ವರನಾರೆ ಕೇಳಮ್ಮಯ್ಯ ಸಂಗೀತ ಪ್ರಿಯ ಮಂಗಳ ಸುಗುಣಿತ ಸಂಗೀತ ಪ್ರಿಯ ಮಂಗಳ ಸುಗುಣಿತ ಸಂಗೀತ ಪ್ರಿಯ ಮಂಗಳ ಸುಗುಣಿತ ರಂಗ ಮುನಿ ಕುಮೋ ತುಂಗ ಪ್ರಣಮ್ಮ ತುಂಗ ತೀರದಿ ನಿಂತ ಸುರತಿ ವರನಾರೆ ಕೇಳಮ್ಮಯ್ಯ ತುಂಗ ತೀರದಿ ನಿಂತ ಸುರತಿ ವರನಾರೆ ಕೇಳಮ್ಮಯ್ಯ ಎನ್ನುವ ಸುಮುಖ ಫಣಿಯಲ್ಲಿ ತಿಲಕನ ಮಗಳು ಕೇಳಮ್ಮಯ್ಯ ಎನ್ನುವ ಸುಮುಖ ಫಣಿಯಲ್ಲಿ ತಿಲಕನ ಮಗಳು ಕೇಳಮ್ಮಯ್ಯ ಜಲಜಮಣಿಯು ಕೊರಳವು ತುಳಸಿ ಮಾಲೆಗಳು ಕೇಳಮ್ಮಯ್ಯ ಜಲಜಮಣಿಯು ಕೊರಳೊಳು ತುಳಸಿ ಮಾಲೆಗಳು ಕೇಳಮ್ಮಯ್ಯ
ಜನಾರ್ದನ ವಿಠಲನ ಧ್ಯಾನಿಸುವ ಬೇಡಮ್ಮಯ್ಯ ಅಭಿನವ ಜನಾರ್ದನ ವಿಠಲನ ಧ್ಯಾನಿಸುವ ಬೇಡಮ್ಮಯ್ಯ ಅಭಿವಂದಿತರಿಗೆ ಅಖಿಲಾರ್ಥವ ಸಲ್ಲಿಸುವ ಬೇಡಮ್ಮಯ್ಯ ಅಭಿವಂದಿತರಿಗೆ ಅಖಿಲಾರ್ಥವ ಸಲ್ಲಿಸುವ ಬೇಡಮ್ಮಯ್ಯ ನಭಮಣಿಯಂದದಿ ಭೂಮಿಯಲ್ಲಿ ರಾಜಿಸುವ ಬೇಡಮ್ಮಯ್ಯ ನಭಮಣಿಯಂದದಿ ಭೂಮಿಯಲ್ಲಿ ರಾಜಿಸುವ ಬೇಡಮ್ಮಯ್ಯ ಶುಭ ಗುಣನಿಧಿ ಶ್ರೀ ರಾಘವೇಂದ್ರಯತಿ ಶುಭ ಗುಣನಿಧಿ ಶ್ರೀ ಸರೆ ಸರೆ ಗರೆ ಗರೆ ಗ ಪದ ಪದ ಸಾಗ ಪಗರೆ ಗ ಪದ ಸ ಪದ ಸ ಶುಭ ಗುಣನಿಧಿ ಶ್ರೀ ಗರೆ ಗರೆ ಸದ ಸದ ಪದ ಪದ ಗ ಪದ ಸ ಪದ ಸ ಶುಭ ಗುಣನಿಧಿ ಶ್ರೀ ರಾಘವೇಂದ್ರಯತಿ 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 ಶುಭ ಗುಣನಿಧಿ ಶ್ರೀ ರಾಘವೇಂದ್ರಯತಿ ಅಭುತ ಭವಾಡದೋಡು ಪ್ರಬಲ ಕಣಮ್ಮ ತುಂಗಾ ತೀರದಿ ನಿಂತ ಸುಯತಿ ವರನಾರೆ ಬೇಡಮ್ಮಯ್ಯ ತುಂಗಾ ತೀರದಿ ನಿಂತ ಸುಯತಿ ವರನಾರೆ ಬೇಡಮ್ಮಯ್ಯ ಸಂಗೀತ ಪ್ರಿಯ ಮಂಗಳ ಸುಗುಣಿತ ಸಂಗೀತ ಪ್ರಿಯ ಮಂಗಳ ಸುಗುಣಿತ ಸಂಗೀತ ಪ್ರಿಯ ಮಂಗಳ ಸುಗುಣಿತ ರಂಗ ಮುನಿಕುಲು ತುಂಗ ಪೆಣಮ ತುಂಗ ತೀರದಿ ನಿಂತ ಸುಯತಿ ವರನಾರೆ ಬೇಡಮ್ಮಯ್ಯ ತುಂಗ ತೀರದಿ ನಿಂತ ಸುಯತಿ ವರನಾರೆ ಬೇಡಮ್ಮಯ್ಯ ತುಂಗ ತೀರದಿ ನಿಂತ ಸುಯತಿ ವರ ತುಂಗ ತೀರದಿ ನಿಂತ ಸುಯತಿ ವರ ತುಂಗ ತೀರದಿ ನಿಂತ ಸುಯತಿ ವರನಾರೆ ಧನ್ಯವಾದಗಳು ಕೋಟೆಕಾರ್ ಬೀರಿಯ ವಿದ್ಯಾರ್ಥಿಗಳಿಗೆ. ಇದೀಗ ಮರಾಠಿ ಅಭಂಗ್ ಮುಲ್ಕಿ ವಿದ್ಯಾರ್ಥಿನಿಯರಿಂದ ಕಾನಡ ರಾಜ ಪಂಢರಿಚ ಶ್ರೀಮತಿ ವಿದ್ಯಾಶಣೈ, ಕುಮಾರಿ ಅಶ್ವಿನಿ, ಲಕ್ಷ್ಮೀ ಪೈ. ಇದರ ನಂತರ ದಾಸರ ಪದ ಎನ್ನ ಪಾಲಿಸುವ ಮಂಗಳೂರು ವಿಭಾಗದ ವಿದ್ಯಾರ್ಥಿಗಳು ಸಿದ್ಧರಾಗಬೇಕು. ಈಗ ಮರಾಠಿ ಅಭಂಗ್ ಕಾನಡ ರಾಜ ಪಂಢರಿಸ, ಅದಾದ ನಂತರ ದಾಸರ ಪದ. ಪ್ಲೀಸ್ ಮೇಂಟೈನ್ ಸೈಲೆನ್ಸ್, ಪ್ಲೀಸ್ ಮೇಂಟೈನ್ ಸೈಲೆನ್ಸ್ ಚಿಲ್ಡ್ರನ್. ದಯವಿಟ್ಟು ನಿಶ್ಶಬ್ದರಾಗಿರಬೇಕು.
प्रकटला असावी तेवर, कसा प्रकटला असावी तेवर, उभय टेविले हात कटीवर, उभय टेविले हात कटीवर, पुतळा चैतन्याचा कानडा राजा पंढरीचा, कानडा राजा पंढरीचा, कानडा राजा पंढरीचा. परब्रह्म हे भक्तासाठी, परब्रह्म हे भक्तासाठी, मुखी टाकले भीमे काठी, मुखी टाकले भीमे काठी, उभा राहिला भाव सावयव, उभा राहिला भाव सावयव, जणू की पुंडलिकाचा कानडा राजा पंढरीचा, कानडा राजा पंढरीचा, कानडा राजा पंढरीचा. हानाम्याची तीर चाकतो, हानाम्याची धनिसा धनिसा धनिसा, हानाम्याची गमधनिसा गमधनिसा गमधनिसा, हानाम्याची निसा सदनील मदात गमाम गमधनिसा गमधनिसा गमधनिसा, हानाम्याची सगगाग निसा सगनिनी मददाद गमम मदा धनी निसा धनी निसा धनी निसा, हानाम्याची तीर चाकतो, हानाम्याची तीर चाकतो, हानाम्याची तीर चाकतो, जो को बांग
पंढरीचा कानडा राजा पंढरीचा कानडा राजा पंढरीचा राजा पंढरीचा राजा पंढरीचा ಅದ್ಭುತವಾಗಿ ಹಾಡಿದಂಥ ಹಾಡು. ಮುಲ್ಕಿ ವಿದ್ಯಾರ್ಥಿನಿಯರಿಗೆ ಅಭಿನಂದನೆಗಳು. ಇನ್ನು ಮುಂದೆ ಎನ್ನ ಪಾಲಿಸೋ ದಾಸರ ಪದ ಮಂಗಳೂರು ವಿಭಾಗದ ವಿದ್ಯಾರ್ಥಿಗಳಿಂದ ಕುಮಾರಿ ಕಶ್ವಿ ಉಡುಪಿ, ಕುಮಾರಿ ಪೂರ್ವಿ ಕಾಮತ್, ಪ್ರೀಶಾ, ಪ್ರಣಮ್ಯ, ಅನನ್ಯಾ ಪೈ, ಗಗನ್, ಧ್ಯಾನ್ ಮತ್ತು ತನುಷ್. ಅದರ ನಂತರ ಮಾಸ್ಟರ್ ಶರಣ್ ಅವರ ದಾಸರ ಪದ ಇದೆ. ಪಾರ್ವತಿ ಪ್ರಿಯ ಗಂಗಾಧರ. ಮಾಸ್ಟರ್ ಶರಣ್ ಮುಂದೆ ಸಿದ್ಧರಾಗಬೇಕು. ಈಗ ಮಂಗಳೂರು ವಿಭಾಗದ ವಿದ್ಯಾರ್ಥಿಗಳಿಂದ ಎನ್ನ ಪಾಲಿಸೋ ದಾಸರ ಪದ. ತಬಲಾದಲ್ಲಿ ದರ್ಶನ್ ಮುಲ್ಕಿಯವರ ಸಹಕಾರವಿದೆ. ಹಾರ್ಮೋನಿಯಂನಲ್ಲಿ ಶ್ರೀಯುತ ಸುರೇಶ್ ಪೈಗಳು ಸಾಥ್ ನೀಡಲಿದ್ದಾರೆ.
ಈಗ ಮಾಸ್ಟರ್ ಶರಣ್ ಇವರಿಂದ ದಾಸರ ಪದ, ಪಾರ್ವತಿ ಪ್ರಿಯ ಗಂಗಾಧರ. ಅದರ ನಂತರ ಅರವಿಂದಾಚಾರ್ಯ ಮಾಣಿಲ ಇವರಿಂದ ಶಾಸ್ತ್ರೀಯ ಗಾಯನ ಇದೆ. ಅರವಿಂದ ಆಚಾರ್ಯರು ಸಿದ್ಧರಾಗಬೇಕು. ಈಗ ಮಾಸ್ಟರ್ ಶರಣ್ ಅವರ ದಾಸರ ಪದ, ಪಾರ್ವತಿ ಪ್ರಿಯ ಗಂಗಾಧರ. हरि हरि ಒಂದೇನು हरि गंगाधरा पार्वती प्रिय गंगाधर
हरणे पार्वते प्रिय गंगाधरा पार्वते प्रिय गंगाधरा हरणे पार्वते प्रिय गंगाधरा गणपति पितहरणे गणपति पितहरणे पार्वते प्रिय गंगाधरा हरणे पार्वते प्रिय गंगाधरा कैलासवासने काशी विश्वेश्वरने कैलासवासने काशी विश्वेश्वरने पंपापुरवासने पंपापुरवासने गजचर्मांबर चंद्रचूड शिवने गजचर्मांबर चंद्रचूड शिवने हिमगिरिय निवासने पार्वते प्रिय गंगाधरा हरणे पार्वते प्रिय गंगाधरा राम नामव जपिಸುವ ಶಂಕರನೇ ರಾಮ ನಾಮವ ಜಪಿಸುವ ಶಂಕರನೇ ರಾಮೇಶ್ವರ ವಾಸನೆ ರಾಮೇಶ್ವರ ವಾಸನೆ ತ್ರಿಶೂಲ ಢಮರುಗ ಹಸ್ತಲಂಕೃತನೆ ತ್ರಿಶೂಲ ಢಮರುಗ ಹಸ್ತಲಂಕೃತನೆ काशीपुरवासने पार्वते प्रिय गंगाधरा हरणे पार्वते प्रिय गंगाधरा मनोभिमानी मनु नियमकने मनोभिमानी मनु नियमकने सुरमुनि जनवन्द्यने सुरमुनि जनवन्द्यने नीलकण्ठने रुण्डमालधरने नीलकण्ठने रुण्डमालधरने गौरीपति
पार्वते प्रिय गंगाधरा हरणे पार्वते प्रिय गंगाधरा पार्वते प्रिय गंगाधरा हरणे पार्वते प्रिय गंगाधरा गणपति पितहरणे गणपति पितहरणे पार्वते प्रिय गंगाधरा हरणे पार्वते प्रिय पार्वते प्रिय पार्वते प्रिय गंगाधरा हरणे ಒಂದು ಬಾರಿ ಹರ ಒಲಿದು ಇಲ್ಲಿ ಬಂದ ಹಾಗೆ ಆಯಿತು. ಧನ್ಯವಾದಗಳು ಮಾಸ್ಟರ್ ಶರಣ್. ಮುಂದಿನ ಕಾರ್ಯಕ್ರಮ ಅರವಿಂದ ಆಚಾರ್ಯ ಮಾಣಿಲ ಇವರಿಂದ ಶಾಸ್ತ್ರೀಯ ಗಾಯನ. ಅದರ ನಂತರ ಮಂಗಳೂರು ವಿಭಾಗದ ವಿದ್ಯಾರ್ಥಿನಿಯರಿಂದ ಗುರುವಿನ ಗುಲಾಮನಾಗುವ ತನಕ ದಾಸರ ಪದ ಶ್ರೀಮತಿ ಭವಾನಿ, ಗಾಯತ್ರಿ ಮತ್ತು ಲೋಲಾಕ್ಷಿಯವರು ಸಿದ್ಧರಾಗಬೇಕು. ಈಗ ಅರವಿಂದ ಆಚಾರ್ಯ ಮಾಣಿಲ ಅವರಿಂದ ಶಾಸ್ತ್ರೀಯ ಗಾಯನ. ಸಾಕು ಸಾಕು. ಗುರುವಿನ ಗುಲಾಮನಾಗುವ ತನಕ ಆದಮೇಲೆ ಮರಾಠಿ ಅಭಂಗ್ ಶ್ರೀಮತಿ ವರ್ಷಾ ಶೆಣೈಯವರದಿರ್ತದೆ. ಸ್ವಲ್ಪ ಮನಿಟ್ಕೊ. ಡಿ ಇವರಿಗೆ ಈಗ ತಬಲಾ ಸಾಥಿಯಾಗಿ ಸ್ವರಾಜ್ ಉಪ್ಪಳವರು ಸಹಕರಿಸಲಿದ್ದಾರೆ ಮತ್ತು ಹಾರ್ಮೋನಿಯಂನಲ್ಲಿ ಕುಮಾರಿ ದಿವ್ಯನಿಧಿ ರೈ. ಆ
जा जा रे अपने मंदिरवा, 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 जा जा रे अपने मंदिरवा। सुन पावे मोरे साजन नदिया, सुन पावे मोरे साजन नदिया, जा रे अपने मंदिरवा, जा जा रे अपने मंदिरवा। जा 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 अपने मंदिरवा, जा जा रे अपने मंदिरवा, जा जा रे अपने मंदिरवा, जा रे जा रे जा रे जा 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 रे जा जा रे जा 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 रे जा जा रे अपने मंदिरवा, जा जा रे अपने मंदिर, जा 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 रे जा रे जा रे जा जा रे अपने मंदिरवा, जा रे जा रे अपने मंदिरवा, जा जा रे अपने मंदिरवा। जा जा जा
मंदिर बाजार अपने अपने मंदिर बाजार जार 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 जा जा रे अपने मंदिर जा जा रे अपने अपने मंदिर बाजार जार जार अपन अपने मंदिर बाजार जा रे अपने जा जा रे अपने 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 मंदिर जा 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 सुनो सदा रंग तुमको चाहत है सुनो सदा रंग सदा सदा सुने हो सदा रंग तुमको चाहत है सुने हो सदा रंग तुमको चाहत है सदा रंग सदा रंग 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 सुन हो सदा रंग तुमको चाहत है सुन हो सदा रंग तुमको चाहत है जा तुम हमको छगन न रे यार जा तुम हमको छगन न रे यार जा रे अपने मंदिर बाजा जा रे अपने मंदिर बाजा जा रे बाजा रे अपने मंदिर बाजा जा रे अपने मंदिर बाजा जा रे अपने मंदिर बाजा जा रे अपने जा रे अपने जा रे अपने मंदिर
अपने मंदिर जा रे, अपने मंदिर जा रे, अपने मंदिर जा रे, अपने जा रे, अपने मंदिर जा रे, अपने जा रे, अपने मंदिर जा रे, अपने मंदिर जा अपने मंदिर जा, अपने मंदिर जा रे, अपने मंदिर जा रे, अपने मंदिर जा रे, अपने मंदिर जा रे, अपने निसगम पनि रब मगरे सजा रे, अपने जा रे, अब सगम पनि सनि रब मगरे सजा रे, अपने जा रे, अब गम पनि सगरे सनि रब मगरे जा रे, अपने मन सगम सगम प गम पनि म पनि सनि ध मगरे सनि सगम प नि सगम प जा रे, अपने मंदिर अपने मंदिर जा रे, अपन गम पनि सगरे सनि रे सनि ध पनि सनि ध मगरे सगम प जा रे, अपने जा रे, अपने मंदिर जा रे, अब सग सग म प नि सा नि ध प नि सा नि ध मगरे सनि सग म प मगरे जा रे, अपने मंदिर जा रे, अपने मंदिर जा रे, अब निसगम पनि सनि पनि सगम गरे सनि रे सनि ध मगरे निसगम पनि ध मगरे सनि जा रे, अपने मंदिर जा ग ग नि नि ग रे सनि ध मगरे सनि सगम पनि सनि ध मगरे निसगम पनि ध मगरे जा रे, अपने मंदिर रे, अपने मंदिर जा
मंदिर बाजा जा रे अवन गम बनी सा नि ध बनी सा पनी सा गरे सा नि ध मगर नि सा गम बनी ध मगर सा जा जा रे अवन मंदिर मंदिर बाजा जा रे अवन जा जा रे अवन जा जा रे अवन मंदिर बाजा जा जा रे अवन मंदिर बाजा जा रे जा जा रे अवन मंदिर जा जा रे अवन मंदिर सुन पावे मोर शासन नरिया सुन पावे मोर शासन नरिया जा जा अवन मंदिर जा जा रे अवन मंदिर अवन मंदिर अवन मंदिर जा 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 ಇದು ಅರವಿಂದ ಆಚಾರ್ಯರ ಮೊದಲ ಪ್ರಯತ್ನ ಶಾಸ್ತ್ರೀಯ ಸಂಗೀತವನ್ನು ವೇದಿಕೆಯ ಮೇಲೆ ಎಲ್ಲರೂ ಪ್ರೋತ್ಸಾಹಿಸಬೇಕಾಗಿ ಸುಂದರವಾಗಿ ಪ್ರಸ್ತುತಗೊಳಿಸಿದ್ದಾರೆ. ಇದೀಗ ದಾಸರ ಪದ ಮಂಗಳೂರು ವಿಭಾಗದ ವಿದ್ಯಾರ್ಥಿನಿಯರಿಂದ ಗುರುವಿನ ಗುಲಾಮನಾಗುವ ತನಕ ಶ್ರೀಮತಿ ಭವಾನಿ, ಶ್ರೀಮತಿ ಗಾಯತ್ರಿ ಮತ್ತು ಶ್ರೀಮತಿ ಲೋಲಾಕ್ಷಿ ಇವರಿಂದ. ದಯವಿಟ್ಟು ಹಿಂದುಗಡೆ ಕುಳಿತವರೆಲ್ಲರೂ ಕೂಡ ಎದುರಿಗೆ ಬರಬೇಕು, ಕಲಾವಿದರನ್ನು ಪ್ರೋತ್ಸಾಹಿಸಬೇಕು. ಹಾಗೆಯೇ ಸಭಾಂಗಣದ ಹೊರಗಿರುವ ಅಭಿಮಾನಿಗಳು ಕೂಡ ಒಳಗೆ ಬಂದು ಕೂತ್ಕೊಂಡು ದಯವಿಟ್ಟು ಕಲಾವಿದರನ್ನು ಪ್ರೋತ್ಸಾಹಿಸಿ. ಇದರ ನಂತರ ಶ್ರೀಮತಿ ವರ್ಷಾ ಶೆಣೈ ಇವರಿಂದ ಮರಾಠಿ ಅಭಂಗ್ ನಡೆಯಲಿದೆ, ಅವರು ಸಿದ್ಧರಾಗಬೇಕು. ದಯವಿಟ್ಟು ಸಭಾಂಗಣದ ಹೊರಗಿರುವಂತಹ ವಿದ್ಯಾರ್ಥಿಗಳು ಮತ್ತು ಪೋಷಕರು ದಯವಿಟ್ಟು ಸಭಾಂಗಣದ ಒಳಗೆ ಬರಬೇಕು, ಕಲಾವಿದರನ್ನು ಪ್ರೋತ್ಸಾಹಿಸಬೇಕು. ಅದೇ ರೀತಿಯಲ್ಲಿ ಹಿಂದುಗಡೆ ಇರುವಂತಹ ಸದಸ್ಯರು ಕೂಡ ಎದುರು ಬರಬೇಕು ಅಂತ ಹೇಳಿ ವಿನಂತಿ. Ini betul juga.
ಕೊರಳೊಳು ಮಾಲೆಯ ಧರಿಸಿದರೇನು ಬೆರಳೊಳು ಜಪಮಣಿ ಎಣಿಸಿದರೇನು ಕೊರಳೊಳು ಮಾಲೆಯ ಧರಿಸಿದರೇನು ಬೆರಳೊಳು ಜಪಮಣಿ ಎಣಿಸಿದರೇನು ಮರುಳನಾಗಿದ್ದ ಶರೀರಕ್ಕೆ ಭಸ್ಮವ ಮರುಳನಾಗಿದ್ದ ಶರೀರಕ್ಕೆ ಭಸ್ಮವ ಒರೆಸಿಕೊಂಡು ತಿರುಗಿದರೇನು ಗುರುವಿನ ಗುಣ ನಾಗುವ ತನಕ ದೊರೆಯದಣ್ಣ ಮುಕುತಿ ನಮಗೆ ಗುರುವಿನ ಗುಣ ನಾಗುವ ತನಕ ದೊರೆಯದಣ್ಣ ಮುಕುತಿ ನಾರಿಯ ಭೋಗವ ಅಳಿಸಿದರೇನು ನಾರಿಯ ಭೋಗವ ಅಳಿಸಿದರೇನು ಶರೀರ ಸುಖವನ್ನು ಬಿಡಿಸಿದರೇನು ಶರೀರ ಸುಖವನ್ನು ಬಿಡಿಸಿದರೇನು ನಾರದ ವರದ ಶ್ರೀ ಪುರಂದರ ವಿಠಲನ ನಾರದ ವರದ ನಿಜಪಣಿ ಮಪ ಗಮ 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 ಪನಿಸ ಗಮ ಪನಿಸ ಗಮ ಪನಿಸ ನಾರದ ವರದ ನಿಜ ನಿಜ ಪನಿ ಪನಿ ಮಪ ಮಪ ಗಮ ಗಮ ಪನಿಸ ಗಮ ಪನಿಸ ಪನಿಸ ನಾರದ ವರದ ಗಮ ಸಾಲಿ ಪನಿ ಪಮ ಗಮ ಗಮ ಪನಿಸ ಗಮ ಪನಿಸ ಗಮ ಪನಿಸ ನಾರದ ವರದ ಶ್ರೀ ಪುರಂದರ ವಿಠಲನ ನಾರದ ವರದ ಶ್ರೀ ಪುರಂದರ ವಿಠಲನ ಸೇರಿ ಮುಕ್ತಿಯ ಪಡೆಯುವ ತನಕ ಗುರುವಿನ ಗುಣ ನಾಗುವ ತನಕ ದೊರೆಯದಣ್ಣ ಮುಕುತಿ ನಮಗೆ ಗುರುವಿನ ಗುಣ ನಾಗುವ ತನಕ ದೊರೆಯದಣ್ಣ ಮುಕುತಿ ಬರಿ ಬರಿ ಶಾಸ್ತ್ರವ ನೋಡಿದರೇನು ಬರಿ ಬರಿ ಶಾಸ್ತ್ರವ ನೋಡಿದರೇನು ವ್ಯರ್ಥವಾಯಿತು ಬದುಕಿ ಗುರುವಿನ ಗುಣ ನಾಗುವ ತನಕ ದೊರೆಯದಣ್ಣ ಮುಕುತಿ ನಮಗೆ ಗುರುವಿನ ಗುಣ ನಾಗುವ ತನಕ ದೊರೆಯದಣ್ಣ ಮುಕುತಿ ದೊರೆಯದಣ್ಣ ಮುಕುತಿ ದೊರೆಯದಣ್ಣ ಮುಕುತಿ. ಬಹಳ ಸುಶ್ರಾವ್ಯವಾಗಿ ಮೂಡಿಬಂದ ಹಾಡು. ಧನ್ಯವಾದಗಳು. ಇದೀಗ ಶ್ರೀಮತಿ ವರ್ಷಾ ಶೆಣೈ ಇವರಿಂದ ಮರಾಠಿ ಅಭಂಗ್, ಅದರ ನಂತರ ಕ್ಷಮಿಸಿ, ಸಣ್ಣ ಬದಲಾವಣೆ. ಇದೀಗ ಕೋಟೆಕಾರ್ ಬೀರಿ ವಿಭಾಗದ ವಿದ್ಯಾರ್ಥಿಗಳಿಂದ ದಾಸರ ಪದ ಆಂಜನೇಯ ಹನುಮಂತ. ವೇದವತಿ, ಸವಿತಾ, ಪ್ರಥಮ್ ಹಾಗೂ ಶಿವಪ್ರಸಾದ್ ಅವರು ವೇದಿಕೆಗೆ ಬರಬೇಕು. ದಾಸರ ಪದ ಆಂಜನೇಯ ಹನುಮಂತ.
प्रथम सी हल चिक हल हल मनोजवं मारुततुल्यवेगं वातात्मजं वानरयोगमुख्यं श्रीरामदूतं शिरसा नमामि। आञ्जनेय हनुमन्ता श्रीरामचन्द्रन सद्भक्ता आञ्जनेय हनुमन्ता श्रीरामचन्द्रन सद्भक्ता वायुपुत्र सुचरिता वायुपुत्र सुचरिता भाविरञ्जित सुपवित्रा भाविरञ्जिय सुपवित्रा आञ्जनेय हनुमन्ता श्रीरामचन्द्रन सद्भक्ता सकल रघुरामदूता सुग्रीव सकल रघुरामदूता शरदिलङ्किसिर बलवन्ता शरदिलङ्किसिर बलवन्ता जननि गुंगुरवन जननि गुंगुरवन भक्ता रावण विरोधी सर्वशक्ता रावण विरोधी सर्वशक्ता आंजनेय हनुमंता श्रीरामचन्द्रन सद्भक्ता ನಾಮವನು ಮನಗೆ ಶರಣನ ಸೇವೆಗೆ ರಾಮಾಯಣ ಕಥೆ ಶ್ರವಣಿಸುವ ರಾಮಾಯಣ ಕಥೆ ಶ್ರವಣಿಸುವ ಭಕ್ತಜನಕ್ಕೆ ಸುಖ ಕರುಣಿಸುವ ಜನಕ್ಕೆ ಸುಖ ಕರುಣಿಸುವ ಆಂಜನೇಯ ಹನುಮಂತ ಶ್ರೀರಾಮಚಂದ್ರನ ಸದ್ಭಕ್ತ
ಹರಿಸು ಪ್ರಭು ಹನುಮಂತ ಕ್ಲೇಶ ಹರಿಸು ಪ್ರಭು ಹನುಮಂತ ದಾಸರ ದುತ ಹನುಮಂತ ದಾಸರ ಹನುಮಂತ ದಾಸ ಕೇಶವನುತ ಹನುಮಂತ ದಾಸ ಕೇಶವನುತ ಹನುಮಂತ ಆಂಜನೇಯ ಹನುಮಂತ ಶ್ರೀರಾಮಚಂದ್ರನ ಸದ್ಭಕ್ತ ಆಂಜನೇಯ ಹನುಮಂತ ಶ್ರೀರಾಮಚಂದ್ರನ ಸದ್ಭಕ್ತ ವಾಯುಪುತ್ರ ಸುಚರಿತ ವಾಯುಪುತ್ರ ಸುಚರಿತ್ರ ಭಾವಿವಿರಂತೆಯ ಸುಪವಿತ್ರ ಭಾವಿವಿರಂತೆಯ ಸುಪವಿತ್ರ ಆಂಜನೇಯ ಹನುಮಂತ ಶ್ರೀರಾಮಚಂದ್ರನ ಸದ್ಭಕ್ತ ಆಂಜನೇಯ ಹನುಮಂತ ಮಾರುತಿರಾಯ ಹನುಮಂತ ಮಾರುತಿರಾಯ ಹನುಮಂತ ಮಾರುತಿರಾಯ ಬಲವಂತ ಮಾರುತಿರಾಯ ಬಲವಂತ ಮಾರುತಿರಾಯ ಗುಣವಂತ ಮಾರುತಿರಾಯ 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 ಹನುಮಂತ ಧನ್ಯವಾದಗಳು. ಇದೀಗ ಶ್ರೀಮತಿ ವರ್ಷಾ ಶೆಣೈ ಅವರಿಂದ ಮರಾಠಿ ಅಭಂಗ್. ಶ್ರೀಮತಿ ವರ್ಷಾ ಶೆಣೈ, ಶ್ರೀಮತಿ ಸಂಧ್ಯಾ ಶೆಣೈ ಮತ್ತು ಶ್ರೀಮತಿ ಪೂಜಾ ಶೇಟ್. ಪಿಕ್ಚರ್
सदा पांडुरंग। ಧನ್ಯವಾದಗಳು. ಅದ್ಭುತವಾಗಿ ಮೂಡಿಬಂದ ಹಾಡು. ಈಗ ಸಾನ್ವಿ ನಾಯಕ್ ಸಣ್ಣಕ್ಕೆ ಬೆಟ್ಟು ಅವಳಿಂದ ಜಯಶಂಕರ ರಾಗ್ ಯಮನ್ನಲ್ಲಿ, ಅದರ ನಂತರ ಮಿಲ್ಕಿ ವಿಭಾಗದ ವಿದ್ಯಾರ್ಥಿಗಳಿಂದ ದಾಸರ ಪದ ವಿಠಲಯ್ಯ ವಿಠಲಯ್ಯ. ಧನುಷ್, ದೀಪಕ್, ರಮೇಶ್, ನವೀನ್, ಮಿಲನ್ ಸಿದ್ಧರಾಗಬೇಕು. ಈಗ ಸಾನ್ವಿ ನಾಯಕ್ ಸಣ್ಣಕ್ಕೆ ಬೆಟ್ಟು ಇವರಿಂದ ಜಯಶಂಕರ ರಾಗ್ ಯಮನ್.
जय 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 शङ्करा गङ्गाधरा जय शङ्करा जय शङ्करा जय शङ्करा जय शङ्करा शङ्करा गङ्गाधरा जय शङ्करा जय शङ्करा जय शङ्करा गङ्गाधरा जय शङ्करा गङ्गाधरा गौरीहरा नटशेखरा जय शङ्करा जय शङ्करा जय शङ्करा ಧನ್ಯವಾದಗಳು ಸಾನ್ವಿ ನಾಯಕ್. ಈಗ ಮುಲ್ಕಿ ವಿಭಾಗದ ವಿದ್ಯಾರ್ಥಿಗಳಿಂದ ದಾಸರ ಪದ ವಿಠಲಯ್ಯ ವಿಠಲಯ್ಯ. ಧನುಷ್, ದೀಪಕ್, ರಮೇಶ್, ನವೀನ್ ಮತ್ತು ಮಿಲನ್ ವೇದಿಕೆಗೆ ಬರಬೇಕು. ಅದರ ನಂತರ ಮರಾಠಿ ನಾಟ್ಯ ಸಂಗೀತದಲ್ಲಿ ಉಪಯೋಗಿಸಲ್ಪಡುವ ಸಂಸ್ಕೃತ ಭಜನ್ ರಾಧಾಧರ ಮಧುಮಿಲಿಂದ ಶಿವಾಂಶ್ ನಾಯಕ್. ದಯವಿಟ್ಟು ಕಲಾವಿದರು ಆದಷ್ಟು ಬೇಗ ವೇದಿಕೆಗೆ ಬರಬೇಕು. ಅಣುರೇಣು ತೃಣದಲ್ಲಿ ಪರಿಪೂರ್ಣನಾಗಿರುವ ಗುಣವಂತನೇ ನಿನ್ನ ಮಹಿಮೆ ಗಣನೆ ಮಾಡುವರಾರು ಎಣಿಸಿ ನೋಡುವಳಿನ್ನು ಏಣಾಕ್ಷಿ ಸಿರಿದೇವಿ ಜ್ಞಾನ ಸುಗುಣ ತತ್ವ ವೇಣುಗೋಪಾಲ ಹರೇ ಕಾಣಿಸೋ ನಿನ್ನ ಮಹಿಮೆಯ ಪುರಂದರ ವಿಠಲ 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 ವಿಠಲಯ
विठ्ठलया जगन्नाथ विठ्ठलया विठ्ठलया जगन्नाथ जटित कोटि निबकाय जगन्नाथ जटित कोटि निबकाय जगन्नाथ विठ्ठलया विठ्ठलया जगन्नाथ विठ्ठलया विठ्ठलया जगन्नाथ ಭಜಿಸುವೆ ನಿನ್ನನು ಅಜಬವ ಸುರನುತ ಭಜಿಸುವೆ ನಿನ್ನನು ಅಜಬವ ಸುರನುತ ಭಜ ಕಾಮರತರು ಪೂಜನ ಕೂಟಾರ ಭಜ ಕಾಮರತರು ಪೂಜನ ಕೂಟಾರ ವಿಠ್ಠಲಯ್ಯ ವಿಠ್ಠಲಯ್ಯ ಜಗನ್ನಾಥ ವಿಠ್ಠಲಯ್ಯ ವಿಠ್ಠಲಯ್ಯ ಜಗನ್ನಾಥ ನೀ ಕರುಣಿಸದೆ ನಿರಾಕರಿಸಲು ಎನ್ನ ನೀ ಕರುಣಿಸದೆ ನಿರಾಕರಿಸಲು ಎನ್ನ ಸಾಕುವರಾರೋ ದಯಾಕರ ಬೋಲಿಯೋ ಸಾಕುವರಾರೋ ದಯಾಕರ ಬೋಲಿಯೋ ವಿಠ್ಠಲಯ್ಯ ವಿಠ್ಠಲಯ್ಯ ಜಗನ್ನಾಥ ವಿಠ್ಠಲಯ್ಯ ವಿಠ್ಠಲಯ್ಯ ಜಗನ್ನಾಥ ಶರಣಾಗತರನು ಕೋರೆವೆನೆಂಬತವ ಶರಣಾಗತರನು ಕೋರೆವೆನೆಂಬತವ ಶರಣಾಗತರನು ಸಸ ಸದದ ಮಮ ಮಮ ಮರೆ ಮರೆ ಸರೆ ಮಾಮ ಸೆ ಮ ಪಾಪ ಮಪದ ಸಾಸ ಮಪದ ಸಾಸ ಮಪದ ಸಾಸ ಶರಣಾಗತರನು ಸರೆ ಮಾರೆ ಸ ದಾರೆ ಸಾಧವ ಮಾಪ ಸದಪ ಮಪದ ಪಮ ಮರೆ ಸ ಮಾರೆ ಪಾಮ ದಾಪ ದಾಮ ಪದ ಸ ಶರಣಾಗತರನು ರೆ ಮಮ ಮರೆ ರೆ ಪಮ ಪರೆ ಮಮ ರೆ ಪಮ ರೆ ಮಮ ರೆ ಪಮ ರೆ ದಪ ನಮ ಪದ ಸಾಧ ಪಮ ಪದ ಸಾಸ ಶರಣಾಗತರನು ಕೋರೆವೆನೆಂಬತವ ಶರಣಾಗತರನು ಕೋರೆವೆನೆಂಬತವ ಬಿರುದು ಕಾಯೋ ಕರಿ ವರದ ಜಗನ್ನಾಥ 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 ವಿಠಲಯ್ಯ ವಿಠಲಯ್ಯ ಜಗನ್ನಾಥ ವಿಠಲಯ್ಯ ವಿಠಲಯ್ಯ ಜಗನ್ನಾಥ ತಟಿತ್ ಕೋಟಿ ನಿಬಕಾಯ ಜಗನ್ನಾಥ ತಟಿತ್ ಕೋಟಿ ನಿಬಕಾಯ ಜಗನ್ನಾಥ ವಿಠಲಯ್ಯ ವಿಠಲಯ್ಯ ಜಗನ್ನಾಥ ವಿಠಲಯ್ಯ ವಿಠಲಯ್ಯ ಜಗನ್ನಾಥ ವಿಠಲ 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 ಧನ್ಯವಾದಗಳು. ಇನ್ನು ಮುಂದೆ ಮರಾಠಿ ನಾಟ್ಯ ಸಂಗೀತದಲ್ಲಿ ಉಪಯೋಗಿಸಲ್ಪಡುವ ಸಂಸ್ಕೃತ ಭಜನ್
ರಾಧಾಧರ ಮಧುಮಿದಿಲಿಂದ ಶಿವಾಂಶ್ ನಾಯಕ್ ಇವರಿಂದ. ಇದರ ನಂತರ 2 ಪ್ರಸ್ತುತಿಗಳು ಉಳಿದಿರ್ತವೆ. ನಮ್ಮ ನೆಚ್ಚಿನ ಕೀರ್ತನ್ ನಾಯ್ಗ ಮತ್ತು ಗುರುಗಳಾದ ಶ್ರೀ ಅಮಿತ್ ಕುಮಾರ್ ಬೆಂಗ್ರೆ ಅವರದು. ದಯವಿಟ್ಟು ಎಲ್ಲರೂ ಕೂಡ ಉತ್ಸಾಹದಿಂದ ಭಾಗವಹಿಸಬೇಕಂತ ಹೇಳಿ ವಿನಂತಿ.
ಧನ್ಯವಾದಗಳು. ಇನ್ನು ಶ್ರೀ ಕೀರ್ತನ್ ನಾಯ್ಗ ಇವರಿಂದ ಶಾಸ್ತ್ರೀಯ ಗಾಯನ. ಶ್ರೀ ಕೀರ್ತನ್ ನಾಯ್ಗ ಇವರಿಗೆ ತಬಲಾದಲ್ಲಿ ಶ್ರೀ ಸುಮನ್ ದೇವಾಡಿಗ ಹಾಗೂ ಹಾರ್ಮೋನಿಯಂನಲ್ಲಿ ಶ್ರೀ ವಿಶ್ವಜಿತ್ ಕೇಣಿ ಉಪ್ಪುಂದ ಇವರು ಸಾಥ್ ನೀಡಲಿದ್ದಾರೆ.
ಡಿಲೇ ಫುಲ್ ಕಟ್ ನಮಸ್ಕಾರ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನನಗೂ ಒಂದು ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಗುರುಗಳಿಗೆ ಹಾಗೂ ಅಕಾಡೆಮಿಯ ಎಲ್ಲರಿಗೂ ನನ್ನ ಧನ್ಯವಾದಗಳು. ನಾನು ರಾಗ್ ಪೂರ್ಯ ಕಲ್ಯಾಣ್ ಹಾಡುವ ಪ್ರಯತ್ನ ಮಾಡ್ತೇನೆ. ನಿಮ್ಮೆಲ್ಲರ ಆಶೀರ್ವಾದ ಕೇಳ್ತೇನೆ. ರಾಗ್ ಪೂರ್ಯ ಕಲ್ಯಾಣ್. ಸ್ವಲ್ಪ ಹಾರ್ಮೋನಿಯಂ ಸ್ವಲ್ಪ ಮಾನಿಟರ್. Yeah.
क्या बात तो क्या बात सांझ चेतो जरा मोमना ओ वन लागे सांझ लागे सांझ भाए चेतो जरा मोमन लागे सांझ चेतो जरा हो वन लागे सांझ चेतो जरा मोमना मोमना
सांझ सांझा सांझ 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 याद करो अब तो याद अब तो याद करो
करो नाम हरि को ध्यान धरा ध्यान धरा वन लागे सांग वन लागे सांझ भई तो जरा मन भई वन लागे लागे सांझ लागे सांझ तो जरा मन भाई होवन लागे सांझ होवन लागे निरे गम म ग म रे ग नि म ग द नि रे द रे नि रे ग म ग नि रे नि द नि रे ग म ग प म ग म रे ग नि रे द रे स नि द नि रे ग म द द द प प प म म म ग ग रे स ओ वन लागे सा प म ग रे स नि द नि रे ग म द प म ग म ग रे स नि द नि रे ग म द द द प प प म म म ग ग रे स नि द नि रे ग म द नि म नि नि द प म प द प म ग म ग द द प म ग म ग रे स नि द द नि रे ग म द प म ग म द नि म नि द प म द प म ग म ग रे स नि द नि रे ग म द प म ग म द नि म नि नि द प म द प म ग म ग म ग रे स होवन लागे सा नि द नि रे ग म द प म ग म ग म ग रे द नि द नि रे ग म द प म ग म द म नि नि द प म द प म ग म ग रे द नि रे ग म द प म ग म द म नि नि द प म द प म ग म द स नि द नि रे द द नि नि द प म द प म ग म ग द द प म ग रे ग द प म ग रे ग नि द प म द प म ग म द स नि द नि नि द प म द प म ग म ग रे द नि द नि रे ग म द प म ग म द नि रे ग रे स नि रे द नि द नि नि द नि नि द प म द प म ग म ग रे द ओ वन लागे सा
ದ ಬ ಮ ಗ ಮ ದ ಮ ನಿ ನಿ ದ ಬ ಮ ಗ ರೆ ಸ ಮೋ ರೆ ಗ ದ ದ ಬ ಮ ಗ ನಿ ದ ಬ ಸ ನಿ ದ ಬ ಮ ಗ ರೆ ಸ ಮೋ ರೆ ಗ ರೆ ನಿ ರೆ ಗ ಮ ದ ಬ ಮ ಗ ಮ ಸ ನಿ ದ ಬ ಮ ಗ ರೆ ಸ ಮೋ ರೆ ಗ ರೆ ಆ ದ ದ ಬ ಮ ಗ ಮ ಗ ರೆ ದ ನಿ ರೆ ಗ ಮ ದ ದ ದ ಬ ಬ ಬ ಮ ಗ ಗ ಮ ಗ ನಿ ನಿ ದ ಬ ಮ ದ ಬ ಮ ಗ ಮ ಗ ರೆ ಸ ಮೋ ರೆ ಗ ರೆ ಆ ಆ ದ ಮೋ ಮೋ ರೆ ಗ ರೆ ಆ ಮೋ ರೆ ಗ ರೆ ಆ ಮೋ ರೆ ಗ ಆ ಮೋ ರೆ ಗ ರೆ ಆ सब तुम परवारो तन मन धन सब तुम परवारो तन मन धन सब तुम पर तन मन धन सब तुम परवारो तन मन धन सब तुम परवारो तन मन धन सब तुम परवारो तन मन धन सब तुम पर तन मन धन सब तुम परवारो ಮದ ಮನಿ ನಿ ದ ಬ ಮ ದ ಬ ಮ ಗ ಮ ಗ ರಿ ದ ಮೋ ರೆ ಗ ದ ದ ಬ ಮ ಗ ಮ ದ ಮನಿ ನಿ ದ ಬ ಮ ಸ ನಿ ದ ಬ ಮ ಗ ರಿ ದ ಮೋ ರೆ ಗ ಆ ದ ನಿ ರೆ ಗ ಮ ದ ಬ ಮ ಗ ಮ ದ ಮನಿ ನಿ ದ ಬ ಮ ದ ಬ ಮ ಗ ಮ ದ ಸ ನಿ ದ ನಿ ರೆ ಗ ದ ನಿ ದ ನಿ ನಿ ದ ನಿ ದ ದ ದ ನಿ ನಿ ದ ನಿ ನಿ ದ ಬ ಮ ದ ಬ ಮ ಗ ಮ ಮ ಗ ಮ ಗ ರಿ ದ ನಿ ರೆ ಗ ಮ ದ ಬ ಮ ಗ ಮ ದ ನಿ ರೆ ಗ ರಿ ದ ನಿ ರೆ ಸ ನಿ ದ ದ ನಿ ನಿ ದ ಬ ಮ ಗ ರಿ ದ ಮೋ ರೆ ಗ ಆ ಗ ಮ
ದ ಬ ಮ ಗ ಮ ದ ಮ ನಿ ನಿ ದ ಬ ಮ ದ ಬ ಮ ಗ ಮ ಗ ದ ಬ ಮ ಗ ರೆ ಗ ದ ಬ ಮ ಗ ನಿ ರೆ ದ ಬ ಮ ಗ ಮ ದ ಸ ನಿ ದ ನಿ ರೆ ದ ನಿ ದ ನಿ ಗ ರೆ ದ ನಿ ದ ರೆ ದ ನಿ ದ ನಿ ದ ದ ನಿ ದ ನಿ ನಿ ದ ಬ ಮ ದ ಬ ಮ ಗ ಮ ದ ರೆ ದ ನಿ ದ ನಿ ದ ನಿ ದ ದ ನಿ 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 ದ ದ ದ ಬ ಬ ಬ ಮ ಮ ಗ ಗ ಮ ಮ ಗ ಮ ಮ ಗ ಗ ಗ ಮ ಮ ಗ ಮ ಮ ಗ ಮ ಗ ರೆ ದ ನಿ ರೆ ಗ ಮ ದ ದ ದ ಬ ಬ ಮ ಗ ಮ ಮ ಗ ಮ ನಿ ದ ಬ ಮ ದ ಬ ಮ ಗ ಸ ನಿ ದ ಬ ಮ ಗ ರಿ ದ ಮೋ ರೆ ಗ ಆ ದ ಮೋ ರೆ ಗ ಆ ಮೋ ರೆ ಗ ಆ ದ ಮೋ ರೆ ಗ ಆ ದ ಮೋ ರೆ ಗ ಆ ಮೋರೆ ಗರ ಆ ಮೋರೆ ಗರ ಆ ಮೋರೆ ಗರ ಆ ದ ಮೋರೆ ಗರ ಆ ಮೋರೆ ಗರ ಆ ದ ಮೋರೆ ಗರ ಆ ಮೋರೆ ಗ ಆ ದ ಮೋರೆ ಗ ಆ ಮೋರೆ ಗ ಆ ದ ಮೋರೆ ಗ ಆ ಮೋರೆ ಗ ಆ ಮೋರೆ ಗ ಆ ಜಾ ಆ ಥ್ಯಾಂಕ್ ಯು ಸೊ ಮಚ್. ಇಂತಹ ಮಂತ್ರಮುಗ್ಧಗೊಳಿಸುವಂತಹ ಪ್ರಸ್ತುತಿ. ಧನ್ಯವಾದಗಳು ಕೀರ್ತನ್. ಹಾಗೆ ಗಟ್ಟಿಯಾದಂಥ ಸಾಥಿ ಕೂಡ ತಬಲಾ ಮತ್ತು ಹಾರ್ಮೋನಿಯಂನಲ್ಲಿ ಎಲ್ಲರಿಗೂ ಕೂಡ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಸಂಸ್ಥೆಯ ನಿರ್ದೇಶಕರು, ಇವತ್ತಿನ ಪಕ್ಕವಾದ್ಯದಲ್ಲಿ ಸಹಕರಿಸಿದ ಎಲ್ಲರೂ ಕೂಡ ಒಂದು ಸಲ ವೇದಿಕೆಗೆ ಬರಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದಾರೆ. ಅವರ ಅಭಿನಂದನೆಯನ್ನು ಸ್ವೀಕರಿಸಬೇಕು ಅಂತ ಹೇಳಿ. ಸುಮನ್ ದೇವಾಡಿಗ ಅವರಿಗೆ ಶಾಲು ಹೊದಿಸಿ ನಮ್ಮ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ. ಸುಮನ್ ದೇವಾಡಿಗ ಅವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಧನ್ಯವಾದಗಳು ಸುಮನ್ ದೇವಾಡಿಗ ಅವರೇ. ಹಾಗೆ ಸ್ಮರಣಕಿಯನ್ನು ಕೂಡ ಸ್ವೀಕರಿಸಬೇಕು ಅಂತ ಹೇಳಿ ವಿನಂತಿ. ಹಾರ್ಮೋನಿಯಂನಲ್ಲಿ ಸಹಕರಿಸಿದಂತಹ ಶ್ರೀ ವಿಶ್ವಜಿತ್ ಕಿಣಿ ಉಪ್ಪುಂದ ಅವರಿಗೆ ಶ್ರೀಮತಿ ಲೋಲಾಕ್ಷಿ ಅವರು ಶಾಲು ಹೊದಿಸಿ ಸನ್ಮಾನವನ್ನು ಮಾಡಬೇಕಂತ ಹೇಳಿ ವಿನಂತಿ. ಧನ್ಯವಾದಗಳು ವಿಶ್ವಜಿತ್ ಅವರೇ.
ಸ್ಮರಣಿಕೆಯನ್ನು ಕೂಡ ಸ್ವೀಕರಿಸಬೇಕಾಗಿ ವಿನಂತಿ. ಧನ್ಯವಾದಗಳು. ದರ್ಶನ್ ಅವರು ಸಭೆಯಲ್ಲಿದ್ದರೆ ವೇದಿಕೆಗೆ ಬರಬೇಕು. ಸಂತೋಷ್ ಮುಲ್ಕಿ, ಸಂತೋಷ್ ಅವರು ಸಭೆಯಲ್ಲಿದ್ದರೆ ವೇದಿಕೆಗೆ ಬರಬೇಕು. ದರ್ಶನ್ ಅವರು ವೇದಿಕೆ ಮುಂಭಾಗಕ್ಕೆ ಬರಬೇಕು. ನಿರಂತರವಾಗಿ ಎಲ್ಲ ಕಾರ್ಯಕ್ರಮಗಳಿಗೆ ಸಾಥಿಯನ್ನು ನೀಡಿದ್ದಾರೆ. ಧನ್ಯವಾದಗಳು. ಹಾಗೆ ಸ್ಮರಣಿಕೆಯನ್ನು ಕೂಡ ಸ್ವೀಕರಿಸಬೇಕಾಗಿ ವಿನಂತಿ. ಸಭೆಯಲ್ಲಿ ಸಂತೋಷ್ ಅವರು ಮತ್ತು ದಿವ್ಯನಿಧಿ ರೈ ಅವರು ಇದ್ದರೆ ವೇದಿಕೆಗೆ ಬರಬೇಕು. ಕುಮಾರಿ ದಿವ್ಯನಿಧಿ ರೈ ಅದ್ಭುತವಾಗಿ ಇವತ್ತು ಹಾರ್ಮೋನಿಯಂ ನುಡಿಸಿದ್ದಾರೆ. ಕುಮಾರಿ ದಿವ್ಯನಿಧಿ ರೈ ಅವರಿಗೆ ಶ್ರೀಮತಿ ಶರ್ಮಿಳಾ ಅವರು ಶಾಲು ಹೊದಿಸಿ ತಮ್ಮ ಕೃತಜ್ಞತೆಯನ್ನು ಅರ್ಪಿಸಬೇಕಾಗಿ ವಿನಂತಿ. ಹಾಗೆ ಸ್ಮರಣಿಕೆಯನ್ನು ಕೂಡ ಕೊಟ್ಟು ಗೌರವಿಸಬೇಕು ಅಂತೇಳಿ ವಿನಂತಿ. ಧನ್ಯವಾದಗಳು. ಸಂತೋಷ್ ವೇದಿಕೆಗೆ ಬರಬೇಕು ಸಭೆಯಲ್ಲಿದ್ದರೆ. ಈಗ ನಮ್ಮ ಸಂಸ್ಥೆಯ ನಿರ್ದೇಶಕರು ಗುರುಗಳು ಆದಂತಹ ಶ್ರೀ ಅಮಿತ್ ಕುಮಾರ್ ಬೆಂಗ್ರೆ ಅವರಿಂದ ಕೊನೆಯ ಪ್ರಸ್ತುತಿ ಭೈರವಿಯಲ್ಲಿ. ತಬಲಾದಲ್ಲಿ ಸಹಕರಿಸಿದಂತಹ ಶ್ರೀಯುತ ಸಂತೋಷ್ ಅವರಿಗೆ ಶಾಲು ಹೊದಿಸಿ ಸ್ವಯಂ ಅಮಿತ್ ಕುಮಾರ್ ಅವರೇ ಸನ್ಮಾನ ಮಾಡ್ತಾ ಇದ್ದಾರೆ. ಹಾಗೂ ಅವರಿಗೆ ಸ್ಮರಣಿಕೆಯನ್ನು ಕೂಡ ನೀಡಿ ಗೌರವಿಸಲಾಗಿದೆ. ಧನ್ಯವಾದಗಳು ಸಂತೋಷ್ ಅವರೇ. ನಮ್ಮೊಂದಿಗೆ ನಿರಂತರವಾದಂತಹ ತಮ್ಮ ಸೇವೆಯನ್ನು ನಾವು ಪರಿಗಣಿಸ್ತೇವೆ. ಧನ್ಯವಾದಗಳು. ಹಲೋ ಹಲೋ ಆ್ಯಕ್ಚುಲಿ ಇಷ್ಟೊತ್ತು ನೀವು ಕೇಳಿದ್ದು ಕೂಡ ನಂದೇ ಸಂಗೀತ. ಅದು ನಂದೇ ಅಂದರೆ ನಮ್ಮ ಪರಂಪರೆ. ಈ ಮಕ್ಕಳು ಏನು ಹಾಡಿದ್ದಾರೆ ಅದು ನಮ್ಮ ಎಲ್ಲ ಗುರು ಪರಂಪರೆಗೆ ಸಲ್ತದೆ. ಇದೇ ರೀತಿ ಇನ್ನಷ್ಟು ಕಾರ್ಯಕ್ರಮ ಮಾಡುವಂತಾಗಲಿ ನಿಮ್ಮೆಲ್ಲರೂ ಸಹಕಾರ ಆಶೀರ್ವಾದ ಇರಲಿ ಅಂತ ಬೇಡ್ತಾ ಇದ್ದೇನೆ ನಾನು. ನಾನು ಹಾಡಬೇಕಂತ ಇದ್ದಿಲ್ಲ, ಸಮಯ ಆಗಿದೆ ಆಲ್ರೆಡಿ. ಇವರು ಹಾಡಿ ಹಾಡಿ ಅಂತ ಒತ್ತಾಯ ಮಾಡ್ತಿದ್ದಾರೆ. 5 ನಿಮಿಷ ಹಾಡಿ ಒಂದು ಮುಕ್ತಾಯ ಮಾಡಿಬಿಡ್ತೇನೆ. ಇವರಿಗೆ ಕಲಿಸಿ ಕಲಿಸಿ ಧ್ವನಿ ಕೂಡ ಹೋಗಿಬಿಟ್ಟಿದೆ, ನೋಡಿದ್ರಲ್ಲ.
दर्शन परम सुंदर श्रवण मंगलकारिणी श्रवण मंगलकारिणी माँ भैरवी भवतारिणी माँ भैरवी माँ भैरवी माँ भैरवी ಇದರೊಂದಿಗೆ ಧ್ಯಾನ ಸಂಗೀತ ಅಕಾಡೆಮಿಯ ಈ ವರ್ಷದ ಶಾಸ್ತ್ರೀಯ ಸಂಗೀತೋತ್ಸವ ಮುಗಿದಿದೆ. ಈ ಯಶಸ್ವಿ ಕಾರ್ಯಕ್ರಮಕ್ಕೆ ಗುರುಗಳ ಅನುಗ್ರಹವೇ ಕಾರಣ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಗುರುಗಳಾದ ಶ್ರೀ ಅಮಿತ್ ಕುಮಾರ್ ಬೆಂಗ್ರೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆಯೇ ಸ್ಥಳಾವಕಾಶ ನೀಡಿದಂತಹ SDM ಕಾಲೇಜಿನ ಆಡಳಿತ ಮಂಡಳಿಗೆ, ಸಹ ಪ್ರಾಯೋಜಕರಾದಂತಹ MRPL ಮಂಗಳೂರು, ಮಾಧ್ಯಮ ಮಿತ್ರರು, ಹಾಗೆ V4 ಚಾನೆಲ್ನ ಪದಾಧಿಕಾರಿಗಳು, ಧ್ವನಿವರ್ಧಕ ಮತ್ತು ಬೆಳಕಿನ ವ್ಯವಸ್ಥೆ ಮಾಡಿದ ಸಾಯಿ ಪೂಜಾ ಇವರಿಗೂ, ಪಾಲ್ಗೊಂಡ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.